मधुरं संकीर्तनालापिनी श्यामाङ्गीं मधुसिक्तसूतिम् अमृतानन्दात्मिकामीश्वरी मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ॐ अमृतेश्वरी नमः। ಅಮ್ಮನ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳು. ಅಮ್ಮನ ಎಲ್ಲ ಮುದ್ದು ಮಕ್ಕಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಅಮ್ಮನ ದಿವ್ಯ ಉಪಸ್ಥಿತಿಯಲ್ಲಿ ಬೆಂಗಳೂರು ಆಶ್ರಮದಲ್ಲಿ ನಾವು ಅಮ್ಮನಿಗಾಗಿ ಈ ಬರುವ 71ನೇ ವರ್ಧಂತ್ಯೋತ್ಸವಕ್ಕೆ ಅಮ್ಮನಿಗೆ ಒಂದು ಸಣ್ಣ ಕಿರುಕಾಣಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಪ್ರೇಮದ ಕಿರುಕಾಣಿಕೆ. ಏನಪ್ಪ ಅದು ಅಂದರೆ ಜಪಯಜ್ಞ. ಅಮ್ಮನಲ್ಲಿ ದೊಡ್ಡ ಸ್ವಾಮೀಜಿಯವರು 1979ನೇ ಇಸ್ವಿಯಲ್ಲಿ ಅಮ್ಮನ ಜನ್ಮದಿನದಂದು ಅಮೃತಾತ್ಮಾನಂದ ಸ್ವಾಮೀಜಿಯವರ ಗಾರ್ಮೆಂಟ್ ಶಾಪ್ ಇತ್ತು. ಪೂರ್ಣ ಅಮೃತಾನಂದ ಸ್ವಾಮೀಜಿಯವರು, ಅಮೃತ ಸ್ವರೂಪಾನಂದ ಸ್ವಾಮೀಜಿಯವರು ಹೋಗಿ ಅವರಲ್ಲಿದ್ದಂಥ ಎಲ್ಲ ದುಡ್ಡನ್ನು ಸಂಗ್ರಹಿಸಿ ದೊಡ್ಡ ಸ್ವಾಮೀಜಿಯವರ ಹತ್ರ ಇದ್ದಂತಹ ಪ್ಯಾಂಟು ಶರ್ಟನ್ನು ಮಾರಿ ಆ ದುಡ್ಡನ್ನು ಸೇರಿಸಿಕೊಂಡು ಹೋಗಿ ಅಮೃತಾತ್ಮಾನಂದ ಸ್ವಾಮಿಯವರ ಅಂಗಡಿಯಲ್ಲಿ ಲಂಗ ದಾವಣಿಯನ್ನು ಅಮ್ಮನಿಗೆ ಖರೀದಿಸಿ ಉಡುಗೊರೆಯಾಗಿ ಕೊಡಬೇಕು ಅಂತ ಅಲ್ಲಿ ಹೋಗ್ತಾರೆ. ಕಳರಿಯ ಮುಂದೆ ಮಕ್ಕಳ ಜೊತೆಗೆ ಮಕ್ಕಳಂತೆ ಆಟ ಆಡ್ತಾ ಇರ್ತಾರೆ ಅಮ್ಮ. ಇವ್ರು ಬಂದಿದ್ದನ್ನು ನೋಡಿ ಓಡಿ ಬಂದು ಮಕ್ಕಳೇ ಯಾವಾಗ ಬಂದಿರಿ ಅನ್ನುವ ಮಾತೃಭಾವ ಪರಿವರ್ತನೆಯಲ್ಲಿ ಅವ್ರ ಜೊತೆಗೆ ಮಾತನಾಡಿದಾಗ ಅವರಿಬ್ಬರೂ ಕೂಡ ಈ ಒಂದು ವಸ್ತ್ರವನ್ನು, ಅಮ್ಮನಿಗಾಗಿ ಖರೀದಿಸಿರ್ತಕ್ಕಂಥ ವಸ್ತ್ರವನ್ನು ಅಮ್ಮನಿಗೆ ಸಮರ್ಪಣೆ ಮಾಡ್ತಾರೆ ಜನ್ಮದಿನದ ಸಂದರ್ಭದಲ್ಲಿ. ಅಮ್ಮ ಅದನ್ನು ಹಾಕ್ಕೊಂಡು ಬರ್ತಾರೆ. ಪುಟಾಣಿ ಹುಡುಗಿಯಂತೆ ಹೀಗೆಲ್ಲ ಆಡ್ತಾರೆ. ಆಡಿ ಮಕ್ಕಳ ಜೊತೆಗೆ ಮತ್ತೆ ಮಣ್ಣಿನಲ್ಲಿ ಆಟ ಆಡೋಕ್ಕೆ ಓಡ್ತಾರೆ. ಆ ಸಂದರ್ಭದಲ್ಲಿ ಅಮ್ಮ ಹೇಳಿದ್ದು, ಅಮ್ಮನಿಗೆ ನಿಜವಾದಂತಹ ಜನ್ಮದಿನದ ಉಡುಗೊರೆ ಅಂದರೆ ಅಮ್ಮನ ಮಕ್ಕಳು ಅವರ ಆಧ್ಯಾತ್ಮಿಕ ಪ್ರಗತಿ, ಅವರಲ್ಲಿರ್ತಕ್ಕಂಥ ಅರಿಷಡ್ ವರ್ಗಗಳೇನಿದೆ ಅವರು ಜಯಿಸೋದಕ್ಕೆ ಪ್ರಯತ್ನಿಸೋದು, ಅವರಲ್ಲಿರ್ತಕ್ಕಂಥ ಕೋಪತಾಪಗಳನ್ನು ಬಿಡೋದಕ್ಕೆ ಪ್ರಯತ್ನಿಸೋದು. ಅಮ್ಮ ಗೆಲ್ಲಬೇಕು ಅಂತ ಹೇಳಲಿಲ್ಲ, ಗೆಲ್ಲೋದು ಬಹಳ ಕಷ್ಟ, ಗುರುಕೃಪೆಯಿಂದ ಆಗತ್ತೆ. ಅದು ಪ್ರಯತ್ನಿಸಲಿ, ನೀವು ಪ್ರಯತ್ನ ಮಾಡಿ, ಸದಾ ನಿಮ್ಮ ಜೊತೆಗೆ ನಾನು ಸಹಾಯಕ್ಕಾಗಿದ್ದೀನಿ ಅಂತ ಅಮ್ಮ ಹೇಳಿದ್ದಾರೆ. ದೊಡ್ಡ ಸ್ವಾಮೀಜಿಯವರ ಮೂಲಕ ನಮ್ಮೆಲ್ಲರಿಗೆ ಒಂದು ಸಂದೇಶವನ್ನು ಅಮ್ಮ ಕೊಟ್ಟಿದ್ದಾರೆ. ಏನು? ಅಮ್ಮನ ವರ್ಧಂತಿಗೆ ನಾವು ಸೀರೆಯನ್ನು, ಹಣ್ಣನ್ನು, ಹಣವನ್ನು ಇತ್ಯಾದಿ ಕೊಡೋದಕ್ಕಿಂತಲೂ ಶ್ರೇಷ್ಠವಾಗಿ ಅಮ್ಮ ಭಾವಿಸೋದೇನು ಅಂದರೆ ನಮ್ಮಲ್ಲಿ ಅಲ್ಪ ಸಾಧನೆಯ ಮೂಲಕ, ಆತ್ಮ ಮನನದ ಮೂಲಕ ನಮ್ಮಲ್ಲಿರುವ ನ್ಯೂನತೆಯನ್ನು ಗೆಲ್ಲುವ ಒಂದು ಸಣ್ಣ ಪ್ರಯತ್ನ. ಒಂದು ತಾಯಿ ಮಗುವನ್ನು ಜನ್ಮಿಸಿದ ನಂತರ ಅಮ್ಮ ಹೇಳಿದ ಮಾತು, ಪ್ರತಿದಿನ ಆ ಮಗು ಎಷ್ಟು ಸೆಂಟಿಮೀಟರ್ ಬೆಳೀತು ಅಂತ ಪ್ರತಿ ದಿವಸ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದಾಗ ಆ ಮಗುದು ಕಾಲು ಕೈಯನ್ನು ಹೀಗೆ ನೋಡ್ತಾಳಂತೆ. ಇವತ್ತೆಷ್ಟು ಬೆಳೀತು ಅಂತ ಅಮ್ಮ ಹೇಳ್ತಾರೆ. ಅದಕ್ಕೂ ಅತ್ಯಂತ ಉತ್ಕಟವಾಗಿ ಗುರು ಶಿಷ್ಯನನ್ನು ನೋಡ್ತಾರೆ ಬೆಳೆಯೋದು. ಎಷ್ಟು ಬೆಳೆದ, ಎಷ್ಟು ಮುಂದುವರೆದ, ಕೋಪತಾಪಗಳ ಬಿಟ್ನ, ಆ ಭಗವದ್ ಗುಣವನ್ನು ಅವನು ರಿಫ್ಲೆಕ್ಟ್ ಮಾಡ್ತಾ ಇದ್ದಾನ ಅನ್ನೋದನ್ನು ಗುರು ನೋಡಿ ಸಂತೋಷ ಪಡ್ತಾರೆ. ಅದಕ್ಕೆ ನಮ್ಮ ಕಡೆಯಿಂದ ಏನು ಅಂದರೆ ಸಾಧನೆಯ ಪ್ರಯತ್ನ. ಹಾಗಾಗಿ ಇಂದು ಅಮ್ಮನ ದಿವ್ಯ ಉಪಸ್ಥಿತಿಯಲ್ಲಿ ಅಮ್ಮನ ಸಂಕಲ್ಪದೊಂದಿಗೆ ಜಪಯಜ್ಞ ನಾವೆಲ್ಲರೂ ಪ್ರವೇಶಿಸ್ತಾ ಇದ್ದೇವೆ.
ಸಾಧನೆಗಳಲ್ಲಿ ಹಲವಾರು ಬಗೆ ಇದೆ. ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಯೋಗ ಮಾರ್ಗ, ಜ್ಞಾನ ಮಾರ್ಗ, 4 ಮಾರ್ಗಗಳಿಂದಲೂ ಕೂಡ ಭಗವತ್ ಪ್ರಾಪ್ತಿ ಸಾಧ್ಯ. ಇದರಲ್ಲಿ ತಂತ್ರ ಬೇರೆ ಇದೆ, ಮಂತ್ರ ಇದೆ, ಯಂತ್ರ ಇದೆ, ಪೂಜಾ ವಿಧಾನ ಇದೆ, ಬೇಕಾದಷ್ಟು ಬಗೆ ಬಗೆಯ ಸಾಧನೆಗಳು ನಮ್ಮ ಋಷಿಮುನಿಗಳು ನಮಗೆ ಹಾಕಿಕೊಟ್ಟಿದ್ದಾರೆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ. ಈ ಎಲ್ಲ ಸಾಧನೆಗಳ ಪೈಕಿ ಯಾವುದು ಸುಲಭ ಅಂತ ಕೇಳಿದ್ರೆ, ಅಥವಾ ಅಮ್ಮ ಮಾನಸ ಪೂಜೆಯ ಕಡೆಯಲ್ಲಿ ಒಂದು ಪ್ರಾರ್ಥನೆಯನ್ನು ನಮ್ಮ ಮೂಲಕ ಮಾಡಿಸ್ತಾರೆ. ಏನಂದರೆ, ಒಂದು ಸಂತೆಯಲ್ಲಿ ಮಗು ತಾಯಿಯ ಕೈಯನ್ನು ಹಿಡ್ಕೊಂಡು ನಡೆದರೆ ಆ ಸಂತೆಯ ಆಕರ್ಷಣೆಯಿಂದಾಗಿ, ವಸ್ತುಗಳ ಆಕರ್ಷಣೆಯಿಂದಾಗಿ ತಾಯಿಯ ಕೈಯನ್ನು ಬಿಡುವ ಸಾಧ್ಯತೆ ಹೆಚ್ಚು. ಹಾಗಾಗಿ ಈ ಜಗತ್ತಿನ ಸಂತೆಯಲ್ಲಿ ತಾಯಿ ಮಗುವಿನ ಕೈಯನ್ನು ಹಿಡ್ಕೊಂಡ್ರೆ ಆ ಮಗು ಯಾವಾಗಲೂ ಸುರಕ್ಷಿತವಾಗಿರುತ್ತೆ. ಅದು ಸಂತೆಯ ಆನಂದವನ್ನು ಅನುಭವಿಸ್ಬೋದು, ಆದರೆ ಎಂದಿಗೂ ಜಾರದಿಲ್ಲ. ಯಾಕೆ? ತಾಯಿ ಕೈಯನ್ನು ಹಿಡ್ಕೊಂಡಿದ್ದಾಳೆ ಮಗು. ಈ ರೀತಿಯ ಅನುಭವ ಸಾಧನೆಯಲ್ಲಿ ಅತ್ಯಂತ ಸುಲಭವಾಗಿ ಗಾಢವಾಗಿ ಆಗುವಂಥದ್ದು ಯಾವುದು ಅಂತ ಕೇಳಿದ್ರೆ ಜಪ ಸಾಧನೆ, ನಾಮಸ್ಮರಣೆ ಮಾಡ್ತಾ ಮಾಡ್ತಾ, ಜಪ ಸಾಧನೆ ಮಾಡ್ತಾ ಮಾಡ್ತಾ ಭಗವಂತನ ಇರುವಿಕೆಯ ಅನುಭವವಾಗತ್ತೆ ನಮಗೆ. ಅವನು ಸದಾ ಇದ್ದಾನೆ, ಆದರೆ ಆ ಇರುವಿಕೆಯ ಅನುಭವ, ನಮ್ಮನ್ನು ಕೈ ಹಿಡ್ಕೊಂಡಿದ್ದಾರೆ ಅಮ್ಮ, ನಮ್ಮನ್ನು ಉದ್ಧರಿಸ್ತಾ ಇದ್ದಾರೆ, ಜೊತೆಗೆ ಇದ್ದಾರೆ ಅಂತ ಗಾಢವಾಗಿ ಅನುಭವ ಆಗುವುದು ಸುಲಭದಲ್ಲಿ ಅಂದರೆ ಜಪ ಸಾಧನೆ. ಬ್ರಹ್ಮ ಜಗತ್ತನ್ನು ಸೃಷ್ಟಿಸಿದಾಗ ಮನುಷ್ಯರ ಆನಂದಮಯ ಜೀವನಕ್ಕೆ ಯೂಸರ್ ಮ್ಯಾನ್ಯುಯಲ್ ಅಂತ ವೇದವನ್ನು ಕೊಟ್ಟ. ಆ ವೇದದಲ್ಲಿ ವಿಶೇಷವಾಗಿ ಹೇಳೋದು ಯಜ್ಞವನ್ನು ಮಾಡಿ, ಯಜ್ಞದ ಮೂಲಕ ಇಹಪರ ಎಲ್ಲ ಸದ್ಗತಿಗಳನ್ನು ನೀವು ಪಡಿಬಹುದು ಅಂತ ಯಥೇಚ್ಛವಾಗಿ ವೇದಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾಗಿ ಮೊದಲನೇದು ಸೃಷ್ಟಿಯ ಕರ್ತವ್ಯ ನಂತರ ಏನಪ್ಪ ಆಯಿತು ಅಂದರೆ ಯಜ್ಞವಾಯಿತಂತೆ. ಋಗ್ವೇದದ 10ನೇ ಕಾಂಡದಲ್ಲಿ, ಮಂಡಲದಲ್ಲಿ ಪುರುಷ ಸೂಕ್ತ ಬರುತ್ತೆ. ಆ ಪುರುಷ ಸೂಕ್ತದ ಒಂದು ಸಾಲು, ಯಜ್ಞೇನ ಯಜ್ಞ ಯಜಂತಂ ದೇವಾಹ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ಅಂತ ಪುರುಷ ಸೂಕ್ತದಲ್ಲಿ ಹೇಳಲಾಗಿದೆ. ಏನದ ಅರ್ಥ ಅಂದರೆ, ದೇವತೆಗಳು ಸೃಷ್ಟಿ ಕಾರ್ಯದ ನಂತರ ದೇವತೆಗಳು ಯಜ್ಞವನ್ನು ಮಾಡಿದ್ರಂತೆ, ಯಜ್ಞದಿಂದ ಯಜ್ಞವನ್ನು ಮಾಡಿದ್ರಂತೆ ಶ್ರೇಯಸ್ಸನ್ನು ಪಡೆಯೋದಕ್ಕಾಗಿ. ಆ ಯಜ್ಞದಿಂದ ಯಜ್ಞವನ್ನು ಮಾಡಿ ಶ್ರೇಯಸ್ಸನ್ನು ಪಡೆದ್ರು ಅನ್ನೋ ಮಂತ್ರ ಇದು. ಯಜ್ಞದಿಂದ ಯಜ್ಞ ಅಂದರೆ ಏನಂದರೆ, ಯಜ್ಞ ಅಂದರೆ ಪರಮಾರ್ಥ ಬ್ರಹ್ಮಸ್ವರೂಪವೇ, ಬ್ರಹ್ಮವೇ. ಬ್ರಹ್ಮದಿಂದಲೇ ಎಲ್ಲವೂ ನಿರ್ಮಾಣವಾಗಿರೋದು, ಬ್ರಹ್ಮದಿಂದಲೇ ಬ್ರಹ್ಮದ ಯಜ್ಞವನ್ನು ಮಾಡಿ ಶ್ರೇಯಸ್ಸನ್ನು ಪಡೆದ್ರು ಅಂತ. ಹಾಗಾಗಿ ಮೊದಲ ಸಾಧನೆ ನಡೆದದ್ದು ಏನಪ್ಪ ಅಂದರೆ ಯಾವುದು ಅಂದರೆ ಯಜ್ಞ. ಭಗವದ್ಗೀತೆಯಲ್ಲೂ ಕೂಡ ಕರ್ಮಯೋಗ 3ನೇ ಅಧ್ಯಾಯದಲ್ಲಿ 12ನೇ ಶ್ಲೋಕ ಈ ರೀತಿ ಹೇಳಲಾಗಿದೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಕೂಡ ಯಜ್ಞವನ್ನು ಬಹಳ ಚೆನ್ನಾಗಿ ಹೇಳಿದ್ದಾನೆ. ಇಷ್ಟಾನ್ ಭೋಗಾನಿವೋ ದೇವ ದಾಸ್ಯಂತೆ ಯಜ್ಞಭಾವಿತಾ ಅಂತ. ಅರ್ಥ ಏನು ಅಂದರೆ, ಜೀವನದ ವಿವಿಧ ಅವಶ್ಯಕತೆಗಳನ್ನು ಖಂಡಿತವಾಗಿಯೂ ಯಜ್ಞದ ಆಚರಣೆಯಿಂದ ತೃಪ್ತರಾದ ದೇವತೆಗಳು ಹೊಂದುವರು. ದೇವತೆಗಳು ಕೂಡ ಯಜ್ಞವನ್ನು ಮಾಡಿ ಅವರ ಅಭೀಷ್ಟಗಳನ್ನು ಪಡೆದರು ಅಂತ. ಹಾಗಾಗಿ ನಾವು ಶ್ರುತಿಗಳಲ್ಲಿ, ಸ್ಮೃತಿಗಳಲ್ಲಿ, ಶಾಸ್ತ್ರಗಳಲ್ಲಿ ನೋಡೋದೇನು ಅಂದರೆ, ಎಲ್ಲರೂ ಹೇಳೋದು ಯಜ್ಞವನ್ನು ಮಾಡಿ. ಸೃಷ್ಟಿ ಕ್ರಿಯೆಯ ನಂತರ ಬ್ರಹ್ಮ ಉಪದೇಶ ಮಾಡಿದಂತೆ ಜೀವಿಗಳಿಗೆ ಯಜ್ಞವನ್ನು ಮಾಡಿ ಅಂತ. ಹಾಗೆ ಮುಂದಿನ ಪ್ರಶ್ನೆ ಏನು ಅಂದರೆ, ನಮಗೆ ಬರೋದು ಯಜ್ಞ ಏನೋ ನಾವು ಮಾಡೋಕ್ಕೆ ಇಷ್ಟಪಡ್ತೇವೆ, ಆದರೆ ಯಜ್ಞ ಹೇಗೆ ಮಾಡೋದು ಸ್ವಾಮಿ? ಅದು ಇವತ್ತಿನ ಕಾಲದಲ್ಲಿ ದುಬಾರಿ ಅಲ್ಲ. ಯಜ್ಞಗಳಲ್ಲಿ ಹಲವಾರು ಯಜ್ಞಗಳಿದೆ, ಅಶ್ವಮೇಧ ಯಾಗ ಇದೆ, ಯಾಗಗಳಿರ್ಬೋದು, ಯಜ್ಞಗಳಿರ್ಬೋದು. ಅದಕ್ಕೆ ಎಷ್ಟೆಲ್ಲ ಖರ್ಚು ಬೇಕಾಗುತ್ತೆ, ಸಾಮಗ್ರಿಗಳು ಎಷ್ಟು ಬೇಕು, ಋತ್ವಿಜಯರು ಕರೆದ್ರೆ ಅವ್ರಿಗೆ ಸಂಭಾವನೆ ಕೊಡಬೇಕು, ಯಜ್ಞ ಮಂಟಪ ಕಟ್ಟಬೇಕು, ಎಷ್ಟೆಲ್ಲ ಖರ್ಚಿದೆ. ಯಜ್ಞ ಮಾಡೋಕ್ಕೆ ಸಾಧ್ಯವೇ ನಾವು ಅಂತ ಕೇಳಿದ್ರೆ,
ಯಜ್ಞದ ಅರ್ಥ ನಮಗೆ ಸರಿಯಾಗಿ ಮನವರಿಕೆ ಆಗಿಲ್ಲ ಅಂತ ಅರ್ಥ. ಯಜ್ಞವನ್ನ ಮಾಡಿ ಶ್ರೇಯಸ್ಸನ್ನ ಪಡೀರಿ ಅಂತ ಹೇಳ್ತಾ ಇರೋದು ಏನರ್ಥ ಅಂದರೆ, ಯಜ್ ಅನ್ನುವ ಧಾತುವಿನಿಂದ ಯಜ್ಞ ಬಂದಿದೆ. ಸಂಸ್ಕೃತ ಭಾಷೆಯಲ್ಲಿ ಯಜ್ ಅನ್ನುವ ಧಾತುವಿನಿಂದ ಯಜ್ಞ ಶಬ್ದದ ಉತ್ಪತ್ತಿಯಾಗಿದೆ. ಆ ಯಜ್ಞ ಶಬ್ದದ ಅರ್ಥ ಏನು ಅಂದರೆ, ಯಜ್ ದೇವ ಪೂಜಾ ಯಾಂ ಸಂಗತೀಕರಣಂ ದಾನೇಶು. ಏನರ್ಥ? ಯಜ್ ದೇವ ಪೂಜಾ ಯಾಂ ಸಂಗತೀಕರಣಂ ದಾನೇಶು ಯಜ್ಞಂ. ಅರ್ಥ ಏನು? ಸಂಗತೀಕರಣ ಅಂದರೆ ಇಲ್ಲಿ ಸೇರುವಿಕೆ ಅಂದರೆ ಸತ್ಸಂಗ. ದಾನೇಶು ದಾನ, ಸತ್ಸಂಗ ದಾನವನ್ನು ಸೇರಿಸಿ ಮಾಡುವಂಥದ್ದೇ ಯಜ್ಞ. ಸಂಕ್ಷಿಪ್ತದಲ್ಲಿ ಹೇಳೋದಾಗಿದ್ರೆ ದೇವತಾರಾಧನೆ, ಈಶ್ವರಾರಾಧನೆ, ಭಗವದಾರಾಧನೆನ ಯಜ್ಞ ಅಂತ ಹೇಳಿರೋದು. ಆ ಭಾವಕ್ಕೆ ಯಜ್ಞ ಅಂತ ಹೇಳಿರೋದು. ಗಮನಿಸಿ, ನಾವು ಕೇಳಿರೋದು ನೋಡಿರೋದು ಸಾಧಾರಣ ಅರ್ಥ ಏನು? ಹೋಮಕ್ಕೆ ಬೇಕಾದಷ್ಟು ದ್ರವ್ಯಗಳನ್ನು ಹಾಕೋದು, ಆಹುತಿಯನ್ನು ಕೊಡೋದು, ದೇವತೆಯನ್ನು ಆವಾಹನೆ ಮಾಡೋದು, ಯಾಗಗಳನ್ನು ಮಾಡೋದು, ಇದು ಯಜ್ಞ ಅಂತ ಆದರೆ ಅಷ್ಟೇನಾ ಅಂದರೆ ಯಥಾರ್ಥವಾಗಿ ಅದರ ಸತ್ಯದ ಅರ್ಥ ಏನು? ದೇವತಾರಾಧನೆ, ಭಗವದ್ ಆರಾಧನೆ, ಈಶ್ವರಾರಾಧನೆ. ಹಾಗಾಗಿ ಯಾವುದೇ ಕೆಲಸವಾಗಿರಬಹುದು, ಈ ಭಾವದಿಂದ, ಪೂಜ್ಯ ಭಾವದಿಂದ, ಭಗವತ್ ಸಮರ್ಪಿತವಾಗಿ ಮಾಡಿದ್ರೆ ಅದು ಯಜ್ಞವೇ ಆಗುತ್ತೆ. ಹಾಗಾಗಿ ಇದನ್ನು ಸೇರಿಸ್ತಾ ಈಗ ಬ್ರಹ್ಮದೇವ ಏನು ಹೇಳ್ದ? ಯಜ್ಞವನ್ನು ಮಾಡಿ ಇಹಪರ ಸದ್ಗತಿಗಳನ್ನು ಪಡೀರಿ ಅಂದರೆ ಭಗವದ ಆರಾಧನೆ ಮಾಡಿ, ಸತತ ಅವನ ಸ್ಮರಣೆಯನ್ನು ಮಾಡಿ, ಇದರಿಂದ ಶ್ರೇಯಸ್ಸು ಉಂಟಾಗತ್ತೆ, ಭಗವದ್ ಆರಾಧನೆ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯವಾದ ಜ್ಞಾನಕರ್ಮ ಸನ್ಯಾಸ ಯೋಗದಲ್ಲಿ 28ನೇ ಶ್ಲೋಕದಲ್ಲಿ ಕೃಷ್ಣ ಹೀಗೆ ಹೇಳಿದ್ದಾನೆ, ದ್ರವ್ಯಯಜ್ಞ ಸ್ತಪೋ ಯಜ್ಞ ಯೋಗಯಜ್ಞ ಸ್ಥತಾ ಪರೇ ಸ್ವಾಧ್ಯಾಯ ಯಜ್ಞ ಯಜ್ಞಾಶ್ಚ ಯತಯಃ ಸಂಶಿತ ವ್ರತಾಹ. ಅಂದ್ರೇನರ್ಥ? ನಾವು ಭಗವಂತನ ಕುರಿತು ಮಾಡುವ ಯಾವುದೇ ಸಾಧನೆ ಆಗಿರಬಹುದು, ನಾಮಸ್ಮರಣೆ, ಜಪ, ಪೂಜೆ, ಧ್ಯಾನ, ತೀರ್ಥಯಾತ್ರೆ, ವ್ರತ, ಪಾರಾಯಣ ಇತ್ಯಾದಿ ಎಲ್ಲ ರೀತಿಯ ಸಾಧನೆಗಳಲ್ಲಿ ಅದಕ್ಕೆ ಹೆಸರನ್ನು ಏನು ಕೊಟ್ಟಿದ್ದಾರೆ? ಯಜ್ಞ. ಅದಕ್ಕೆ ಈಶ್ವರಾರಾಧನೆ, ಭಗವದ್ ಆರಾಧನೆ ಅಂತ ಹೇಳ್ತಾರೆ. ಯಥೋ ಅಭ್ಯುದಯ ನಿಶ್ರಯಂ ಸಂಪ್ರಾಪ್ತಿ ಹೇತು ಸ ಧರ್ಮ. ಅಭ್ಯುದಯ, ನಿಶ್ರಯ ಎರಡನ್ನೂ ಕರುಣಿಸುವುದು ಯಾವುದು ಅಂದರೆ ಯಜ್ಞ. ಯಜ್ಞವನ್ನು ಯಾರು ಮಾಡಬಹುದು ಅಂತ ಕೇಳಿದ್ರೆ ಯಾರು ಬೇಕಾದರೂ ಮಾಡಬಹುದು. ಒಬ್ಬಾತ ಅಂದುಕೊಂಡಂತೆ, ಅವನ ಹೆಸರು ಪ್ರಶಾಂತ್ ಅಂತ, ನೀವೆಲ್ಲ ಉದಾಹರಣೆ ಕೊಡ್ತಾ ಇರೋದು. ಪ್ರಶಾಂತ್ ಅಂತ ಒಬ್ಬ ವ್ಯಕ್ತಿ ಪ್ರಶಾಂತ ನಗರದಲ್ಲಿ ಪ್ರಶಾಂತಿ ನಿಲಯ ಮನೆ ಮಾಡಿ ಪ್ರಶಾಂತಿ ಅನ್ನೋ ಒಂದು ಹುಡುಗಿನ ಮದುವೆ ಆದರೆ ಜೀವನ ಪ್ರಶಾಂತವಾಗಿರುತ್ತೆ ಅಂತ ಏನೋ, ಅಥವಾ ಶಾಂತ ಕುಮಾರ್ ಅಂತ ಇಟ್ಕೊಳ್ಳೋಣ. ಶಾಂತಕುಮಾರ್ ಅನ್ನೋ ವ್ಯಕ್ತಿ ಯೋಚನೆ ಮಾಡಿದಂತೆ ಶಾಂತಿ ನಗರದಲ್ಲಿ ಮನೆ ಕೊಂಡ್ಕೊಳ್ಬೇಕು ಅಥವಾ ಮನೆ ಕಟ್ಟಬೇಕು. ಆ ಮನೆಗೆ ಶಾಂತಿ ನಿಲಯ ಅಂತ ಇಡಬೇಕು ಹೆಸರು. ಆ ಮನೆಯಲ್ಲಿ ಶಾಂತಿ ಅಥವಾ ಶಾಂತಿನಿ ಅನ್ನೋ ಹುಡುಗಿನೇ ಮದುವೆ ಆಗಬೇಕು. ಎಲ್ಲ ಶಾಂತ ಶಾಂತ ಶಾಂತ, ಸೊ ನನ್ನ ಜೀವನ ಪ್ರಶಾಂತ ಆಗಿಬಿಡುತ್ತೆ. ಸಾಧ್ಯವಾ? ಇಲ್ಲ, ಸಾಧ್ಯ ಇಲ್ಲ. ಹಾಗಾಗಿ ಯಾವುದರಿಂದ ಯಥಾರ್ಥ ಸಮಾಧಾನ, ಶಾಂತಿ ಪ್ರಾಪ್ತಿಯಾಗುತ್ತೆ ಅಂದರೆ ಭಗವದ್ ಆರಾಧನೆ. ಆ ಭಗವದ್ ಆರಾಧನೆಯಲ್ಲಿ ಅತ್ಯಂತ ಸುಲಭವಾದದ್ದು ಯಾವುದು ಅಂದರೆ ಮುಂದಿನ ಪ್ರಶ್ನೆ ನಾಮಸ್ಮರಣೆ, ಜಪ. ಇದನ್ನು ಕೂಡ ಭಗವದ್ಗೀತೆಯಲ್ಲಿ ನಮಗೆ ಉದಾಹರಣೆ ಸಿಗುತ್ತೆ. ಯಾಕೆ ಭಗವದ್ಗೀತೆ ಹೇಳ್ತೇವೆ ಅಂದರೆ ವೇದ ಸಾರ ಭಗವದ್ಗೀತೆ. ವೇದ ಅನಂತ, ಅಷ್ಟನ್ನೂ ಓದಿ ಅರ್ಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಏನು ಮಾಡೋದು ಅಂದರೆ ವೇದ ಸಾರವಾದಂತಹ 700 ಶ್ಲೋಕ ಇರತಕ್ಕಂತಹ ಭಗವದ್ಗೀತೆಯನ್ನು ನಾವು ರೆಫರ್ ಮಾಡಿದ್ರೆ ಸಾಕು. ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ 700 ಶ್ಲೋಕದಲ್ಲಿ ಅಡಕವಾಗಿದೆ.
ಭಗವದ್ಗೀತೆಯ 10ನೇ ಅಧ್ಯಾಯ ವಿಭೂತಿ ಯೋಗದಲ್ಲಿ ಭಗವಂತ 25ನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಜಪದ ಮಹತ್ವದ ಬಗ್ಗೆ, ನಾಮಸ್ಮರಣೆಯ ಮಹತ್ವದ ಬಗ್ಗೆ. ಏನದು ಶ್ಲೋಕ? ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಯೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯ. ವಿಭೂತಿ ಯೋಗದಲ್ಲಿ ಪರಮಾತ್ಮ ಹೇಳೋದೇನು ಅಂದರೆ, ಜಗತ್ತಿನ ಸೃಷ್ಟಿಯ ಎಲ್ಲ ಶ್ರೇಷ್ಠತೆಗಳ ಉದಾಹರಣೆಯನ್ನು ಕೊಡ್ತಾ ಅದೆಲ್ಲವೂ ನಾನೇ 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 ಅಂತ ಹೇಳ್ತಾ ಇದ್ದಾನೆ. ಒಂದು ವ್ಯಕ್ತಿಯಲ್ಲಿ ಯಾವುದಾದ್ರೂ ಶ್ರೇಷ್ಠ ಗುಣವನ್ನು ನಾವು ನೋಡಿದ್ರೆ ಅದು ಆ ವ್ಯಕ್ತಿದಲ್ಲ, ಅವನಲ್ಲಿರುವ ಪರಮಾತ್ಮ ಚೈತನ್ಯದ್ದು ಅಂತ ರಾಮಕೃಷ್ಣ ಪರಮಹಂಸರು ಒತ್ತಿ ಒತ್ತಿ ಹೇಳ್ತಾರೆ ವಚನವೇದದಲ್ಲಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಮಹರ್ಷಿಗಳಲ್ಲಿ ಶ್ರೇಷ್ಠ ಮಹರ್ಷಿಗಳು ಯಾರಪ್ಪ ಅಂದರೆ ಭೃಗು. ಆ ಭೃಗು ಮಹರ್ಷಿಯೇ ನಾನು. ಗಿರಾಮಸ್ಯೇಕಮಕ್ಷರಂ, ಅಕ್ಷರಗಳಲ್ಲಿ ಶಬ್ದಗಳಲ್ಲಿ ಯಾವುದಪ್ಪ ಅಂದರೆ ಓಂಕಾರ. ಆ ಓಂಕಾರ ಶ್ರೇಷ್ಠತಮವಾದದ್ದು, ಅದು ನಾನೇ. ಯಜ್ಞಗಳಲ್ಲಿ ಯಾವುದಪ್ಪ ಶ್ರೇಷ್ಠ ಯಜ್ಞ ಅಂದರೆ ಜಪಯಜ್ಞ, ಅದು ನಾನೇ. ಸ್ಥಾವರ, ಅದರಲ್ಲಿ ಹಿರಿದಾದದ್ದು ಶ್ರೇಷ್ಠವಾದದ್ದು ಯಾವುದು ಅಂದರೆ ಹಿಮಾಲಯ, ಆ ಹಿಮಾಲಯವು ನಾನೇ. ಈ ರೀತಿಯಲ್ಲಿ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಪರಮಾತ್ಮನೇ ಹೇಳಿಬಿಟ್ಟಿದ್ದಾನೆ. ಹಾಗಾಗಿ ಆ ಜಪಯಜ್ಞ ಶ್ರೇಷ್ಠತಮವಾದಂತಹ ಯಜ್ಞವನ್ನು ನಾವು ಇವತ್ತು ಅಮ್ಮನ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಉಪದೇಶದಂತೆ, ಇನ್ನು ಅನೇಕ ಮಹಾತ್ಮರ ಉಪದೇಶದಂತೆ ನಾವು ಜಪಯಜ್ಞ ಸಂಕಲ್ಪವನ್ನು ತೆಗೆದುಕೊಳ್ತಾ ಇದ್ದೀವಿ. ಏನು ಇಷ್ಟೊಂದು ಮಹತ್ವ ಹೇಳಿದಾರಲ್ಲ ನಾಮಸ್ಮರಣೆ ಬಗ್ಗೆ, ಜಪದ ಬಗ್ಗೆ ಅಂತ ಕೇಳಿದ್ರೆ, ಕಲಿಸಂತರಣೋಪನಿಷತ್ ಅಂತ ಇದೆ. ಕಲಿಸಂತರಣೋಪನಿಷತ್ ಅಂದರೆ ಕಲಿಯನ್ನು ಸಂತರಿಸುವುದು, ಅಂದರೆ ಕಲಿಯನ್ನು ದಾಟುವುದಕ್ಕಾಗಿ. ಕಲಿಯುಗ ಅಂದರೆ, ಕಲಿ ಅಂದರೆ ಏನಿಲ್ಲ, ಮನಸ್ಸಿನ ಕಶ್ಮಲತೆಗಳು, ಅಹಂಕಾರ ಮಮಕಾರಗಳು, ಬಂಧನ, ದುಃಖ, ಅಜ್ಞಾನ. ಈ ಅಜ್ಞಾನವನ್ನು ದಾಟುವಂತಹ ಉಪಾಯವನ್ನು ಹೇಳಿಕೊಟ್ಟಿರೋದು ಯಾವ ಉಪನಿಷತ್ತಲ್ಲಿದೆ? ಕಲಿಸಂತರಣ ಉಪನಿಷತ್ತು. ಅದರಲ್ಲಿ ಏನನ್ನ ಹೇಳಿದ್ದಾರೆ ಅಂದರೆ, ಕಲು ಕಶ್ಮಲ ಚಿತ್ತಾನಾಂ ಪಾಪದ್ರವ್ಯೋಪಜೀವಿತ ವಿಧಿಕ್ರಿಯಾ ವಿಹೀನಾನಾಂ ಗತಿರ್ಗೋವಿಂದ ಕೀರ್ತನಂ. ಅರ್ಥ ಏನು ಅಂದರೆ, ಕಲಿಯುಗದಲ್ಲಿ ಚಿತ್ತವು ಅಥವಾ ಮನಸ್ಸು ಅಶುದ್ಧವಾಗಿರಲು ಜೀವನವನ್ನು ಹೇಗೆ ನಡೆಸಬೇಕು ಅಂತ ಶಾಸ್ತ್ರ ಏನು ಹೇಳಿದೆ, ಅದರ ಯಾವ ನಿಯಮವನ್ನು ನಾವು ಅನುಸರಿಸದೆ ಸ್ವೇಚ್ಛಾಚಾರದ ಜೀವನವನ್ನು ನಡೆಸುವಂತಹ ಸಮಯದಲ್ಲಿ ವಿಧಿಕ್ರಿಯಾ ವಿಹೀನಾನ ದ್ರವ್ಯೋಪಜೀವಿನ ಮೆಟೀರಿಯಲಿಸ್ಟಿಕ್ ಲೈಫ್ ಅರ್ಥವೇ ಪ್ರಧಾನವಾಗಿರಬೇಕಂದ್ರೆ, ನನ್ನ ಆಸೆಯ ಪೂರ್ತಿಯೇ, ಸ್ವಾರ್ಥದ ಪೂರ್ತಿಯೇ ಪ್ರಧಾನವಾಗಿರಬೇಕಂದ್ರೆ, ನನ್ನ ಸ್ವಾರ್ಥದ ಪೂರ್ತಿಗಾಗಿ ಯಾರನ್ನೂ ಯಾವುದನ್ನು ಲಕ್ಷಿಸದೆ ಸ್ವೇಚ್ಛಾಚಾರದನ್ನ ಜೀವನವನ್ನು ನಡೆಸುವಾಗ, ಇಂತಹ ಅಧಮ ಜೀವನವನ್ನು ನಡೆಸುವಾಗ ಗತಿ ಏನಪ್ಪ ಅಂತ ಕೇಳಿದ್ರೆ, ಗೋವಿಂದ ನಾಮ ಸಂಕೀರ್ತನಂ, ಗೋವಿಂದ ಕೀರ್ತನಂ. ಸಂತರಣೋಪನಿಷತ್ತಲ್ಲಿ ಹೇಳಿರೋದೇನೋ, ಗೋವಿಂದ ನಾಮಸ್ಮರಣೆಯನ್ನು ಮಾಡಿ, ನಾಮಸ್ಮರಣೆಯನ್ನು ಮಾಡಿ ಸಾಕು. ಎಂಥದೇ ಅಧಮತಮವಾದ ಜೀವನ ಇದ್ರೂ ಕೂಡ, ನಡೆಸ್ತಾ ಇದ್ರೂ ಕೂಡ, ಅಲ್ಲಿಂದ ಸುಲಭದಲ್ಲಿ, ಕಡಿಮೆ ಸಮಯದಲ್ಲಿ, ಅತ್ಯಂತ ಶೀಘ್ರಗತಿಯಲ್ಲಿ ಉದ್ಧಾರವಾಗುವಂತಹ ಸಾಧನ ಏನು ಅಂದರೆ ನಾಮಸ್ಮರಣೆ, ಜಪ. ಭಾಗವತದಲ್ಲಿ ಒಂದು ಮಾತಿದೆ, ಏನು ಅಂದರೆ, ಕೃತಯುಗದಲ್ಲಿ ಜನರು ಯಾವುದರ ಮೂಲಕ ಭಗವಂತನನ್ನು ಪಡೆದರು ಅಂದರೆ ಧ್ಯಾನದ ಮೂಲಕ. ಹಾಗಾಗಿ ನಾವು ಋಷಿಗಳನ್ನು ನೋಡ್ತೇವೆ, ನಮ್ಮ ಪುರಾಣಗಳನ್ನು ನಾವು ಇತಿಹಾಸಗಳನ್ನು ಓದಿದ್ರೆ, ಅಧ್ಯಯನ ಮಾಡಿದ್ರೆ, ಕೃತಯುಗದಲ್ಲಿ ಮಹರ್ಷಿಗಳೆಲ್ಲರೂ ಕೂಡ ಧ್ಯಾನನಿಷ್ಠರಾಗಿದ್ರು, ಧ್ಯಾನ ತತ್ಪರರಾಗಿರ್ತಾ ಇದ್ರು, ಸದಾ ಧ್ಯಾನದಲ್ಲಿ ಮುಳುಗಿರ್ತಾ ಇದ್ರು. ಆ ಧ್ಯಾನದ ಮೂಲಕ ಭಗವತ್ ಪ್ರಾಪ್ತಿಯನ್ನು, ಆನಂದವನ್ನು ಪಡೀತಾ ಇದ್ರು. ನಂತರ ಯುಗ ಬದಲಾಯಿತು. ಕೃತಯುಗದ ನಂತರ ಯಾವ ಯುಗ? ತ್ರೇತಾಯುಗ. ತ್ರೇತಾಯುಗದಲ್ಲಿ ನಾವು ನೋಡ್ತೇವೆ, ಯಜ್ಞಯಾಗಾದಿಗಳ ಮೂಲಕ ಭಗವತ್ ಪ್ರಾಪ್ತಿಯನ್ನು ಮಾಡಿಕೊಂಡ್ರು. ರಾಮಾಯಣವನ್ನೇ ನೋಡಿದ್ರೆ ತ್ರೇತಾಯುಗದಲ್ಲಿ ರಾಮನ ಅವತಾರ. ರಾಮನ ಅವತರಣವೇ ಹೇಗಾಯಿತು? ಯಜ್ಞದ ಮೂಲಕ. ಋಷ್ಯಶೃಂಗರು ಬಂದು
ಯಜ್ಞವನ್ನು ಮಾಡಿಸ್ತಾರೆ, ರಾಮನ ಅವತರಣ ಆಗುತ್ತೆ. ಸೊ ಯಜ್ಞದ ಮೂಲಕ ಜನರು ಭಗವತ್ ಪ್ರಾಪ್ತಿಯನ್ನು ಮಾಡ್ಕೊಳ್ತಾ ಇದ್ರು. ನಂತರ ಬಂದಿದ್ದು ಯಾವುದು? ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ಭಗವಂತನನ್ನ ಹೇಗೆ ಪಡೆದ್ರು ಜನ ಅಂದರೆ ಪೂಜೆಯ ಮೂಲಕ. ಅದಕ್ಕೆ ಕೃಷ್ಣನನ್ನು ಕೂಡ ಭಾಗವತದಲ್ಲಿ ನಾವು ನೋಡೋದೇನು, ಯಥೇಚ್ಛವಾಗಿ ಪೂಜೆಗಳನ್ನು ಮಾಡಿದ್ದಾನೆ, ಸಂಧ್ಯಾವಂದನೆಯನ್ನು ಮಾಡ್ತಾ ಇದ್ದ, ತ್ರಿಕಾಲ ಸಂಧ್ಯಾವಂದನೆಯನ್ನು ಮಾಡ್ತಾ ಇದ್ದ. ಕೃಷ್ಣನು ಕೂಡ ಅರ್ಘ್ಯ ಪ್ರದಾನ ಮಾಡ್ತಾ ಇದ್ದ. ದ್ವಾಪರ ಯುಗದಲ್ಲಿ ಪೂಜೆಗಳ ಮೂಲಕ ಭಗವತ್ ಪ್ರಾಪ್ತಿಯನ್ನು ಮಾಡಿಕೊಂಡ್ರು. ಹಾಗಿದ್ರೆ ಕಲಿಯುಗದಲ್ಲಿ ಏನಪ್ಪಾ ಅಂದರೆ ಭಗವನ್ ನಾಮಸ್ಮರಣೆ ಒಂದೇ ಉಪಾಯ. ಏಕೆ ಇಷ್ಟೊಂದು ಪ್ರಾಧಾನ್ಯ ಕೊಟ್ಟಿದ್ದಾರೆ ನಾಮಸ್ಮರಣೆಗೆ ಅಂದರೆ, ಬಾಕಿ ಯಾವುದೇ ಸಾಧನೆಗಾಗಲಿ ಯೋಗ್ಯತೆ ಬೇಕು, ವಿಧಿ ವಿಶೇಷತೆಗಳಿದೆ. ಜ್ಞಾನ ಮಾರ್ಗ ಅಂದರೆ ಅಥವಾ ವೇದಾಂತವನ್ನು ನಾನು ಅಧ್ಯಯನ ಮಾಡಿ ಅಥವಾ ವೇದಾಂತ ಶ್ರವಣವನ್ನು ಮಾಡಿ ಮನನ ಮಾಡಿ ನಿಧಿಧ್ಯಾಸನ ಮಾಡಬೇಕು, ಅಥವಾ ಜ್ಞಾನ ಮಾರ್ಗದಲ್ಲಿ ನಾನು ಪ್ರವೃತ್ತನಾಗಬೇಕು ಅಂದರೆ ಅದರಲ್ಲಿ ಯೋಗ್ಯತೆಯನ್ನು ಹೇಳಲಾಗಿದೆ. ಶಮಾಧಿ ಷಟ್ಕ ಸಂಪತ್ತಿ ಒಬ್ಬ ಆತನಿಗೆ ಇರಬೇಕು, ಆಗಲೇ ಅವನು ವೇದಾಂತಕ್ಕೆ ಎಂಟರಾಗಕ್ಕೆ ಸಾಧ್ಯ, ಅಥವಾ ಜ್ಞಾನ ಮಾರ್ಗಕ್ಕೆ ಎಂಟರಾಗಕ್ಕೆ ಸಾಧ್ಯ. ಹೇಗೆ? ಮೆಡಿಕಲ್ ನಾನು ಓದಬೇಕು ಅಂದರೆ ಇಷ್ಟು ಪರ್ಸೆಂಟೇಜ್ ಕಟ್ ಆಫ್ ಮಾರ್ಕ್ಸ್ ಇರುತ್ತೆ ಅಲ್ವಾ, ಸ್ಕೂಲಲ್ಲಿ ಸೇರಿಸ್ಬೇಕಂದ್ರೆ ಕಟ್ ಆಫ್ ಮಾರ್ಕ್ಸ್ ಇರುತ್ತೆ, ಇಂಜಿನಿಯರಿಂಗ್ ಸಬ್ಜೆಕ್ಟ್ ಕಟ್ ಆಫ್ ಮಾರ್ಕ್ಸ್ ಇರುತ್ತೆ, ಹೌದು ತಾನೆ? ಜ್ಞಾನ ಮಾರ್ಗಕ್ಕೂ ಕೂಡ ಒಂದು ಕಟ್ ಆಫ್ ಇದೆ. ಏನು? ಶಮಾಧಿ ಷಟ್ಕ ಸಂಪತ್ತಿ ಅವನಲ್ಲಿ ಇರಬೇಕು. ಇಲ್ಲದೆ ಅಂದರೆ ಅವನು ಜ್ಞಾನ ಮಾರ್ಗದಲ್ಲಿ ಪ್ರವೃತ್ತನಾಗಕ್ಕೆ ಸಾಧ್ಯ ಇಲ್ಲ. ಏನು ಶಮಾಧಿ ಷಟ್ಕ ಸಂಪತ್ತಿ? ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ. ಈ 6 ಸಂಪತ್ತಿಗಳು ಅವನಲ್ಲಿ ಇದ್ದರೆ ಜ್ಞಾನ ಮಾರ್ಗಕ್ಕೆ ಪ್ರವೇಶಿಸಬಹುದು. ಇಲ್ಲ ಅಂದರೆ ಪ್ರವೇಶಿಸಲು ಸಾಧ್ಯವಿಲ್ಲ. ಅದನ್ನು ಮೊದಲು ಗುಣವನ್ನು ಅವನು ಪ್ರಾಪ್ತಿ ಮಾಡಬೇಕು. ಆದರೆ ನಾಮಸ್ಮರಣೆಗೆ ಏನಪ್ಪ, ಯಾವುದೇ ಯೋಗ್ಯತೆ ಇಲ್ಲ, ಯಾವುದೇ ಸಿದ್ಧತೆ ಬೇಕಾಗಿಲ್ಲ. ಯಾರು ಬೇಕಾದರೂ ಯಾವ ಅವಸ್ಥೆಯಲ್ಲಿ ಬೇಕಾದರೂ, ಗೃಹಸ್ಥಾಶ್ರಮವಿರಲಿ, ಬ್ರಹ್ಮಚರ್ಯ ಆಶ್ರಮ ಇರಲಿ, ವೃದ್ಧಾಶ್ರಮವಿರಲಿ ಅಂದರೆ ವಾನಪ್ರಸ್ಥಾಶ್ರಮ ಇರಲಿ, ಅಥವಾ ಸನ್ಯಾಸಾಶ್ರಮ ಇರಲಿ, ನನ್ನ ಅವಸ್ಥೆ, ಜ್ಞಾನದ ಅವಸ್ಥೆ, ಸಾಧನೆ ಅವಸ್ಥೆ, ನನಗೇನು ಗೊತ್ತಿಲ್ಲ, ಆಧ್ಯಾತ್ಮವೇ ಗೊತ್ತಿಲ್ಲ, ABCD ಗೊತ್ತಿಲ್ಲ, ಸ್ಕ್ರ್ಯಾಚಲ್ಲಿದ್ದೇನೆ, ಝೀರೋನಲ್ಲಿದ್ದೇನೆ, ತೊಂದರೆ ಇಲ್ಲ. ಯಾವುದೇ ಸಿದ್ಧತೆ ಇಲ್ಲದೆ, ಯಾವುದೇ ಯೋಗ್ಯತೆ ಇಲ್ಲದೆ ಏಕಮಾತ್ರ ಸಾಧನೆ ಯಾರು ಬೇಕಾದರೂ ಮಾಡ್ಬೋದು ಅಂದರೆ ಅದು ನಾಮಸ್ಮರಣೆ, ಜಪ, ಯಜ್ಞ, ಜಪ. ಹಾಗಾಗಿ ಜಪಕ್ಕೆ ಇಷ್ಟೊಂದು ಪ್ರಾಧಾನ್ಯವನ್ನು ಕೊಟ್ಟಿದ್ದಾರೆ ನಮ್ಮ ಋಷಿ ಪರಂಪರೆಯಲ್ಲಿ ಜಪ ಸಾಧನೆಗೆ. ಆದರೆ ಇಲ್ಲಿ ಒಂದು ಜಪ ಮಾಡೋದಕ್ಕೆ ಮುಖ್ಯವಾದಂಥ ಒಂದು ಪದಾರ್ಥ, ಇಂಗ್ರೀಡಿಯೆಂಟ್ ಇದೆ. ಏನಪ್ಪ ಅಂದರೆ ಅದು ಸಮರ್ಪಣೆ, ಪ್ರೇಮ ಅಥವಾ ಮನಃಶುದ್ಧಿ. ಅದಿದ್ರೇ ಮಾಡ್ಬೋದಾ ಅಂದರೆ ಅದಿದ್ರೂ ಮಾಡ್ಬೋದು, ಇಲ್ಲದೇ ಮಾಡ್ತಾ ಅದು ಪ್ರಾಪ್ತಿಯಾಗುತ್ತೆ. ಅದು ಜಪದ ಮಹಿಮೆ. ನಾನು ಒಂದು ಒಳ್ಳೆ ಮಾತನ್ನು ಒಬ್ಬರು ಸನ್ಯಾಸಿಯ ಬಾಯಿಂದ ಕೇಳಿದೆ. ಏನಪ್ಪ ಅಂದರೆ, ಗಾಡ್ ಡಸಂಟ್ ಕಾಲ್ ದ ಕ್ವಾಲಿಫೈಡ್, ಗಾಡ್ ಕ್ವಾಲಿಫೈಸ್ ದ ಕಾಲ್ಡ್. ಯೋಗ್ಯ ವ್ಯಕ್ತಿಗಳನ್ನು ಭಗವಂತ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಿಲ್ಲ, ಅವರ ಅವಶ್ಯಕತೆ ಬೇಕಾಗಿಲ್ಲ. ಅಮ್ಮ ಯಾವಾಗಲೂ ಹೇಳ್ತಾರೆ, ಆಸ್ಪತ್ರೆ ತೆಗೆದುಬಿಟ್ಟು ಹೊರಗಡೆಗೆ ಒಂದು ಬೋರ್ಡ್ ಹಾಕದಂತೆ, ರೋಗಿಗಳಿಗೆ ಪ್ರವೇಶ ಇಲ್ಲ. ಏನು ಪ್ರಯೋಜನ? ಆಸ್ಪತ್ರೆ ಯಾಕೆ ಕಟ್ಟಿದ್ದೀರ ಮತ್ತೆ? ಅದೇ ರೀತಿ ನಾಮಸ್ಮರಣೆ ಏನು ಅಂದರೆ, ಮಾಡ್ತಾ ಮಾಡ್ತಾ ಅದಕ್ಕೆ ಬೇಕಾಗಿರೋ ಎಲ್ಲ ಒಂದು ಯೋಗ್ಯತೆಯನ್ನ ಕೇವಲ ನಾಮಸ್ಮರಣೆ ಮೂಲಕನೇ ಪಡೆದು ಬಿಡ್ತಾರೆ ಜೀವ. ಹಾಗಾಗಿ ಸಾಧನೆಗಳ ಪೈಕಿ ಅತ್ಯಂತ ಉತ್ಕೃಷ್ಟವಾದ ಸಾಧನೆ, ಸುಲಭ ಸಾಧನೆ ಅಂದರೆ ಜಪ. ಶಂಕರಾಚಾರ್ಯರು ದಶಾವತಾರ ಸ್ತೋತ್ರದ ಕಡೆಯಲ್ಲಿ ಈ ಮಾತನ್ನು ಹೇಳ್ತಾರೆ. ನಾಮಸ್ಮರಣಾದನ್ಯೋಪಾಯಂ ನಹಿ ಪಶ್ಯಾಮೋ ಭವತರಣೆ, ರಾಮಹರೇ ಕೃಷ್ಣ ಹರೇ ತವ ನಾಮ ವದಾಮಿ ಸದಾ ನೃಹರೇ. ದಶಾವತಾರ ಸ್ತೋತ್ರವನ್ನು ಹೇಳಿ ಅವರು ಹೇಳ್ತಾರೆ, ನಹಿ ಪಶ್ಯಾಮೋ ಭವತರಣೆ. ಏನು? ನಾಮಸ್ಮರಣಾದನ್ಯೋಪಾಯಂ. ಈ ಕಲಿಯುಗದಲ್ಲಿ
ನಾಮಸ್ಮರಣೆ ಅಲ್ಲದೆ ಬೇರೆ ಉಪಾಯವನ್ನ ಭವಸಾಗರವನ್ನು ದಾಟೋದಕ್ಕೆ ನನಗೆ ಕಾಣ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ರಾಮ ಹರೇ ಕೃಷ್ಣ ಹರೇ ತವ ನಾಮ ವದಾಮಿ ಸದಾ ನೃಹರೆ. ನೃಹರೆ ಅಂದರೆ ಇಲ್ಲಿ ನರಸಿಂಹ ಅಂತ ಅರ್ಥ. ಪರಮಾತ್ಮ ನಿನ್ನ ನಾಮಗಳು ಅನಂತವಾಗಿದೆ. ಸಹಸ್ರನಾಮ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ದುರ್ಗಾ ಸಹಸ್ರನಾಮ, ರಾಮ ಸಹಸ್ರನಾಮ, ಕೃಷ್ಣ ಸಹಸ್ರನಾಮ. ಅವನ ನಾಮ ಅನಂತವಾಗಿದೆ, ಸಹಸ್ರಾರು ನಾಮಗಳಿದೆ. ಅದರಲ್ಲಿ ಯಾವುದಾದ್ರೂ ಒಂದು ನಾಮವನ್ನು ತೆಗೆದುಕೊಂಡು ಹೇಳಿದ್ರು ಸಾಕು, ಸಂಸಾರ ಸಾಗರದ ದಾಟಿ ಬಿಡ್ತಾನೆ ಅವನು ಅಂತ. ಇನ್ನೊಂದು ಮಹಿಮೆಯನ್ನ ಭಾಗವತದಲ್ಲೇ ಹೇಳಲಾಗಿದೆ. ಭಾಗವತದಲ್ಲಿ 6ನೇ ಸ್ಕಂದ 2ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ ಸಾಂಕೇತ್ಯಂ ಪರಿಹಾಸ್ಯಂ ವ ಸ್ಥೋಮಂ ಹೇಲನಮೇವ ವೈಕುಂಠ ನಾಮಗ್ರಹಣಂ ಅಶೇಷ ಅಘಹರಂ ವಿದುಹು. ಅಂದರೆ ಜಪ ನೀವು ಹೇಗಾದ್ರೂ ಮಾಡಿ ನೀವೇನು ಪಾಸ್ ಆಗಿಬಿಡ್ತೀರ. ಏನು ಭಾಗವತದಲ್ಲಿ ಹೇಳ್ತಾ ಇರೋದು? ಸಾಂಕೇತ್ಯಂಬ ಅಂದರೆ ಸಾಂಕೇತ್ಯ ಅಂದರೆ ಯು ಮೇ ಡೂ ದ ಜಪ ವಿತ್ ಎ ಪ್ರೀ ಡಿಸೈಡೆಡ್ ನಂಬರ್. ಪ್ರತಿ ದಿವಸ ನಾನು 10,000 ಜಪ ಮಾಡ್ತೇನೆ, ಪ್ರತಿ ದಿವಸ 1,000 ಜಪ ಮಾಡ್ತೇನೆ, ಪ್ರತಿ ದಿವಸ 100 ಆದರೂ ಮಾಡ್ತೇನೆ. ಹಾಗಾದರೂ ಮಾಡಿ, ನಿಶ್ಚಿತವಾಗಿ, ನಿಯಮಿತವಾಗಿ, ರೆಗ್ಯುಲರ್ ಆಗಿ. ಇದು ನನ್ನ ನಿಷ್ಠೆ, ಇದನ್ನು ನಾನು ಪ್ರತಿ ದಿವಸ ನಿಶ್ಚಿತವಾಗಿ ನಾನು ಮಾಡ್ತೇನೆ. ಹಾಗಾದರೂ ಮಾಡಿ. ಪರಿಹಾಸ್ಯಂಬ, ನಮ್ಮಲ್ಲಿ ನಮಃಶಿವಾಯನ ಬಳಸುವ ವಿಧಾನ ಭಾಳ ಚೆನ್ನಾಗಿದೆ. ಅಮ್ಮನ ಆಶ್ರಮದಲ್ಲಿ ಎದುರುಗಡೆಗೆ ನೋಡಿ ಸೀರಿಯಸ್ ನಮಃಶಿವಾಯ. ಅವನೇನೋ ಸಾಮಾನು ತೆಗಿತಾ ಅಂತೀವಿ, ನಮಃಶಿವಾಯ ನಮಃಶಿವಾಯ ಅಂತೀರಿ. ಅವನ ಹೆಸರು ಗೊತ್ತಿಲ್ಲದೆ ಏನು ಹೇಳ್ತಾರೆ, ನಮಃಶಿವಾಯ ನಮಃಶಿವಾಯ ನಮಃಶಿವಾಯ. ಅಥವಾ ಏನೋ ಸೀರಿಯಸ್ ನಮಃಶಿವಾಯ ನಮಃಶಿವಾಯ ಆದರೂ ಹೇಳ್ತೀವಲ್ವಾ. ಪರಿಹಾಸ್ಯಂವ, ಭಗವಂತನ ನಾಮವನ್ನ ಪರಿಹಾಸ್ಯವಾಗಿದ್ರೂ ನೀವು ಹೇಳ್ಬಿಡಿ, ತೊಂದರೆ ಇಲ್ಲ. ಹೇಲನಮೇವ ಅಂದ್ರೇನು? ನಿರ್ಲಕ್ಷ್ಯದಿಂದ, ಮೆಕ್ಯಾನಿಕಲ್ ಆಗಾದರೂ ಸರಿ, ಅಥವಾ ಅದ್ರ ಕಡೆಗೆ ಶ್ರದ್ಧೆ ಕೊಡದೆ. ಇವಾಗ ಮನೆಯಲ್ಲಿ ನಾವು ನೋಡ್ತೇವೆ, ಜಪಕ್ಕೆ ಕೂತಿರ್ತಾರೆ, ಇಲ್ಲಿ ಓಡ್ತಾ ಇರತ್ತೆ ಮಾಲೆ, ಮನಸ್ಸು ಅದೇ ಥರ ಓಡ್ತಾ ಇರತ್ತೆ. ಆ ಕಡೆ ಟಿವಿ ಜೋರಾಗಿ ಹಾಕಿರ್ತಾರೆ, ಇವ್ರ ಫೇವರೇಟ್ ಸೀರಿಯಲ್ ಜಪ ಮುಗಿಸ್ಬಿಡ್ಬೇಕು, ಕೂತ್ಕೊಂಡಿರ್ತಾರೆ, ಡೈಲಾಗಿಂಗ್ ಒಂದು ಕಿವಿ ಇರುತ್ತೆ, ಮಿಸ್ ಮಾಡುವುದು, ಟ್ರ್ಯಾಕ್ ಇಟ್ಕೊಂಡಿರ್ತಾರೆ. ಅಥವಾ ಎಲ್ಲಿ ಬೆಲ್ಲ ಆಗ್ತಾ ಇರತ್ತೆ, ಮನೇಲಿ ಅಡುಗೆ ಮನೇಲಿ ಅಮ್ಮನೋ ಇನ್ಯಾರೋ ಕೆಲಸ ಮಾಡ್ತಾರೆ, ಡೋರ್ ತೆಗಿತಾ ಇಲ್ಲ, ಜಪ ಯಾರೋ ಬಂದಿರ ತೆಗಿರಿ ಅಂತ ಇಲ್ಲಿ ಓಡ್ತಾ ಇರುತ್ತೆ ಅಲ್ವಾ. ಮೆಕ್ಯಾನಿಕಲ್ ಆಗಾದರೂ ಮಾಡಿ, ಅಥವಾ ಜಪದ ಕಡೆಗೆ ಶ್ರದ್ಧೆ ಇಲ್ಲದೆ, ಏಕಾಗ್ರತೆ ಇದೆ, ನಿರ್ಲಕ್ಷ್ಯದಿಂದನಾದರೂ ಮಾಡಿ. ಇನ್ನೊಂದು ಏನು ಹೇಳುತ್ತೆ? ವೈಕುಂಠ ನಾಮಗ್ರಹಣಂ. ವೈಕುಂಠ ನಾಮಗ್ರಹಣಂ ಅಂದರೆ ವಿಷ್ಣುವಿನ, ಅಂದರೆ ವಿಷ್ಣು ಅಂದರೆ ಇಲ್ಲಿ ಸರ್ವಂ ವೇವೇಷ್ಟೀತಿ ವಿಷ್ಣು. ಶಂಖಚಕ್ರ ಗದಾ ಪದ್ಮ ಇಟ್ಕೊಂಡ್ರು ವಿಷ್ಣು ಅಲ್ಲ. ಇಲ್ಲಿ ಹೇಳ್ತಾ ಇರೋದು ಸರ್ವಂ ವೇವೇಷ್ಟೀತಿ ವಿಷ್ಣು ಅಂದರೆ ಎಲ್ಲ ಕಡೆಗೆ ಯಾವ ಶಕ್ತಿ ಚೈತನ್ಯ ವ್ಯಾಪ್ತವಾಗಿದೆಯೋ ಆ ವ್ಯಾಪ್ತ ಚೈತನ್ಯದ ಹೆಸರು ವಿಷ್ಣು. ಅಂದರೆ ಭಗವಂತನ ನಾಮವನ್ನ, ನಾಮಗ್ರಹಣಂ ಅಂದರೆ ನಾಮಗ್ರಹಣ, ನಾಮವನ್ನು ಹಿಡಿದಿರ್ತಕ್ಕಂಥ ನಾಮ ಜಪಿಸ್ತಾ ಇದ್ರೆ ಅಶೇಷ ಅಗ ಹರಂಬಿದುಹು. ಶೇಷ ಅಘಂ ಅಶೇಷ ಅಘಂ ಏನರ್ಥ? ಶೇಷ ಅಘಂ ಅಂದರೆ, ಅಘ ಅಂದರೆ ಪಾಪ. ಜನನ ಮರಣಕ್ಕೆ ಕಾರಣವೇ ಕರ್ಮ. ಏನೇ ಪಾಪ ಇರಲಿ ಪುಣ್ಯ ಇರಲಿ ಅದನ್ನು ಚುಕ್ತ ಮಾಡೋಕ್ಕೆ ಜನ್ಮ ತಗೊಳ್ಳೇಬೇಕು. ಅಶೇಷ ಅಘಂ, ಅಶೇಷ, ಶೇಷವೇ ಉಳಿಯೋದಿಲ್ಲ. ಪಾಪ ಅನ್ನೋದು ಉಳಿಯೋದೇ ಇಲ್ಲ, ಧ್ವಂಸ ಮಾಡಿಬಿಡುತ್ತೆ, ಸುಟ್ಟು ಹಾಕಿಬಿಡುತ್ತೆ ಭಗವಂತನ ನಾಮ. ಮತ್ತೆ ಅವನಿಗೆ ಜನನ ಮರಣ ಚಕ್ರದಿಂದ ಪಾರು ಮಾಡಿಬಿಡುತ್ತೆ. ಜನ್ಮ ಮರಣಕ್ಕೆ ಯಾವುದು ಕಾರಣವೋ ಆ ರೂಟ್ ಕಾಸನ್ನೇ ಸುಟ್ಟು ಹಾಕ್ಬಿಡುತ್ತೆ. ಏನು? ನಾಮ. ಹಾಗಾಗಿ ಭಾಗವತದಲ್ಲಿ ಹೇಳಲಾಗಿದೆ, ಹೇಗಾದರೂ ಸರಿಯಪ್ಪ ನಾಮಸ್ಮರಣೆ ಮಾಡುವುದಿಲ್ಲ. ಯಾಕೆ? ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬೆಂಕಿನ ಮುಟ್ಟಿದ್ರೆ ಏನಾಗುತ್ತೆ? ಸುಡತ್ತೆ. ಒಂದು ಮಗು ಮುಟ್ಲಿ, ದೊಡ್ಡವ್ರು ಮುಟ್ಲಿ, ಮಗು ಮುಟ್ತಾ ಇದೆ ಅಂತ ಹೇಳಿ ಬೆಂಕಿ ಸುಮ್ಮನೆ ಇರತ್ತ? ಪಾಪ ಅದಕ್ಕೇನು ಗೊತ್ತಿಲ್ಲ, ಸುಡೋದು ಬೇಡ ಅಂತ. ಇಲ್ಲ, ದೊಡ್ಡವರು ಮುಟ್ಟಿದ್ರೂ ಸುಡುತ್ತೆ, ಮಗು ಮುಟ್ಟಿದ್ರೂ ಸುಡುತ್ತೆ. ಹೇಗೋ ನೀರಲ್ಲಿ ನಾವು ಕೈ ಇಟ್ಟರೆ ಹೇಗೆ ಒದ್ದೆ ಆಗ್ತೀವೋ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನೀರಲ್ಲಿ ಇಳಿದ್ರೆ ಹೇಗೆ ವಸ್ತ್ರ ಒದ್ದೆ ಆಗುತ್ತೆ, ಶರೀರ ಒದ್ದೆ ಆಗುತ್ತೋ, ಅದೇ ರೀತಿ
ಭಗವಂತನ ನಾಮವನ್ನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಹೇಳಿದ್ರೆ ಜೀವಿಯ ಉದ್ಧಾರ ಆಗ್ಬಿಡುತ್ತೆ. ಹಾಗಿದ್ರೆ ಈ ಜಪ ಶಬ್ದದ ಅರ್ಥ ಏನು? ಜಕಾರ, ಜಪ 2 ಶಬ್ದ ಅಲ್ವಪ್ಪ, 2 ಅಕ್ಷರ. ಜಪ ಶಬ್ದದಲ್ಲಿ 2 ಅಕ್ಷರ ಇದೆ. ಮೊದಲನೇ ಅಕ್ಷರ ಜಕಾರ ಯಾವುದಕ್ಕೆ ಪ್ರತಿನಿಧಿ ಅಂದರೆ ಜನನ ಮರಣ, ಜನನ ಮರಣ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹುವಿಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಭಜ ಗೋವಿಂದಂ ಭಜ ಗೋವಿಂದಂ. ಈ ಜನನ ಮರಣ, ಜನನ ಮರಣ, ಜನನ ಮರಣ, ಬೇರೆ ಬೇರೆ ಯೋನಿಗಳಲ್ಲಿ ಜೀವಿ ಸಂಚರಿಸ್ತಾ ಇದೆಯಲ್ಲ. ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಜನನೀ ಜಠರೇ ಶಯನಂ. ಮತ್ತೆ ಜನನಿಯ ಜಠರ ಗರ್ಭಪಾತ್ರೆಯಲ್ಲಿ ಬೇರೆ ಬೇರೆ ಯೋನಿಗಳಲ್ಲಿ ಬೇರೆ ಬೇರೆ ಜೀವಿಗಳಾಗಿ ಕರ್ಮಕ್ಕನುಗುಣವಾಗಿ ಬದ್ಧನಾಗಿ ಜನ್ಮವನ್ನು ತಾಳ್ತಾ ಇರೋ ಜೀವಿಗೆ ಆ ಜಕಾರ ಸೂಚಕ, ಜನನ ಮರಣದ ಸೂಚಕ. ಜಪ ಪಕಾರ ಯಾವುದಕ್ಕೆ ಪ್ರತೀಕ ಅಂದರೆ ಪಾಪ ಪುಣ್ಯ. ಜನನ ಮರಣಕ್ಕೆ ಕಾರಣ ಯಾವುದು? ಕರ್ಮ. ಕರ್ಮಕ್ಕೆ ಕಾರಣ ಯಾವುದು? ಕರ್ಮದಿಂದ ಏನು ಉಂಟಾಗತ್ತೆ? ಪಾಪ ಪುಣ್ಯ ಉಂಟಾಗತ್ತೆ. ಕರ್ಮಕ್ಕೆ ಕಾರಣ ಯಾವುದು? ನಾನೊಂದು ಕರ್ಮ ಮಾಡಬೇಕು ಅಂದರೆ ಅದಕ್ಕೆ ಕಾರಣ ಏನು? ಆಸೆ. ಹೌದಾ? ಆಸೆ ಇದ್ರೆ ತಾನೇ ಕರ್ಮ ಮಾಡೋದು. ಆಸೆ ಇಲ್ಲದಿದ್ರೆ ಕರ್ಮ ನಡೆಯೋದಿಲ್ಲ. ಈ ಆಸೆಯ ಉತ್ಪನ್ನ ಎಲ್ಲಿಂದ ಆಯಿತು? ಮನಸ್ಸು. ಮನಸ್ಸಿನ ಉತ್ಪನ್ನ ಎಲ್ಲಿಂದ ಆಯಿತು? ಚಿತ್ತ. ಚಿತ್ತದ ಉತ್ಪನ್ನ ಎಲ್ಲಿಂದ ಆಯಿತು? ಅಹಂಕಾರ. ಅಹಂಕಾರದ ಉತ್ಪನ್ನ ಎಲ್ಲಿಂದ ಆಯಿತು? ಅಜ್ಞಾನ. ನಾನು ಪರಮಾತ್ಮರಿದ್ದೇನೆ ಅನ್ನುವುದು ವಿಸ್ಮರಣೆ ಆಗಿದೆ, ಅದು ಅಜ್ಞಾನ. ಸೊ ಜಪ ಏನು ಮಾಡುತ್ತೆ ಅಂದರೆ ಜನನ ಮರಣಕ್ಕೆ ಕಾರಣೀಭೂತವಾದ ಅಜ್ಞಾನವನ್ನು ಹರಣ ಮಾಡಿಬಿಡುತ್ತೆ. ಜಪ ಶಬ್ದದ ಅರ್ಥ ಏನು? ಜನನ ಮರಣಕ್ಕೆ ಕಾರಣೀಭೂತವಾದಂಥ ಅಜ್ಞಾನದ ಹರಣವನ್ನು ಜಪ ಶಬ್ದ ಅಥವಾ ಸತತ ಸ್ಮರಣೆ. ಜಪ ಅಂದರೆ ಕಾನ್ಸ್ಟೆಂಟ್ ರಿಪಿಟೇಷನ್ ಆಫ್ ನೇಮ್, ಡಿವೈನ್ ನೇಮ್. ಸತತ ಸ್ಮರಣೆ, ನಿರಂತರ ಪುನರಾವರ್ತನೆ ಜಪ ಶಬ್ದದ ಅರ್ಥ. ಯಾವುದರ ನಿರಂತರ ಪುನರಾವರ್ತನೆಯಿಂದ ಅಜ್ಞಾನ ಹರಣವಾಗಿ ಜನನ ಮರಣ ಚಕ್ರದಿಂದ ನಾನು ಬಿಡುಗಡೆಯನ್ನು ಹೊಂದುತ್ತೇನೆ, ಅದಕ್ಕೆ ಜಪ ಅಂತ ಕರೆಯಲಾಗಿದೆ. ಹಾಗಿದ್ರೆ ಆ ಜಪ, ಆ ಭಗವಂತನ ನಾಮ, ಅದಕ್ಕೆ ಇನ್ನೊಂದು ಕೂಡ ಇದೆ, ಮಂತ್ರ ಅಂತ ಹೇಳ್ತೇವೆ. ನಾವೆಲ್ಲರೂ ಅಮ್ಮನಿಂದ ಮಂತ್ರದೀಕ್ಷೆಯನ್ನು, ಸದ್ಗುರುಗಳಿಂದ ಮಂತ್ರದೀಕ್ಷೆಯನ್ನು ಪಡೆದಿದ್ದೇವೆ. ಮಂತ್ರಕ್ಕೂ ನಾಮಕ್ಕೂ ಏನು ವ್ಯತ್ಯಾಸ? ನಾಮದಲ್ಲಿ ಬೀಜಾಕ್ಷರಗಳಿರೋದಿಲ್ಲ. ಬೀಜಾಕ್ಷರ ಅಂದರೆ ಏನು? ಒಂದು ವಟವೃಕ್ಷವನ್ನು ನೋಡ್ತೇವೆ, ಅದರ ಉತ್ಪನ್ನ ಎಲ್ಲಿಂದ ಆಯಿತು? ಬೀಜದಿಂದ. ಹಾಗೆಯೇ ಒಂದೊಂದು ದೇವತೆಗೆ ಒಂದೊಂದು ಬೀಜಾಕ್ಷರವಿದೆ. ಉದಾಹರಣೆ ಆದರೆ ದುರ್ಗೆಗೆ ದುಮ್, ರಾಮನಿಗೆ ರಂ, ದೇವಿ ಸ್ತ್ರೀ ದೇವತೆಗಳಿಗೆ ಶ್ರೀಂ, ಗಣಪತಿಗೆ ಗಂ, ಕೃಷ್ಣನಿಗೆ ಕ್ಲೀಂ, ಕಾಳಿಗೂ ಕ್ಲೀಂ. ಈ ರೀತಿ ಅನೇಕ ದೇವತೆಗಳಿಗೆ ಆ ದೇವತೆಗೆ ಹೊಂದುವಂತಹ ಬೀಜಾಕ್ಷರ ಇದೆ. ಆ ಬೀಜಾಕ್ಷರದ ಅರ್ಥ ಏನು ಅಂದರೆ, ಹೇಗೆ ವಟವೃಕ್ಷ ಬೆಳೆದು ಹೆಮ್ಮರವಾಗಿ ಬೇಕಾದಷ್ಟು ಜೀವಿಗಳಿಗೆ ಆಶ್ರಯವನ್ನು ಕೊಟ್ಟು ಗುಣವನ್ನು ಹೊಂದಿದೆ, ಅದರ ಉತ್ಪತ್ತಿ ಬೀಜದಿಂದ ಹೇಗೋ ಹಾಗೆ ಈ ಬೀಜಾಕ್ಷರದಲ್ಲಿ ಆ ದೇವತೆಯ ವಾಸವಿದೆ, ಆ ದೇವತೆಯ ಸಾನ್ನಿಧ್ಯವಿದೆ, ಆ ದೇವತೆಯ ಎಲ್ಲ ಶಕ್ತಿ ಇದೆ, ಆ ದೇವತೆಯ ಎಲ್ಲ ಗುಣಗಳಿದೆ. ಆ ದೇವತೆಯೇ ಇದ್ದಾರೆ ಆ ಬೀಜಾಕ್ಷರದಲ್ಲಿ. ನಾಮದಲ್ಲಿ ಬೀಜಾಕ್ಷರ ಇರೋದಿಲ್ಲ. ಮಂತ್ರ ಯಾಕೆ ಆಗತ್ತೆ ಅಂದರೆ ಓಂಕಾರ. ಓಂಕಾರ ಏನು ಅಂದರೆ ವೇದದಲ್ಲಿ ಭಗವಂತನ ನಿರ್ಗುಣ ನಿರಾಕಾರ ಸ್ವರೂಪ ಅಂತ ವರ್ಣಿಸಲಾಗಿದೆ. ಅರ್ಥಾತ್ ಸೂಕ್ಷ್ಮಾತಿ ಸೂಕ್ಷ್ಮ ಅವನ ತತ್ವ. ಆ ಸೂಕ್ಷ್ಮಾತಿ ಸೂಕ್ಷ್ಮದಿಂದ ಹೊರಹೊಮ್ಮಿರ್ತಕ್ಕಂಥದ್ದು ಯಾವುದಪ್ಪ? ಮೊದಲನೇದಾಗಿ ಪ್ರಥಮ ಅಂದರೆ ನಾಮ. ಯಾವುದು ನಾಮ ಬಂದಿದ್ದು, ಶಬ್ದ ಯಾವುದು ಬಂದಿದ್ದು ಅಂದರೆ ಓಂಕಾರ. ಹಾಗಾಗಿ ಅವ್ಯಕ್ತ ಬ್ರಹ್ಮದ ಪ್ರಕಟಿತ ನಾದ ಸ್ವರೂಪ ಯಾವುದಪ್ಪ ಮೊದಲನೇದಾಗಿ ಅಂದರೆ ಓಂಕಾರ.
ಹಾಗಾಗಿ ಯಾವುದೇ ವೇದ ಮಂತ್ರ ಹೇಳಿ, ಯಾವುದೇ ನಾಮ ಹೇಳಿ, ಯಾವುದೇ ಮಂತ್ರ ಹೇಳಿ, ಮೊದಲು ನಾವೇನು ಹೇಳ್ತೀವಿ? ಓಂ. ಆ ಉ ಮ. ಸತ್ ಚಿತ್ ಆನಂದ ಸ್ವರೂಪ, ಸೃಷ್ಟಿ ಸ್ಥಿತಿ ಸಂಹಾರ ಸ್ವರೂಪ ತತ್ವ, ಇದೆಲ್ಲವನ್ನ ಅಡಕ ಹೊಂದಿರತಕ್ಕಂಥ ಏಕ ಅಕ್ಷರ ಅಂದರೆ, ನಾದವೆಂದರೆ ಓಂಕಾರ. ಆ ಪರತತ್ವದ ಪ್ರತಿನಿಧಿ ಅದು ಓಂಕಾರ. ನಂತರ ಬೀಜ ಮಂತ್ರ, ನಂತರ ಆ ದೇವತೆಯ ನಾಮ, ಹೆಸರು, ಕಡೆಯಲ್ಲಿ ನಮಃ. ಇಷ್ಟು ಸೇರಿದ್ರೆ ಮಂತ್ರವಾಗುತ್ತೆ. ಕೆಲವೊಂದು ಸರ್ತಿ ಇವಾಗ ಶ್ರೀವಿದ್ಯಾ ಉಪಾಸನೆಯಲ್ಲಿ ಅಲ್ಲಿ ದೇವಿಯ ನಾಮವೇ ಬರೋದಿಲ್ಲ, ಬರೀ ಬೀಜಾಕ್ಷರ, ಷೋಡಶಾಕ್ಷರಿ ಮಂತ್ರಗಳಿರುತ್ತೆ, ಅದರಲ್ಲಿ ಬೀಜಾಕ್ಷರ ಮಾತ್ರ ಇರುತ್ತೆ. ಅದರಲ್ಲಿಯೂ ಕೂಡ ಅದನ್ನು ಕೂಡ ಮಂತ್ರ ಅಂತ ಕರಿತೇವೆ. ಏನು ಅರ್ಥ? ಮನನಾತ್ ತ್ರಾಯತೆ ಇತಿ ಮಂತ್ರ. ಯಾವುದರ ಮನನದಿಂದ, ಸತತ ಸ್ಮರಣೆಯಿಂದ ತ್ರಾಯತೆ, ಭವಸಾಗರವನ್ನು ತರಿಸಲ್ಪಡುತ್ತದೋ ಅದು ಏನು? ಮಂತ್ರ. ಮನನಾತ್ ತ್ರಾಯತೆ ಇತಿ ಮಂತ್ರ. ನಾಮಕ್ಕೂ ಮಂತ್ರಕ್ಕೂ ಏನು ವ್ಯತ್ಯಾಸ ಅಂದರೆ, ನಾಮವನ್ನ ಗುರುಮುಖೇನ ಪಡಿಬೇಕು ಅಂತಿಲ್ಲ ವಿಧಿ. ಆದರೆ ಮಂತ್ರವನ್ನ ದೀಕ್ಷೆಯ ಮೂಲಕ ಸದ್ಗುರುಗಳಿಂದ ಪಡಿಬೇಕು. ಅದು ಯಾರಿಂದ ಪಡಿಬೇಕು ಅಂದರೆ, ಯಾರು ಆ ಮಂತ್ರ ಸಾಧನೆಯನ್ನ ಮಾಡಿ ಅದರಲ್ಲಿ ಸಿದ್ಧಿಯನ್ನ ಪಡೆದಿದ್ದಾರೆ, ಗುರಿಯನ್ನ ಮುಟ್ಟಿದ್ದಾರೆ, ಅವರಿಂದ ಆ ಮಂತ್ರವನ್ನು ಪಡಿಬೇಕು. ನಮ್ಮೆಲ್ಲರ ಭಾಗ್ಯ, ಮಂತ್ರ ದೇವತೆಯೇ ನಮಗೆ ಮಂತ್ರವನ್ನು ಕೊಡ್ತಾ ಇದ್ದಾಳೆ. ಆ ಮಂತ್ರ ಮೂರ್ತಿಯೇ ನಮ್ಮೆಲ್ಲರಿಗೆ ಮಂತ್ರೋಪದೇಶವನ್ನು ಕೊಟ್ಟಿದ್ದಾಳೆ. ಇದು ನಮ್ಮ ಅಹೋಭಾಗ್ಯ. ಭಗವಂತನೇ ಅವತರಿಸಿ ಭೂಮಿಗೆ ಬಂದಾಗ ಭಗವಂತನಿಂದಲೇ ಅವನ ವಾಣಿಯನ್ನು, ಅವನ ನಾಮವನ್ನು ಪಡೆದಿದ್ದೇವೆ. ಅಷ್ಟು ಅದೃಷ್ಟ ನಮಗಿದೆ. ಮಂತ್ರ ಯಾವ ರೀತಿ ಅಂದರೆ, ಯಾಕೆ ಸದ್ಗುರುಗಳಿಂದ ಪಡೆಯೋದ್ರಲ್ಲಿ, ಈಗ ಕಲಿಸಂತರಣೋಪನಿಷತ್ತಲ್ಲಿ ಹೇಳಲಾಗಿದೆ, ಮಹಾಮಂತ್ರಗಳು ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಶ್ರೀರಾಮ ಜಯ ಜಯ ರಾಮ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ. ಇದೆಲ್ಲವೂ ಕೂಡ ಮಹಾಮಂತ್ರಗಳು. ಇದಕ್ಕೆ ಗುರು ಯಾರೂ ಬೇಕಾಗಿಲ್ಲ, ಹಾಗೆ ಹೇಳ್ಬೋದು. ಹಾಗೆ ಅದನ್ನೇ ಹಾಗೆ ಹೇಳಿದ್ರೆ ಸಾಕಲ್ಲ. ಮಂತ್ರದೀಕ್ಷೆ ಯಾಕೆ ತೆಗೆದುಕೊಳ್ಬೇಕು ಅಂದರೆ, ಹಾಲು ತಾನಾಗೆ ನೀವು ಏನು ಕಾಯಿಸ್ತೆ ಹಾಗೆ ಇಟ್ಟರೆ ಒಂದೆರಡು ದಿವಸದಲ್ಲಿ ಅದು ಒಡೆದು ಮೊಸರಾಗತ್ತೆ ಅಲ್ವೇ? ಟೈಮ್ ಆಗತ್ತೆ ಅದು ಹಾಲು ಒಡೆದು ಮೊಸರಾಗತ್ತೆ. ಅದೇ ಹಾಲಿಗೆ ಕಾಯಿಸಿ ಸ್ವಲ್ಪ ಒಂದು ಹನಿ ಮೊಸರನ್ನು ಹಾಕಿದ್ರೆ ಏನಾಗತ್ತೆ? ಆಗಲೂ ಮೊಸರಾಗತ್ತೆ. ಪ್ರೋಸೆಸ್ ಯಾವುದು ಫಾಸ್ಟು? ಕಾಯಿಸಿದ ಹಾಲ ಅಥವಾ ಹೆಪ್ಪಾಕಿರೋ ಹಾಲ, ಸ್ವಾಭಾವಿಕವಾಗಿರೋ ಹಾಲ? ಅರ್ಥ ಆಯ್ತಾ? ಯಾವುದು? ಹೆಪ್ಪಾಕಿರೋ ಹಾಲು ಬೇಗ ಮೊಸರಾಗತ್ತೆ. ಆಮೇಲೆ ಕೆಲವೊಂದು ಸರ್ತಿ ಸ್ವಾಭಾವಿಕವಾಗಿ ಆಗಿರೋದು ಮೊಸರಲ್ಲಿ ಹುಳಿ ಇರುತ್ತೆ, ಇದರಲ್ಲಿ ಹೆಪ್ಪಾಕಿರೋದ್ರಲ್ಲಿ ಹುಳಿ ಇರಲ್ಲ. ಈ ಹುಳಿ ಅನ್ನೋದು ಅಹಂಕಾರ. ನಾನು ಇಷ್ಟೊಂದು ಜಪ ಮಾಡ್ತಾ ಇದ್ದೀನಿ ಅನ್ನೋ ಅಹಂ ಬಂದು ಬಿಡುತ್ತೆ. ಆದರೆ ಗುರುವಿನಿಂದ ಮಂತ್ರ ದೀಕ್ಷೆಯನ್ನು ಪಡೆದಾಗ ಏನಾಗುತ್ತೆ ಅಂದರೆ, ಅಹಂಕಾರ ಬೆಳೆಯೋದಕ್ಕೆ ಬಿಡೋದಿಲ್ಲ ಆ ಮಂತ್ರ. ಯಾಕೆಂದರೆ ಒಳಗಡೆಗಿರೋದು ಗುರುಶಕ್ತಿ. ಇವತ್ತು ಸ್ವಲ್ಪ ವಿಸ್ತೀರ್ಣವಾಗಿ ಮಾತಾಡ್ತಾ ಇದ್ದೀನಿ. ಅಮ್ಮನಿಂದ ಮಂತ್ರ ದೀಕ್ಷೆ ತೆಗೆದುಕೊಂಡಿದ್ದೀವಿ. ಅಮ್ಮ ಮಂತ್ರವನ್ನು ಕೊಡುವಾಗ ಯಾವುದೇ ಯೋಗ್ಯತೆಯನ್ನು ನೋಡದೆ ಕೊಟ್ಟಿದ್ದಾರೆ. ಹಿಂದಿನ ಗುರುಕುಲ ಸಂಪ್ರದಾಯದಲ್ಲಿ ಮಂತ್ರ ದೀಕ್ಷೆ ಪಡೆಯೋದಕ್ಕೆ 12 ವರ್ಷ ಬೇಕು. ಹಿಂದಿನ ಸಂಪ್ರದಾಯ. ಅದರಲ್ಲಿ ಗುರು ಪರೀಕ್ಷಿಸ್ತಾನೆ ಶಿಷ್ಯನನ್ನ, ಬೇರೆ ಬೇರೆ ರೀತಿಯಲ್ಲಿ ಅವನ ಪರೀಕ್ಷೆಯನ್ನು ಮಾಡ್ತಾನೆ. ಗುರುಗೆ ಮನಸ್ಸಿಗೆ ಓಕೆ, ಸ್ವಲ್ಪ ಪಕ್ವತೆ ಬಂದಿದೆ, ಸ್ವಲ್ಪ ನಿಷ್ಠೆ ಬಂದಿದೆ ಅಂತ ಹೇಳಿ ಗುರುವಿಗೆ ಮನವರಿಕೆ ಆದ ಮೇಲೆ ಮಂತ್ರವನ್ನು ಪ್ರಥಮವಾಗಿ ಕೊಡ್ತಾನೆ. ಆದರೆ ಅಮ್ಮ ಯಾರು ಮೊದಲನೇ ದರ್ಶನದಲ್ಲಿ ಕೇಳೋರು ಇದ್ದಾರೆ, ಮೊದಲನೇ ದರ್ಶನದಲ್ಲಿ ಮಂತ್ರ ದೀಕ್ಷೆಯನ್ನು ಪಡೆದವರಿದ್ದಾರೆ. ಅಮ್ಮನಲ್ಲಿ ಪ್ರಶ್ನಿಸಿದಾಗ ಅಮ್ಮ ಹೇಳಿದ್ರು, ನಾನು ತಾಯಿ, ನೀವು ಮಕ್ಕಳು. ತಾಯಿ ಮಕ್ಕಳಲ್ಲಿ ಏನು ಯೋಗ್ಯತೆ ನೋಡ್ತಾಳೆ? ಇಲ್ಲಿ ಪ್ರೇಮ ಮಾತ್ರವೇ ಇರೋದು. ನಿಮ್ಮ ಸರ್ವೋಪರಿ ಉನ್ನತಿಯೇ ಅಮ್ಮನ ಕನಸು. ಅಮ್ಮ ಬದುಕಿರೋದೇ, ಉಸಿರಾಡ್ತಾ ಇರೋದು, ಈ ಭೂಮಿಗೆ ಬಂದಿರೋದೇ ಅಮ್ಮ ನಿಮ್ಮ ಉದ್ಧಾರಕ್ಕಾಗಿ. ಅದೊಂದೇ ನನಗಿರೋದು, ಬೇರೆ ಏನು ನನಗಿಲ್ಲ. ಈ ಅವತಾರ, ಈ ಶರೀರ ಈ ಜಗತ್ತಲ್ಲಿ ನಿಂತಿದೆ ಅಂದರೆ ನನ್ನ ಮಕ್ಕಳಿಗಾಗಿ. ಇಲ್ಲರೆ ಈ ಶರೀರ ನಿಲ್ಲೋ ಅವಶ್ಯಕತೆಯೇ ಇಲ್ಲ ಅಂದ್ರಮ್ಮ.
ಬ್ರಹ್ಮದಲ್ಲಿ ಯಾವಾಗಲೂ ಲೀನ ಆಗಿಬಿಡುತ್ತೆ. ಯಾಕಂದರೆ ಮನಸ್ಸನ್ನು ನಿರ್ಮಾಣ ಮಾಡಿ, ನಮಗೆ ಮನಸ್ಸು ನಿರ್ಮಾಣ ಅಲ್ಲ, ಕರಗಿಸೋದೇ ಕಷ್ಟ. ಅಮ್ಮ ಮನಸ್ಸನ್ನು ನಿರ್ಮಾಣ ಮಾಡಿ ನಮ್ಮ ಅವಸ್ಥೆಗೆ ಕರ್ಕೊಂಡು ಎಳ್ಕೊಂಡು ಬರ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಉದ್ಧಾರಕ್ಕಾಗಿ. ಅಂಥ ಅಮ್ಮ ಯಾವುದೇ ಯೋಗ್ಯತೆಯನ್ನು ನೋಡದೆ ನನ್ನ ಮಕ್ಕಳ ಏಕೈಕ ಉದ್ಧಾರವೇ ನನ್ನ ಸಂಕಲ್ಪ ಅಂತ ಮಂತ್ರ ಕೊಡ್ತಾ ಇದ್ದಾರೆ. ಗುರು, ಅಮ್ಮ ಗುರು ನಮ್ಮನ್ನು ಶಿಷ್ಯರಾಗಿ ಸ್ವೀಕರಿಸಿದ್ದಾರೆ. ಹಾಗಾಗಿ ಅಮ್ಮನನ್ನು ಗುರುವಾಗಿ ಸ್ವೀಕರಿಸಿದ ನಂತರ ನಿಮ್ಮ ಆಧ್ಯಾತ್ಮಿಕ ಹುಡುಕಾಟ ಮುಕ್ತಾಯ ಆಯಿತು. ಆಗಿರಬೇಕು, ಆಗಬೇಕು. ಯಾಕೆ? ಎಲ್ಲ ಗುರು ಅನ್ನೋದು ತತ್ವ, ಎಲ್ಲ ಸ್ವರೂಪವೂ ಅಲ್ಲೇ ಇದೆ. ಶರೀರ ಮಾಧ್ಯಮ. ಎಷ್ಟೋ ಬಾರಿ ಏನಾಗುತ್ತೆ, ಮಂತ್ರದೀಕ್ಷೆ ತೆಗೆದುಕೊಂಡ ನಂತರ, ಅಮ್ಮ ಗುರುವಾಗಿ ಪಡೆದ ನಂತರವೂ ನಮಗೆ ಒಂದು ಸಂಶಯ ಅಮ್ಮನ ಮೇಲೆ ಇರುತ್ತೆ. ಅಮ್ಮನಿಗೆ ನಮ್ಮ ಮೇಲೆ ಸಂಶಯ ಇಲ್ಲ, ನಮಗೆ ಅಮ್ಮನ ಮೇಲೆ ಸಂಶಯ ಇರುತ್ತೆ. ಏನು, ಇಷ್ಟು ವರ್ಷ ಹೋಗ್ತಾ ಇದ್ದೀನಿ, ಇಷ್ಟು ವರ್ಷ ಸಾಧನೆ ಮಾಡ್ತಾ ಇದ್ದೀನಿ, ಇಷ್ಟು ವರ್ಷ ಭಜನೆ ಮಾಡ್ತಾ ಇದ್ದೀನಿ, ಇಷ್ಟು ವರ್ಷ ಬ್ರಹ್ಮಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಕಷ್ಟ ಮಾತ್ರ ಅಮ್ಮ ನೋಡ್ತಾನೇ ಇಲ್ಲ, ಏನೂ ಮಾಡ್ತಾ ಇಲ್ಲ. ಆವಾಗ ಬೆಂಗಳೂರಲ್ಲೊಂದು ಪೇಪರಲ್ಲಿ ಒಂದು ನ್ಯೂಸ್ ಬರುತ್ತೆ, ಇಂಥ ಕಡೆ ಒಬ್ಬರು ಸ್ವಾಮೀಜಿ ಬಂದಿದ್ದಾರೆ, ತಗೋ ಓಡ್ ಅಲ್ಲಿಗೆ. ಅಲ್ಲೂ ಒಂದು ಸ್ವಲ್ಪ ಗುಟ್ಟಾಗಿ ಹೋಗೋದು. ಅಲ್ಲಿ ಹೋಗಿ ನೋಡ್ತಾರೆ ಇನ್ನೊಬ್ರು ಡಿವೋಟಿ ಅಲ್ಲಿರ್ತಾರೆ. ನೀವು ಇಲ್ಲಿ ಬಂದ, ಅವ್ರಿಗೆ ನಾವು ಇಲ್ಲಿ ಬಂದಿದ್ದೀವಿ. ಸರಿ, ಅಲ್ಲೂ ನೋಡ್ತಾರೆ, ಬೇಳೆ ಬೇಯಲಿಲ್ಲ, ಜ್ಯೋತಿಷ್ಯಕ್ಕೆ ತೋರಿಸ್ತಾರೆ. ಅವನೊಬ್ಬ ಹೇಳ್ತಾನೆ, ನೀವು ಈ ಥರ ಎಲ್ಲ ಪರಿಹಾರ ಮಾಡಿ, ಅದೆಲ್ಲ ಪರಿಹಾರ ಮಾಡಿ. ಇವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಏನೂ ಆಗಲಿಲ್ಲ. ದೇವಸ್ಥಾನ ತಿರುಗ್ತಾರೆ, ಏನೂ ಆಗಲಿಲ್ಲ. ಕಡೆ ಎಲ್ಲ ಸಾಧನೆ ಗಂಟು ಮುಟ್ಟೆ ಕಟ್ಟಿ ಪಕ್ಕದಲ್ಲಿ ಇಟ್ಬಿಡ್ತಾರೆ. ಏನು ಪ್ರಯೋಜನ ಇಲ್ಲ ಬಿಡುವಿಕೆ. ಇದು ಮಂತ್ರದ ಕೊರತೆಯಲ್ಲ, ಗುರುವಿನ ಸಾಮರ್ಥ್ಯವಲ್ಲ, ಶಿಷ್ಯನ ಸಾಮರ್ಥ್ಯ, ಅವನ ಅಯೋಗ್ಯತನ. ಔಷಧಿ ಕೊಟ್ಬಿಟ್ಟು ಸರಿಯಾಗಿ ಅದನ್ನು ಪಥ್ಯ ಮಾಡದೆ ತಗೊಂಡ್ರೆ ಹೇಗಾಗತ್ತೆ? ಶುಗರ್ಗೆ ಔಷಧಿ ಕೊಡ್ತಾರೆ, ತೊಗೊಂಡು ಹೇಳ್ತಾರೆ ಶುಗರ್ ತಿನ್ನಬೇಡಿ ಅಂತ. ನಾನು ಔಷಧಿ ತೊಗೊಳ್ತಾ ಏನು ತೊಂದರೆ ಇಲ್ಲ, ಡೋಸ್ ಜಾಸ್ತಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿ. ಡಾಕ್ಟ್ರ್ ತಪ್ಪ? ಔಷಧಿನಲ್ಲಿ ಬಲ ಇಲ್ವಾ? ಯಾರ್ದು ತಪ್ಪಲ್ಲಿ? ನಮ್ಮದೇ ತಪ್ಪು. ಅದೇ ರೀತಿ ಅಮ್ಮನ ಬಳಿ ಬಂದು ನನಗೆ ಕಾರ್ಯ ಆಗ್ತಾ ಅನ್ನೋದು ಅಮ್ಮಂದಲ್ಲ ತಪ್ಪು. ನನ್ನಲ್ಲಿ ಏನೋ ನ್ಯೂನತೆ ಇದೆ, ಅದು ನಾನು ಮನನ ಮಾಡಬೇಕು. ಅದೇ ರೀತಿ ಮಂತ್ರ ಸಿಕ್ಕಿ ನನಗೆ ಏನು ಉನ್ನತಿ ಆಗ್ತಿಲ್ಲ ಅಂದರೆ ಅಲ್ಲಿ ಎಲ್ಲೋ ನನ್ನಲ್ಲಿ ಸಾಧನೆಯಲ್ಲಿ ಎಲ್ಲೋ ಲೋಪವಿದೆ, ಮಂತ್ರದಲ್ಲಿ ಅಲ್ಲ. ಅಮ್ಮ ಅಪ್ಪಿಕೊಂಡು ಮಂತ್ರ ದೀಕ್ಷೆಯನ್ನು ಕೊಡ್ತಾರೆ ದರ್ಶನದ ಕಡೆಯಲ್ಲಿ. ಅಮ್ಮ ಮಂತ್ರವನ್ನು ಅರುಹಿದಾಗ ಕಿವಿಯಲ್ಲಿ ಆ ಶಬ್ದದ ಮೂಲಕ ತಮ್ಮ ತಪಶಕ್ತಿಯ ಒಂದು ಭಾಗವನ್ನು ಅಮ್ಮ ಶಿಷ್ಯನ ಚಿತ್ತದಲ್ಲಿ ಬಿತ್ತರಿಸ್ತಾರೆ. ಅಲ್ಲಿ ಆಗ್ತಾ ಇರೋದು ಶಕ್ತಿಪಾತ. ನಾವೆಲ್ಲ ಏನು ಮಂತ್ರದೀಕ್ಷೆ ತೆಗೆದುಕೊಂಡಿದ್ದೀವಿ, ನಮ್ಮೆಲ್ಲರಲ್ಲಿ ಅಮ್ಮನ ಶಕ್ತಿ ಅಡಕವಾಗಿದೆ. ಮಂತ್ರದೀಕ್ಷೆಯ ಸಂದರ್ಭದಲ್ಲಿ ಅಮ್ಮನ ಉಸಿರು ನಮ್ಮ ಶರೀರದ ಮೇಲೆ ಬಿದ್ದಿದೆ. ಗುರು ದೃಷ್ಟಿಯಿಂದ, ಸ್ಪರ್ಶದಿಂದ, ಉಸಿರಿನಿಂದ, ಶಬ್ದದಿಂದ, ಸಂಕಲ್ಪ ಮಾತ್ರದಿಂದ ಶಿಷ್ಯನಲ್ಲಿ ಶಕ್ತಿ ಪ್ರವಾಹ ಮಾಡ್ತಾನೆ. ಸಮರ್ಥ. ಶಂಕರಾಚಾರ್ಯರು, ಪದ್ಮಪಾದಾಚಾರ್ಯರ ಜೀವನದಲ್ಲಿ ನೋಡ್ತೇವೆ, ತೋಟಕಾಚಾರ್ಯರ ಜೀವನದಲ್ಲಿ ನೋಡ್ತೇವೆ. ತೋಟಕ ಗಂಗಾ ನದಿಯ ಆ ಕಡೆಗೆ ಬಟ್ಟೆ ಒಗಿತಾ ಇದ್ದಾನೆ, ಅಥವಾ ಬಟ್ಟೆ ಒಗಿತಾ ನಿಂತಿದ್ದಾನೆ. ಅವನಿಗೇನು ಅಕ್ಷರ ಹೋಗೋದಿಲ್ಲ, ಆದರೆ ಗುರುವಿನಲ್ಲಿ ಅತ್ಯಂತ ಶ್ರದ್ಧೆ, ಭಕ್ತಿ, ಸಮರ್ಪಣೆ. ಮುಂದಗಡೆಗೆ ಅವನ ಸೀಟು. ಪ್ರತಿ ದಿವಸ ಪ್ರಸ್ಥಾನತ್ರ ಕ್ಲಾಸ್ ಆಗ್ತಾ ಇದೆ. ಬಾಕಿ ಶಿಷ್ಯರಲ್ಲೂ ಪ್ರಕಾಂಡ ಪಂಡಿತರು, ಇವನಿಗೆ ಸಂಸ್ಕೃತವೇ ಬರಲ್ಲ. ಅವನಿಗಾಗಿ ಕಾಯ್ತಾ ಇದ್ದಾರೆ ಯಾರು? ಆಚಾರ್ಯರು. ಅವನು ಬರಲಿ. ಅವನು ಎಲ್ಲಿ ಹೋಗಿದ್ದಾನೆ? ಗುರು ಸೇವಾ ನಿರತ. ಅವನು ಗುರುಗಳ ಬಟ್ಟೆ ನೋಡ್ಲಿಕ್ಕೆ ಹೋಗಿದ್ದಾನೆ. ಬಾಕಿ ಶಿಷ್ಯರು ಹೇಳ್ತಾರೆ, ಅಯ್ಯೋ ಯಾರಿಗಾಗಿ ಕಾಯ್ತಾ ಇದ್ದೀರಾ, ಈ ತೋಟಕ ಬರಲಿ, ಗಿರಿ ಬರಲಿ. ಗುರುಗಳಿಗೆ ಇವರೇ ಹೇಳ್ತಾರೆ, ಶಿಷ್ಯರೇ ಉಪದೇಶ, ಗುರುಗಳೇ ನಾವು ನೋಡಿದೀವಿ, ನೀವು ಪಾಠ ಹೇಳ್ತಾ ಇದ್ದೀರಾ, ಅವ್ನಿಗೊಂದು ಅಕ್ಷರ ಹೋಗಲ್ಲ, ನೀವು ಮುಂದುವರಿಸಿ, ಆಮೇಲೆ ನಾವು ಯಾರ ಹೇಳ್ತೀವಿ. ಗುರುವಿನ ಮನಸ್ಸಿನ ಕರುಣೆಯ ಕಟ್ಟೆ ಒಡೆದು ಹೋಗ್ಬಿಡತ್ತೆ. ಅವಾಗ ಗಿರಿ ಬಾ ಅಂತ ಕರೀತಾರೆ ಮಾನಸಿಕವಾಗಿ. ಬಟ್ಟೆ ಒಗಿತಾರೋ ಗಿರಿ, ಅಯ್ಯೋ ಗುರು ಕರೀತಾ ಇದ್ದಾರಲ್ಲ ಅಂತ ಅವನಿಗೆ ಜಾಗೃತವಾಗಿ, ಭಾವಜಾಗೃತವಾಗಿ ಓಡಿ ಬರ್ತಾನೆ ಗುರು. ಅವಾಗ ಏನಾಗುತ್ತೆ, ಅವನ ಬಾಯಲ್ಲಿ ತೋಟಕ ವೃತ್ತಿಯಲ್ಲಿ, ಛಂದಸ್ಸಲ್ಲಿ ಗುರು ಸ್ತೋತ್ರ ಹೇಳ್ಕೊಳ್ತಾ ಬಂದುಬಿಡ್ತಾನೆ.
ತೋಟಕ ವೃತ್ತಿ ಅತ್ಯಂತ ಕ್ಲಿಷ್ಟವಾದಂಥ ವೃತ್ತಿ. ಮೀಟರ್, ಆ ಮೀಟರಲ್ಲಿ ಪಂಡಿತರೇ ಮಾಡೋಕ್ಕೆ ಸಾಧ್ಯ, ಅದರಲ್ಲಿ ಇವು ನಿರರ್ಗಳವಾಗಿ ಗುರುಸ್ತೋತ್ರ ಹೇಳ್ಕೊಂಡು ಬಂದ್ಬಿಡ್ತಾನೆ. ಅದು ಗುರು ಶಕ್ತಿ. ಅಮ್ಮ ನಮಗೆ ಆತ್ಮಜ್ಞಾನ ಎಲ್ಲಿದ್ದು ಬೇಕಾದ್ರೂ ಕೊಡಬಹುದು, ಆದರೆ ನಾವು ಯೋಗ್ಯರಾಗಿರಬೇಕು. ಗಿರಿಯಂತೆ ಸಮರ್ಪಣೆ, ಭಕ್ತಿ, ಶ್ರದ್ಧೆ, ಶರಣಾಗತಿ ನಮಗಿದ್ರೆ ಒಳ್ಳಿಕ್ಕಾಗದ ಈ ಕ್ಷಣ, ಅಥವಾ ಅಮ್ಮ ಇವತ್ತು ನ್ಯೂಯಾರ್ಕ್ ನ್ಯೂ ಜೆರ್ಸಿ ಅನ್ಸುತ್ತೆ, ಲಾಸ್ಟ್ ಡೇ ಇವತ್ತು ಪ್ರೋಗ್ರಾಮ್ ನಡೀತಾ ಇದೆ. ಗುರುವಿನ ಮನಸ್ಸಿನಲ್ಲೇ ಶಿಷ್ಯನಿಗೆ ಸಂಕಲ್ಪ ಉಂಟಾಗ್ಬಿಡುತ್ತೆ, ಶಕ್ತಿ ಪ್ರವಾಹವಾಗುತ್ತೆ. ಹಾಗೆ ಅಮ್ಮ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಏನಿದೆ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬಂಡವಾಳ ಬೇಕಲ್ಲ, ಆ ಬಂಡವಾಳವನ್ನು, ಆಧ್ಯಾತ್ಮಿಕ ಬಂಡವಾಳವನ್ನು ಅಮ್ಮ ನಮಗೆ ಕೊಟ್ಟಿದ್ದಾರೆ ಮಂತ್ರದೀಕ್ಷೆಯ ಸಂದರ್ಭದಲ್ಲಿ. ಯಾವ ರೀತಿ? ಅಮ್ಮನ ಉಸಿರು ನಮ್ಮ ಶರೀರಕ್ಕೆ ತಾಕಿದೆ, ಅಮ್ಮ ಕಿವಿನಲ್ಲಿ ಆ ಮಂತ್ರವನ್ನು 3 ಬಾರಿ ಹೇಳಿದ್ದಾರೆ, ತಲೆ ಮೇಲೆ ಪುಷ್ಪ ಹಾಕಿದ್ದಾರೆ, ತಮ್ಮ ಎದೆಗೆ ಆಲಿಂಗಿಸಿಕೊಂಡಿದ್ದಾರೆ. ಇದರೆಲ್ಲದರ ಮೂಲಕ ತಮ್ಮ ತಪಶಕ್ತಿಯ ಒಂದು ಭಾಗವನ್ನು ನಮಗೆ ಕೊಟ್ಟಿದ್ದಾರೆ, ಬೀಜ ಬಿತ್ತರಣೆ ಮಾಡಿದ್ದಾರೆ. ಯಾರ್ಯಾರು ಯಾವ ಥರ ಬೆಳೆಸ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತು. ಅಷ್ಟು ಮಹತ್ತರವಾದಂತಹ ತ್ಯಾಗವನ್ನು ಅಮ್ಮ ಮಾಡಿದ್ದಾರೆ. ಹಾಗಾಗಿ ಸ್ವಾಮಿ ಪ್ರಜ್ಞಾನಾಮೃತಾನಂದಪುರಿಯವರ ಹತ್ರ ಹಳೇ ವಿಚಾರಗಳು ಕೇಳ್ತಾ ಇರಬೇಕಂದ್ರೆ, ಯಾಕೆ ಗುರು ಅಷ್ಟು ದೊಡ್ಡವನು ಅಂದರೆ, ಮಂತ್ರದೀಕ್ಷೆಯ ಸಂದರ್ಭದಲ್ಲಿ ಅವ್ರು ಹೇಳಿದ ಮಾತು, ಮುಂಚೆ ಆಶ್ರಮದಲ್ಲಿ ಒಂದು 3-4 ಜನ ವಿದೇಶಿ ಶಿಷ್ಯರಿದ್ದರು. 80 ಅರ್ಲಿ 80s ಪರಮಾತ್ಮಾನಂದ ಸ್ವಾಮಿ ಎಲ್ಲ ಬಂದಾಗ ಅವರ ಜೊತೆಗೆ ಗಂಗಾ ವರ್ನರ್, ಆಮೇಲೆ ಇನ್ನೂ 2-3 ಜನ ವಿದೇಶಿ ಶಿಷ್ಯರು ಇದ್ದರು. ಅದರಲ್ಲಿ ಭಾವದರ್ಶನದ ಕಡೆಯಲ್ಲಿ ಅಮ್ಮ ಮಂತ್ರದೀಕ್ಷೆ ಕೊಡ್ತಾ ಇದ್ದಿದ್ದು. ಮುಂಚೆ ಭಾವದರ್ಶನ ದಿನಗಳು ಮಾತ್ರವೇ ಅಮ್ಮ ಮಂತ್ರದೀಕ್ಷೆ ಕೊಡ್ತಾ ಇದ್ದಿದ್ದು. ಈಗ ಅಮ್ಮ ಭಾವದರ್ಶನ ನಿಲ್ಲಿಸಿದ ನಂತರ ಪ್ರತಿ ದಿವಸ ಅಮ್ಮ ಕೇಳಿದ ತಕ್ಷಣ ಕೊಡ್ತಾ ಇದ್ದಾರಮ್ಮ. ಆಗ ಭಾವದರ್ಶನದ ಕಡೆಯಲ್ಲಿ ಮಂತ್ರ ಕೊಡಬೇಕಂದ್ರೆ ಅರ್ಧ ಗಂಟೆ ಕ್ರಿಯೆ ಇರೋದಂತೆ. ಅವನನ್ನು ಸ್ನಾನ ಮಾಡ್ಕೊಂಡು ಬರೋಕ್ಕೆ ಹೇಳಿ, ಸ್ನಾನ ಮಾಡಿ ಮಡಿ ಉಟ್ಟುಕೊಂಡು ಒಳಗಡೆಗೆ ಬರಬೇಕು. ಬಂದಾಗ ಅಮ್ಮ ಪೀಠದ ಮೇಲೆ ಕೂತಿರ್ತಾರೆ, ತ್ರಿಶೂಲ ಇರುತ್ತೆ ಅಮ್ಮನ ಕೈಯಲ್ಲಿ, ಕತ್ತಿ ಇರುತ್ತೆ, ಕತ್ತಿಯನ್ನು ಅವನ ತಲೆ ಮೇಲೆ ಇಡ್ತಾರೆ, ಅವನ ನಾಲಿಗೆಯನ್ನು ಹೊರಗಡೆಗೆ ತೆಗೆಯಕ್ಕೆ ಹೇಳ್ತಾರೆ. ತುಳಸಿಯಲ್ಲಿ ಅಮ್ಮ ಅಥವಾ ಕಿರುಬೆರಳಲ್ಲಿ ಬೀಜಾಕ್ಷರವನ್ನು ಬರೀತಾರೆ. ಅವನಿಗೆ ಚಂದನವನ್ನು 5 ನಿಮಿಷ ಹೀಗಿಟ್ಟಿರ್ತಾರೆ, ಅಮ್ಮ ಹಿಡ್ಕೊಂಡಿರ್ತಾರೆ. ಮುಂಚೆ ಮಾಡ್ತಾಯಿದ್ರು, ಹಳೇ ಭಕ್ತರಿಗೆ ಗೊತ್ತಿದೆ. ಅಮ್ಮನನ್ನು ನೋಡಿದಾಗ ಬೆಂಗಳೂರಲ್ಲೂ ಹಳೇ 90ನೇ ಇಸ್ವಿಗಳಲ್ಲೆಲ್ಲ ಅಮ್ಮ ಮಾಡ್ತಾಯಿದ್ರು, ಹೀಗೆ ಇಡ್ತಾಯಿದ್ರು. ಇಟ್ಟು ಅವನಲ್ಲಿ ಮಂತ್ರವನ್ನು ಹೇಳಿಸಿ ತುಳಸಿ ನೀರನ್ನು ಅವನಿಗೆ ಕುಡಿಸಿ, ಅವನಿಗೆ ಪುಷ್ಪವನ್ನು ಹಾಕಿ ಪಕ್ಕದಲ್ಲೇ ಕೂಡಿಸಿ ತ್ರಿಶೂಲವನ್ನು ಅವನಿಗೆ ಕೊಟ್ಟು ಧ್ಯಾನಸ್ಥರಾಗಿ ಮಾಡ್ತಾಯಿದ್ರು ಅಮ್ಮ. ಇದು ಕ್ರಿಯೆ ಇತ್ತು. ಆ ಸಂದರ್ಭದಲ್ಲಿ ಒಮ್ಮೆ ಏನಾಯಿತು, ಒಬ್ಬ ವಿದೇಶಿ ಶಿಷ್ಯನಿಗೆ ಮಂತ್ರದೀಕ್ಷೆಯನ್ನು ಕೊಟ್ಟಿದಾಗ ಅಮ್ಮ ಕುಸಿದು ಕೆಳಗಡೆ ಬಿದ್ದುಬಿಟ್ರಂತೆ. ಏನಾಯಿತು, ನಿಂತ್ಕೊಂಡು ಕೊಟ್ಟಿದ್ದಾರೆ ಅಮ್ಮ, ಚೇರ್ ಮೇಲೆ ಬಿದ್ದು ಕೆಳಗಡೆಗೆ ಬಿದ್ದುಬಿಟ್ರು ಅಮ್ಮ. ಬಾಕಿ ಶಿಷ್ಯರು ಹೋಗಿ ಎತ್ತಿದ್ರು ಅಮ್ಮ ಅವಾಗೇನು ಮಾತನಾಡಲಿಲ್ಲ. ಮಂತ್ರದೀಕ್ಷೆ ಎಲ್ಲ ಮುಗೀತು. ಆಮೇಲೆ ಪ್ರಜ್ಞಾನಾಮೃತ ಸ್ವಾಮೀಜಿ ನೋಡಿದ್ರು, ಹೋಗಿ ಅಮ್ಮನ ಕೇಳಿದ್ರು, ಏನಾಯ್ತಮ್ಮ, ಯಾಕೆ ಬಿದ್ದು ಬಿಟ್ರಿ ಅಂತ. ಅಮ್ಮ ಹೇಳಿದ್ರಂತೆ, ಆ ಶಿಷ್ಯನ ಕರ್ಮ ಭಾರ ಎಷ್ಟಿತ್ತು ಅಂದರೆ ನಾನು ತೆಗೆದುಕೊಂಡಾಗ ನನಗೂ ತಾಳಕ್ಕಾಗಲಿಲ್ಲ. ಅದು ಎಂಥ ಕರುಣೆ ಅಮ್ಮಂದು. ನಮ್ಮೆಲ್ಲರ ಕರ್ಮದ ಎಷ್ಟೋ ದೊಡ್ಡ ಪುಂಜಿಯನ್ನು, ಅಂಶವನ್ನು ಅಮ್ಮ ತಮ್ಮ ಶರೀರಕ್ಕೆ ತೆಗೆದುಕೊಂಡಿದ್ದಾರೆ. ನಮಗೆ ಎಷ್ಟೋ ರೋಗ ರುಜಿನಗಳು ಬರಬೇಕಾಗಿರೋದು ಅಮ್ಮ ತಮ್ಮ ಶರೀರದಲ್ಲಿ ಅನುಭವಿಸ್ತಾ ಇದ್ದಾರೆ. ಏಕಮಾತ್ರ ಲಕ್ಷ್ಯ ಏನು, ಮಾರ್ಗವನ್ನು ಪ್ರಶಸ್ತ ಮಾಡಿಕೊಟ್ಟಿದ್ದಾರೆ ಅಮ್ಮ. ಮುಂದುವರಿಲಿ, ಆ ರೋಗಗಳು, ಆ ಅಜ್ಞಾನ, ಆ ತೊಡಕುಗಳು ನನ್ನ ಶಿಷ್ಯನಿಗೆ ಬಾಧಿಸದೇ ಇರಲಿ. ಪ್ರಜ್ಞಾನಾಮೃತ ಸ್ವಾಮೀಜಿಗೆ ಅಮ್ಮ ಹೇಳಿದ್ರಂತೆ, ಮಂತ್ರದೀಕ್ಷೆಯನ್ನು ಗುರು ಕೊಡ್ತಾನೆ ಅಂದರೆ ಇಟ್ಸ್ ಎನ್ ಎಟರ್ನಲ್ ಕಮಿಟ್ಮೆಂಟ್ ಟು ಗಾಡ್ ಬೈ ದ ಗುರು. ಇವನ ಬಗ್ಗೆ ನಿನ್ನ ತಲೆ ಕೆಡಿಸ್ಕೊಳ್ಬೇಡ, ಇವನ ಜವಾಬ್ದಾರಿ ನಂದು, ಇವನ ಕೇಸನ್ನು ನಾನು ನೋಡ್ಕೊಳ್ತೇನೆ ಇನ್ನು ಮುಂದೆ ಅಂತ ಭಗವಂತನಿಗೆ ಗುರು ಮಾತು ಕೊಡ್ತಾನಂತೆ. ಹಾಗಾಗಿ ಈ ಜನ್ಮದಲ್ಲಿ ಮಾತ್ರ ಅಲ್ಲ ನಮ್ಮ ಗುರು ಅಮ್ಮ, ನಾವು ಅಂಬೆಗಾಲು ಹಿಡ್ಕೊಂಡು ಅಥವಾ ಓಡಿನೋ ಹೇಗಾದರೂ ಸರಿ, ನಾವು ಲಕ್ಷ್ಯವನ್ನು ಮುಟ್ಟೋ ತನಕ ಅಮ್ಮ ನಮ್ಮ ಜೊತೆಗಿರ್ತಾರೆ. ಇದು ಮಂತ್ರದೀಕ್ಷೆ ತೆಗೆದುಕೊಳ್ಳುವಂತಹ ಅದ್ಭುತವಾದಂತಹ ಪ್ರಿವಿಲೇಜ್.
ಅದು ಏನು, ಭಗವಂತನೇ ಅವತರಿಸಿ ಬಂದಾಗ ಅವನ ಬಾಯಿಂದಲೇ ಅವನ ಮಂತ್ರವನ್ನು ತೆಗೆದುಕೊಳ್ತಾ ಇದ್ವಿ ಅಂದರೆ ನಮ್ಮಷ್ಟು ಭಾಗ್ಯಶಾಲಿಗಳು ಯಾರೂ ಇಲ್ಲ. ಹಾಗೆ ಜಪ ಮಾಡಬೇಕಂದ್ರೆ ಮುಖ್ಯವಾಗಿ ಯಾವುದು ಪ್ರಧಾನ ಅಂದರೆ ಭಾವ ಪ್ರಧಾನ. ಏನು ಭಾವ ಇರಬೇಕು ಮುಂದೆ ಹೇಳ್ತೇನೆ. ಅದಕ್ಕೂ ಮುಂಚೆ ಒಂದು ಸುಂದರವಾದಂತಹ ಒಂದು ಶ್ಲೋಕ ಇದೆ ಚೈತನ್ಯ ಭಾಗವತದಲ್ಲಿ. ಚೈತನ್ಯ ಮಹಾಪ್ರಭುವಿನ ಜೀವನ ಚರಿತ್ರೆಯಲ್ಲಿ ಆದಿಕಾಂಡದಲ್ಲಿ 11ನೇ ಅಧ್ಯಾಯ 108ನೇ ಶ್ಲೋಕ. ಆ ಶ್ಲೋಕದಲ್ಲಿ ಅದ್ಭುತವಾಗಿ ಈ ಭಾವವನ್ನು ವರ್ಣಿಸಿದ್ದಾರೆ. ಭಗವಂತನೋ ಗುರುನೋ ಏನನ್ನ ನೋಡಿ ನಮ್ಮನ್ನ ಗ್ರೇಸ್ ಮಾರ್ಕ್ ತಳ್ಳಿ ಪಾಸ್ ಮಾಡ್ತಾನೆ ಅಂದರೆ, ಮೂರ್ಖೋ ವದತಿ ವಿಷ್ಣಾಯ ಧೀರೋ ವದತಿ ವಿಷ್ಣವೇ ಉಭಯೋಸ್ತು ಸಮಂ ಪುಣ್ಯಂ ಭಾವಗ್ರಾಹಿ ಜನಾರ್ದನ. ಒಬ್ಬ ರೈತ ಇದ್ದಂತೆ. ಈ ಶ್ಲೋಕದ ಅರ್ಥ ಈ ಕಥೆಯ ಮೂಲಕ ಹೇಳ್ತೇನೆ. ಒಬ್ಬ ರೈತ ಇದ್ದಂತೆ. ಆ ರೈತನಿಗೆ ಒಂದು ಆಸೆ ಇತ್ತು, ನಾನು ಕೂಡ ಮಂತ್ರದೀಕ್ಷೆ ತೆಗೆದುಕೊಳ್ಬೇಕು. ಆ ಹಳ್ಳಿನಲ್ಲಿ ದೊಡ್ಡ ದೊಡ್ಡ ಪಂಡಿತರಿದ್ದರು, ಅವರೆಲ್ಲ ಸದಾ ಜಪಮಾಲೆ ಇಟ್ಕೊಂಡು ಜಪ ಮಾಡ್ತಾ ಇದ್ರು. ನಾನು ಕೂಡ ಮಂತ್ರದೀಕ್ಷೆ ತೆಗೆದುಕೊಂಡು ನಾನು ಜಪ ಮಾಡಿ ಉದ್ಧಾರ ಆಗಬೇಕು, ಏನಾದರೂ ಸ್ವಲ್ಪ ಸಾಧನೆ ಮಾಡಬೇಕು ಅಂತ. ಆದರೆ ಆ ನಿರಕ್ಷರ ಖುಷಿ ಏನು ಬರೋದಿಲ್ಲ ಅವನಿಗೆ ಅಕ್ಷರ. ಹಾಗಾಗಿ ಏನಾಯ್ತಂತೆ, ಒಂದು ದಿವಸ ಒಬ್ಬ ಪಂಡಿತರ ಹತ್ರ ಹೋದ್ನಂತವನು. ಹೋಗ್ಬಿಟ್ಟು, ಸ್ವಾಮಿ ನನ್ನ ಉದ್ಧಾರಕ್ಕೆ ಏನಾದರೂ ಒಂದು ಮಂತ್ರ ಕೊಡಿ. ನೋಡಿದಂತೆ, ನೋಡಿಬಿಟ್ಟು, ಸರಿ ಕಣಪ್ಪ, ವಿಷ್ಣು ಸಹಸ್ರನಾಮದಿಂದ ಒಂದು ಮಂತ್ರ ಕೊಡ್ತೀನಿ ನಿನಗೆ, ಏನಾದರೂ ಜಪ ಮಾಡು, ನೀನು ಉದ್ಧಾರ ಆಗ್ಬಿಡ್ತೀಯ. ಬಹಳ ತೌಕದಿಂದ ಕೇಳ್ದ. ಏನು ಮಂತ್ರ ಕೊಟ್ಟ ಅಂದರೆ, ಓಂ ಅಘಮೋಚನಾಯ ನಮಃ. ಈ ಮಂತ್ರ ನೀನು ಹೇಳು, ಓಂ ಅಘಮೋಚನಾಯ ನಮಃ. ಅಘಮೋಚನ ಅಂದರೆ ಪಾಪದಿಂದ ವಿಮೋಚನೆಯನ್ನು ಕೊಡುವಂತಾನೆ ನಿನಗೆ ನನ್ನ ನಮಸ್ಕಾರ. ಬಹಳ ಸಂತೋಷ ಆಗ್ಬಿಡ್ತೀವಿ ಇವನಿಗೆ. ಏನು ಮಾಡಿದಂತೆ, ಮನೆಗೆ ಹೋಗ್ತಾ ಅಲ್ಲಿಂದಲೇ ಅಘಮೋಚನಾಯ ನಮಃ, ಓಂ ಅಘಮೋಚನಾಯ ನಮಃ, ಓಂ ಅಘಮೋಚನಾಯ ನಮಃ ಹೇಳ್ಕೊಂಡು ಬರ್ತಾ ಇರ್ಬೇಕಂದ್ರೆ ಓಂ ಬಿದ್ದೋಗ್ಬಿಡ್ತು. ಅವ್ನಿಗೇನಾಗ್ಬಿಡ್ತು, ಓಂಕಾರ ನೆನಪು ಹೊಟ್ಟೋಗ್ಬಿಡ್ತು. ಮನೆ ದೂರ ಇತ್ತು. ಅಘಮೋಚನಾಯ ನಮಃ ಅಘಮೋಚನಾಯ ಅಂತ ಬಂತು. ಸರಿ ಹೋಗ್ತಾ ಏನಾಯಿತು, ಆನು ಬಿದ್ದೋಗ್ಬಿಡ್ತು. ಘಮೋಚನಾಯ ನಮಃ ಘಮೋಚನಾಯ ನಮಃ ಘಮೋಚನಾಯ ನಮಃ ಅಂತ ಬಂದ. ಮನೆಗೆ ಬರೋಟೊತ್ತಿಗೆ ಆ ಮನಸ್ಸಿನಲ್ಲಿ ಘಮೋಚನಾಯ ನಮಃ ಕೂತ್ಬಿಟ್ಟಿದೆ. ಅದನ್ನೇ ಹಗಲು ರಾತ್ರಿ ಜಪ ಮಾಡ್ದ. ಹಗಲು ರಾತ್ರಿ ಜಪ ಮಾಡ್ದ. ಭಗವಂತ ದರ್ಶನ ಕೊಟ್ಟುಬಿಟ್ಟ. ಇಲ್ಲಿ ಅದೇ ಹೇಳ್ತಾರೆ ಈ ಶ್ಲೋಕದಲ್ಲಿ, ಮೂರ್ಖೋ ವದತಿ ವಿಷ್ಣಾಯ. ಗ್ರಾಮ್ಯಾಟಿಕಲಿ ಇಟ್ ಈಸ್ ರಾಂಗ್. ವಿಷ್ಣಾಯ ನಮಃ ಇಟ್ಸ್ ಗ್ರಾಮ್ಯಾಟಿಕಲಿ ರಾಂಗ್ ಅಕಾರ್ಡಿಂಗ್ ಟು ಸ್ಯಾನ್ಸ್ಕ್ರಿಟ್. ಹಾಗಿದ್ರೆ ಏನು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಏನು? ವಿಷ್ಣವೇ ನಮಃ. ಧೀರೋ ವದತಿ ವಿಷ್ಣವೇ ಅಂದರೆ ಧೀರರು ಅಂದರೆ ಪಂಡಿತರು ಅಥವಾ ವ್ಯಾಕರಣ ತಿಳಿದಿರೋರು, ಗ್ರಮೇರಿಯನ್ಸ್. ಅವ್ರೇನು ಹೇಳ್ತಾರೆ, ವಿಷ್ಣವೇ ನಮಃ ಅಂತ ಹೇಳ್ತಾರೆ. ಉಭಯೋಸ್ತು ಸಮಃ ಪುಣ್ಯಂ ಸಮಂ ಪುಣ್ಯಂ. ಇವರಿಬ್ಬರು ಜಪ ಮಾಡ್ತಾರೆ, ಇಬ್ಬರಿಗೂ ಸಮನಾದ ಪುಣ್ಯ ಸಿಗತ್ತೆ. ಯಾಕೆ ಅಂದರೆ ಭಾವಗ್ರಾಹಿ ಜನಾರ್ದನ. ಭಗವಂತ ಏನಪ್ಪ ನೋಡ್ತಾ ಇದ್ದಾನೆ, ನೀವು ಗ್ರಾಮೆಟಿಕಲಿ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ, ಮಾಲೆ ಇಟ್ಕೊಂಡು ಹೇಳ್ತಾ ಇದ್ದೀರಾ, ದಂಡ ಇಟ್ಕೊಂಡು ಹೇಳ್ತಾ ಇದ್ದೀರಾ, ಮಡಿ ಉಟ್ಕೊಂಡು ಹೇಳ್ತಾ ಇದ್ದೀರಾ, ಬೆಟ್ಟದ ಮೇಲೆ ಕೂತಿದ್ದೀರಾ, ಕಾಡು ಮೇಲೆ ಕೂತಿದ್ದೀರಾ, ಅದು ಯಾವುದು ನೋಡ್ತಾ ಇಲ್ಲ ಭಗವಂತ. ಏನು ನೋಡ್ತಾ ಇದ್ದಾನೆ? ಭಾವಗ್ರಾಹಿ ಜನಾರ್ದನ. ನಿನ್ನ ಮನಸ್ಸಿನಲ್ಲಿ ಏನು ಭಾವ ಇಟ್ಕೊಂಡು ನೀನು ಸಾಧನೆ ಮಾಡ್ತಾ ಇದೆಯಾ, ಆ ಭಾವ ಅವನಿಗೆ ಸಂತುಷ್ಟ ಆಗೋದು. ಹಾಗಾಗಿ ಜಪದಲ್ಲಿ ಮುಖ್ಯ ಅಂಶ ಪ್ರಾಣ ಏನು ಅಂದರೆ ಭಾವ. ಆ ಭಾವ ಏನು? ಪ್ರೇಮ. ನಾಮದಲ್ಲಿ ಪ್ರೇಮ. ನನ್ನ ತಂದೆಯವರು ಚಿಕ್ಕ ವಯಸ್ಸಲ್ಲಿ ಒಂದು ಕಥೆ ಹೇಳಿದರು. ನಡೆದಿರೋ ಘಟನೆ, ಸತ್ಯ ಘಟನೆ. ಒಂದು ಮಠದಲ್ಲಿ ಒಬ್ಬರು ಪರಿಚಾರಕರಿದ್ದರು. ಅದು ಯಾವ ಮಠನೂ ನಾನು ಕೇಳಲಿಲ್ಲ, ಅವ್ರ ಹೆಸರು ಏನು ಕೇಳಲಿಲ್ಲ. ಆದರೆ ಯಾವಾಗಲೂ ನಮ್ಮ ತಂದೆ ಹೇಳೋರು, ಈ ಕಥೆಯನ್ನು ಹೇಳ್ತಾ ಇದ್ರು. ಹೇಳಬೇಕಂದ್ರೆ ಕಣ್ಣೀರು ಹಾಕೊಂಡು ಹೇಳೋರು ಅವರು. ಏನು ಆ ಕಥೆ ಅಂದರೆ, ಒಬ್ರು ಇದ್ರು ಕಣೋ, ಒಂದು ಮಠದಲ್ಲಿ ಪರಿಚಾರಕ. ಅಲ್ಲಿರೋ ಸ್ವಾಮಿಗಳಿಗೆ ದಿನ ಆಗಲೂ ಹೂವು ಕಿತ್ಕೊಡೋದು,
ಪೂಜೆಗೆ ಎಲ್ಲ ಅಣಿವು ಮಾಡೋದು, ಪಾತ್ರೆಗಳೆಲ್ಲ ತೊಳೆಯೋದು, ಅವ್ರಿಗೆ ಅಡುಗೆ ಮಾಡೋದು, ನೈವೇದ್ಯ ಮಾಡೋದು ಅವ್ರದ್ದು ಕೇರ್ ಟೇಕರ್ ಆಗಿದ್ದರು. ಆತನಿಗೆ ಲಲಿತಾ ಸಹಸ್ರನಾಮದ ಹುಚ್ಚಿತ್ತು. ಪ್ರತಿ ದಿವಸ ಲಲಿತಾ ಸಹಸ್ರನಾಮ ಹೇಳದೆ ಊಟ ಮಾಡ್ತಿರ್ಲಿಲ್ಲ ಅವನು. ಅದು ಏನಂದರೆ ಬೈಹಾರ್ಟ್ ಆಗಿರಲಿಲ್ಲ, ಪುಸ್ತಕ ಬೇಕಾಗಿತ್ತು. ಒಂದು ದಿವಸ ಸ್ವಾಮಿಗಳು ಯಾವುದೋ ಊರಿಗೆ ಹೋಗಿದ್ದಾರೆ, ಅವ್ರ ಜೊತೆಗೆ ಇವನು ಹೋಗಿದ್ದಾನೆ, ಪುಸ್ತಕ ಮರ್ತೋಗ್ಬಿಟ್ಟಿದ್ದಾನೆ. ಲಲಿತಾ ಸಹಸ್ರನಾಮ ಹೇಳದೆ ಊಟ ಮಾಡೋಂಗಿಲ್ಲ, ವಾಡಿಕೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹೇಗೆ ಮಾಡೋದು? ಲಲಿತಾ ಸಹಸ್ರನಾಮ ಸ್ವಲ್ಪ ಹೇಳಕ್ಕೆ ಪ್ರಯತ್ನ ಪಡ್ತಾನೆ, ಜ್ಞಾಪಕ ಇದ್ದಷ್ಟು ಹೇಳ್ತಾ ಇದ್ದಾನೆ, ಆಮೇಲೆ ಜ್ಞಾಪಕ ಮರ್ತು ಹೋಗ್ತಾ ಇದೆ, ಮುಂದೆ ಹೋಗೋಕ್ಕಾಗ್ತಾ ಇಲ್ಲ, ನಿಂತು ಹೋಗ್ತಾ ಇದೆ. ಭಾಳ ಸಂಕಟ ಆಗಿಬಿಡ್ತು. ಊಟಕ್ಕಿಂತ ಹೆಚ್ಚಾಗಿ ಅಯ್ಯೋ ಜಗನ್ಮಾತೆ ನಾಮ ಹೇಳೋಕ್ಕಾಗ್ತಿಲ್ವಲ್ಲ, ಜಗನ್ಮಾತೆ ನಾಮ ಹೇಳೋಕ್ಕಾಗ್ತಿಲ್ವಲ್ಲ. ಆ ಸಂದರ್ಭದಲ್ಲಿ ಅವ್ರ ಮನಸ್ಸಿಗೆ ಬಂತಂತೆ, ಒಂದು ಕೆಲಸ ಮಾಡೋಣ, ವರ್ಣಮಾಲೆ ಹೇಳಿಬಿಡೋಣ. ಅ ಆ ಇ ಈ ಉ ಉ ಅಲ್ಲಿಂದ ಹಿಡಿದು ಯಾರಾಲವ ಶೇಷ ಸಹಲ, ಕಾ ಕಾ ಕಿ ಕಿ ಕು ಕು ಕೆ ಕೆ ಕೈ ಕೋ ಕೋ ಕೌ ಕಂ ಕಹ, ಖಾ ಖಾ ಕಿ ಕಿ, ಈ ಥರ ಅದನ್ನೇ 1000 ಬಾರಿ ಹೇಳ್ಬಿಟ್ನಂತೆ. ಹೇಳ್ಬಿಟ್ಟು ಅಮ್ಮನ ಮುಂದೆ ಕೂತ್ಕೊಂಡು ಹೇಳಿದ, ಅಮ್ಮ ಲಲಿತಾ ಸಹಸ್ರನಾಮ ನನ್ನ ಪುಸ್ತಕ ತಂದಿಲ್ಲ, ಮರ್ತು ಹೋಗ್ಬಿಟ್ಟಿದೆ. ಈ ವರ್ಣಾಕ್ಷರಗಳನ್ನೇ ನಾನು ಹೇಳ್ತಾ ಇದ್ದೀನಿ. ನೀನು ಜಗನ್ಮಾತೆ ತಾನೇ ಅಮ್ಮ, ನೀನು ನಾನು ಈ 1000 ಬಾರಿ ಹೇಳಿದ್ದೀನಲ್ಲ ಒಂದೊಂದು ಅಕ್ಷರನು, ಆ ಒಂದೊಂದು ಅಕ್ಷರನೂ ತೆಗೆದುಕೊಂಡು ನೀನೇ ಲಲಿತಾ ಸಹಸ್ರನಾಮ ಮಾಡ್ಕೊಂಡ್ಬಿಡು ಅಂಥೇಳಿ ಶ್ರದ್ಧೆಯಿಂದ ಕೂತ್ಕೊಂಡು ಹೇಳ್ದ. ದೇವಿ ಪ್ರಕಟ ಆದ್ಲು ಅಂತ ಹೇಳಿದ್ರು. ಅಲ್ಲಿ ಯಾರು ಸ್ವಾಮಿಗಳು ಒಳಗಡೆ ಪೂಜೆ ಮಾಡ್ತಾ ಇದ್ರು ನವಾವರಣ, ಅವ್ರಿಗೆ ಮನಸ್ಸಲ್ಲಿ ಒಂದು ವಾಣಿ ಬಂದತೆ, ಅವನ ಮುಂದೆ ನಾನಿದ್ದೀನಿ, ಅಲ್ಲಿ ಹೋಗು ಅಂತ. ಅವ್ರು ಎದ್ದು ಬಂದ್ರಂತೆ. ಆನಂದದಲ್ಲಿ ಮೈಮರೆತು ಕಣ್ಣೀರು ಹಾಕೊಂಡು ಕೂತ್ಬಿಟ್ಟಿದ್ದಾನು. ಯಾಕೆ ಮನಸ್ಸಿನಲ್ಲಿ ಜಗನ್ಮಾತೆ ನೋಡ್ತಾ ಇದ್ದಾನೆ. ಭಾವಗ್ರಾಹಿ ಜನಾರ್ದನ, ತೋರಿಕೆಯ ನಾಮ ಜಪ, ತೋರಿಕೆಯ ಭಜನೆ, ತೋರಿಕೆಯ ಪೂಜೆ, ಇದರಲ್ಲಿ ಏನೂ ಇಲ್ಲ. ಯಾರಿಗಾಗಿ ತೋರಿಸ್ತಾ ಇದ್ದೀವಿ? ಜನರಿಗಾಗಿ ನಾವು ಸಾಧನೆ ಮಾಡೋದ, ಭಗವಂತನಿಗಾಗಿ ಸಾಧನೆ ಮಾಡೋದ? ಹಾಗಾಗಿ ಸಾಧನೆ ಅನ್ನೋದು ಗೋಪ್ಯ. ನನಗೂ ನನ್ನ ಇಷ್ಟಕ್ಕೆ ಮಾತ್ರ, ನನಗೂ ನನ್ನ ಗುರುಗೆ ಮಾತ್ರ. ಅದು ಯಾರನ್ನೂ ಪ್ರೀತಿಪಡಿಸಕ್ಕೆ ನಾನು ಮಾಡ್ತಿಲ್ಲ. ನನ್ನ ಸಾಧನೆಯಿಂದ ಗುರುನೂ ಪ್ರೀತಿಪಡಿಸಕ್ಕೆ ಆಗೋದಿಲ್ಲ, ಬೇಕಾಗಿಲ್ಲ. ಅವನು ಸಂತುಷ್ಟನೇ, ಪೂರ್ಣನೇ ಅವನು. ನನಗಾಗಿ ನಾನು ಮಾಡಿಕೊಡ್ತಾ ಇರೋದು. ಭಾವಗ್ರಾಹಿ ಜನಾರ್ದನ. ಎಲ್ಲರೂ ಇದನ್ನು ಹೇಳಬೇಕು. ನಾಮ ಎಂದರೆ ಏನು ಅಂತ ಬ್ರಹ್ಮಚೈತನ್ಯ ಮಹಾರಾಜರ ವ್ಯಾಖ್ಯಾನವನ್ನು ನಾನಿಲ್ಲಿ ಹೇಳ್ತೇನೆ. ಇದು ಬಹಳ ಮುಖ್ಯ. ಎಲ್ಲರೂ ಒಂದು ಸರ್ತಿ ಹೇಳೋಣ. ನಾನೊಂದು ಸರ್ತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾಮ ಅಂದರೆ ಭಗವಂತನ ಇರುವಿಕೆಯ ಅರಿವಿನ ಅನುಸಂಧಾನದ ಚಿಹ್ನೆ. ಹೇಳಿ, ಭಗವಂತನ ಇರುವಿಕೆಯ ಅನುಸಂಧಾನದ ಚಿಹ್ನೆ. ಭಗವಂತನ ಇರುವಿಕೆಯ ಅರಿವಿನ ಅನುಸಂಧಾನದ ಚಿಹ್ನೆ. ನಾಮ ಏನು ಅಂದರೆ ಭಗವಂತನ ಇರುವಿಕೆಯ ಅರಿವಿನ, ದ ಪ್ರೆಸೆನ್ಸ್, the awareness of presence of God through anusandhana, constant repetition. Its symbol is nama. ಭಗವಂತನ ಇರುವಿಕೆಯ ಅರಿವಿನ ಅನುಸಂಧಾನದ ಚಿಹ್ನೆಯೇ ನಾಮ. ಅನುಸಂಧಾನ, ಅನುಷ್ಠಾನ, ಅದರಲ್ಲಿ 3 ಬಗೆ ಇದೆ. ಜಪವನ್ನು ಹೇಗೆ ಮಾಡಬೇಕು ಅನ್ನೋದು ಪ್ರಶ್ನೆ ಇರುತ್ತೆ. ಅನುಸಂಧಾನವನ್ನು ಹೇಗೆ ಮಾಡಬೇಕು ಅಂತ ಕೇಳಿದ್ರೆ 3 ಬಗೆಯನ್ನು ಬ್ರಹ್ಮಚೈತನ್ಯ ಮಹಾರಾಜರು ನಮಗೆ ಕೊಟ್ಟಿದ್ದಾರೆ. ಅದೇನು? ಮೊದಲನೇದು ಅರ್ಥಾನುಸಂಧಾನ ಅಥವಾ ಕರ್ಮಭಾವದಿಂದ ಮಾಡೋದು. ಎರಡನೇದು ಭಕ್ತಿಭಾವ ಅನುಸಂಧಾನ, ಜ್ಞಾನಭಾವ. ಮೊದಲನೇದು ಹೇಗೆ ಮಾಡ್ತೇವೆ? ಕರ್ಮಭಾವದಿಂದ ಮಾಡಿದ್ರೆ. 3 ಬಗೆಯಲ್ಲಿ ಅನುಸಂಧಾನವನ್ನು ಮಾಡ್ಬೋದು. ಒಂದು ಕರ್ಮಭಾವದಿಂದ ಮಾಡ್ಬೋದು, ಒಂದು ಭಕ್ತಿಭಾವದಿಂದ ಮಾಡ್ಬೋದು, ಒಂದು ಜ್ಞಾನಭಾವದಿಂದ ಮಾಡ್ಬೋದು. 3 ಬಗೆಯ ಅನುಸಂಧಾನವನ್ನು ಮಾಡಬಹುದು.
ಕರ್ಮಾನುಸಂಧಾನ ಅಂದರೆ ಏನು ಅಂದರೆ ಒಂದು ನಿರ್ದಿಷ್ಟ ಸಂಖ್ಯೆ. ಪ್ರತಿ ದಿವಸ ಎದ್ದಾಗಲಿಂದ ಮಲಗೋದ್ರೊಳಗಡೆಗೆ ನಾನು ಇಷ್ಟು ಜಪವನ್ನು, ನಿಖರವಾಗಿ ಒಂದು ಮೊತ್ತವನ್ನು ನಾನು ತೀರ್ಮಾನ ಮಾಡಿಕೊಳ್ಳೋದು, ಇಷ್ಟು ಮಂತ್ರವನ್ನು ಉಚ್ಚಾರ ಮಾಡಿಯೇ, ಇಷ್ಟು ಮಂತ್ರದ ಅನುಸಂಧಾನ ಮಾಡಿಯೇ ನಾನು ಮಲಗೋದು, ಇವತ್ತಿನ ದಿನ ಇಷ್ಟು 1000 ಮಾಡ್ತೀನಿ ನಾನು ಅಂತ ಅಂದ್ಕೊಳ್ಳೋದು. ಮುಖ್ಯವಾಗಿ ಏನು? ಕರ್ತೃತ್ವ ಭಾವ ತ್ಯಾಗ. ಕರ್ಮಯೋಗ, ಕರ್ತೃತ್ವ ಭಾವ ತ್ಯಾಗ. ಕರ್ಮಾನುಸಂಧಾನದಲ್ಲೂ ಅದೇ ತತ್ವ. ನಾನು ಜಪ ಮಾಡ್ತಾ ಇದ್ದೇನೆ, ನಾನು ಜಪ ಮಾಡ್ತಾ ಇದ್ದೇನೆ, ನಾನು ರಾಮನಾಮ ಹೇಳ್ತಾ ಇದ್ದೀನಿ, ನಾನು ಕೃಷ್ಣನಾಮ ಹೇಳ್ತಾ ಇದ್ದೀನಿ, ಆ ಭಾವ ಇರಬಾರ್ದು. ಅದು ಕರ್ತೃತ್ವ. ಆ ಕರ್ತೃತ್ವ ಭಾವದ ತ್ಯಾಗ. ಭಗವನ್ ನಾಮ ಮಾತ್ರ ಅಲ್ಲಿದೆ, ಬಾಯಿ ಉಚ್ಚರಿಸ್ತಾ ಇದೆ. ಅಹಂ ಭಾವ ಇದೆಯಲ್ಲ, ನಾನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಬಿಟ್ಟು ಮಾಡೋದೇ ಕರ್ಮಭಾವ, ಅನುಸಂಧಾನ. ಇದರಿಂದ ಏನಾಗುತ್ತೆ ಅಂದರೆ ಚಿತ್ತಶುದ್ಧಿ ಆಗುತ್ತೆ. ಚಿತ್ತ ಹೇಗೆ ಕಲ್ಮಶವಾಗುತ್ತೆ ಅಂದರೆ ಕರ್ತೃತ್ವ ಭಾವದಿಂದ ಕಲ್ಮಶವಾಗುತ್ತೆ ಚಿತ್ತ. ಯಾಕೆ? ಕರ್ತೃತ್ವ ಭಾವ ನಾನು ಮಾಡ್ತಾ ಇದ್ದೀನಿ ಅಂತ ಬಂದರೆ ಅಲ್ಲಿ ಕರ್ಮದ ಬಂಧನವೂ ಬಂತು, ಕರ್ಮದ ಸೋಕು ಬಂತು. ಕರ್ತೃತ್ವ ಭಾವ ತ್ಯಾಗ ಮಾಡಿದಾಗ ಏನಾಗುತ್ತೆ? ಹಾಗೆ ಹೇಗೆ ಮಾಡ್ಬೋದು ಅಂದರೆ ನಾಮದಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಕರ್ತೃತ್ವ ಭಾವ ಹೋಗುತ್ತೆ. ಕರ್ತೃತ್ವ ಭಾವದಿಂದ ಚಿತ್ತಶುದ್ಧಿ ಉಂಟಾಗುತ್ತೆ ಬಹುಬೇಗ. ಎರಡನೇದು ಭಕ್ತಿ ಭಾವದಿಂದ. ಭಕ್ತಿ ಭಾವದಲ್ಲಿ ಏನು ಪ್ರಧಾನ ಅಂದರೆ ಪ್ರೇಮ. ಪ್ರಪಂಚದ ವಸ್ತುಗಳ ಪ್ರತಿ ಇರೋ ಪ್ರೇಮ ಆಸಕ್ತಿ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಪ್ರಪಂಚದ ವಸ್ತುಗಳ ಪ್ರತಿ ಇರುವ ಪ್ರೇಮ, ಅದು ನಿಮ್ಮ ಜಾಬ್ ಆಗಿರಬಹುದು, ನಿಮ್ಮ ಆಸ್ತಿ ಆಗಿರಬಹುದು, ನಿಮ್ಮ ಪರಿವಾರ ಜನ ಆಗಿರಬಹುದು, ನಿಮ್ಮ ಶೇಖರಿತ ವಸ್ತುಗಳಾಗಿರಬಹುದು, ಬ್ಯಾಂಕ್ ಬ್ಯಾಲೆನ್ಸ್ ಇತ್ಯಾದಿಗಳಾಗಿರಬಹುದು. ಅದರ ಪ್ರತಿ ಇರುವ ಪ್ರೇಮ ಆಸಕ್ತಿ ಅಂತ ಕರಿತೀವಿ, ಪ್ರೇಮ ಆಗಲ್ಲ ಅದು. ಭಗವಂತನ ಪ್ರತಿ ಇರುವ ಭಾವ ಅಥವಾ ಜಗತ್ತಿನ ವಸ್ತುಗಳ ಪ್ರತಿ ಇರುವ ಭಾವ, ಮಮಕಾರ ಏನಿದೆ ಅದು ಆಸಕ್ತಿ. ಭಗವಂತನ ಪ್ರತಿ ಇರುವ ಭಾವವೇ ಪ್ರೇಮ, ಭಗವಂತನ ಪ್ರತಿ ಇರುವ ಮಮತೆಯೇ ಪ್ರೇಮ. ಒಂದು ಪ್ರೇಮ ಬಂಧನಕ್ಕೆ ಸಿಲುಕಿಸಿದ್ರೆ ಇನ್ನೊಂದು ಪ್ರೇಮ ಮುಕ್ತನನ್ನಾಗಿ ಮಾಡುತ್ತೆ. ಅದಕ್ಕಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಅರಿಷಡ್ ವರ್ಗವನ್ನು ಕೂಡ ಭಗವಂತನ ಪ್ರತಿ ತಿರುಗಿಸ್ಬಿಡಿ. ರಾಮಕೃಷ್ಣ ಪರಮಹಂಸ ಹತ್ರ ಒಬ್ಳು ಬರ್ತಾಳೆ, ಅವರು ಪ್ರವಚನ ಕೇಳ್ತಾ ಅವಳಿಗೆ ಮನಸ್ಸಲ್ಲಿ ವೈರಾಗ್ಯ ಮೂಡುತ್ತೆ, ಆದರೆ ದುಃಖವೂ ಉಂಟಾಗಿದೆ. ನನಗೊಂದು ಮನೆಯಲ್ಲಿ ಒಂದು ಪುಟಾಣಿ ಮಗು ಇದೆ, ನನ್ನ ಮಗಳ ಮೊಮ್ಮಗ, ಅವನ ಮೇಲೆ ಅತ್ಯಂತ ಅಟ್ಯಾಚ್ಮೆಂಟ್ ಇದೆ ನನಗೆ. ನಾನು ಜಪಕ್ಕೆ ಕೂತರು, ಧ್ಯಾನಕ್ಕೆ ಕೂತರು ಅವನದೇ ರೂಪ ಮನಸ್ಸಲ್ಲಿ ಬರುತ್ತೆ, ಅವನ ಬಗ್ಗೆನೇ ಯೋಚನೆ ಬರುತ್ತೆ. ಅವ್ನು ಊಟ ಮಾಡ್ದ, ನಿದ್ರೆ ಮಾಡ್ದ, ಎಲ್ಲ ಓಡಿ ಬಿದ್ದೋಗ್ಬಿಟ್ನ, ಇದೇ ಮನಸ್ಸಲ್ಲಿ ಬರ್ತಾ ಇರುತ್ತೆ. ನನಗೆ ಅವನ ಯೋಚನೆಯಿಂದ ತಪ್ಪಿಸ್ಕೊಳಕ್ಕಾಗ್ತಾ ಇಲ್ವಲ್ಲ. ನಮಗೂ ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ನಮಗೆ ಮಮಕಾರ ಇದೆ, ಕಣ್ಣು ಮುಚ್ಚಿದಾಗ ಅವರೇ ಬರ್ತಾ ಇರ್ತಾರೆ ಅಲ್ವೇ? ಇವಳು ಕೇಳಿದಾಗ ಪರಮಹಂಸರು ಹೇಳ್ತಾರೆ, ನೀನು ಯಾತಕ್ಕೆ ಅದನ್ನು ಬಿಡುವಂಥ ಪ್ರಯತ್ನ ಪಡ್ತಾ ಇದೆಯಾ? ಅದ್ರ ಕಡೆಗೆ ಹರಿಸ್ಬಿಡು. ಅದೇನು ಮಾಡು, ಆ ನಿನ್ನ ಮೊಮ್ಮಗನನ್ನ ಬಾಲಕೃಷ್ಣ ಅಂತ ನೋಡು. ಅಮ್ಮ ಇದು ಸಾಕ್ಷಾತ್ತಾಗಿ ಮಾಡಿ ತೋರಿಸಿಲ್ವಾ? ಅಮ್ಮ ಪ್ರತಿಯೊಂದು ಕೆಲಸವನ್ನ ಮಾಡ್ಬೇಕಂದ್ರೆ, ಬಟ್ಟೆಯನ್ನು ಒಗಿಬೇಕಂದ್ರೆ ಅಮ್ಮ ಏನು ಹೇಳ್ತಾ ಇದ್ರು? ಇದು ಕೃಷ್ಣನ ಪೀತಾಂಬರ ವಸ್ತ್ರ ಒಗಿತಾ ಇದ್ದೇನೆ ನಾನು. ಕಸ ಗುಡಿಸ್ಬೇಕಾದ್ರೆ ಕೃಷ್ಣ ಇವಾಗ ಬರ್ತಾನೆ, ನಮ್ಮ ಮನೆಗೆ ಬರ್ತಾನೆ, ನನ್ನ ನೋಡಕ್ ಬರ್ತಾನೆ, ಕಸ ಗುಡಿಸ್ತಾ ಇದ್ರು. ಯಾರಾದ್ರೂ ಕಸ ಗುಡಿಸ್ಬೇಕಂದ್ರೆ ಆ ಮರಳಲ್ಲಿ ಹೆಜ್ಜೆ ಹಾಕಿಬಿಟ್ರೆ, ನಾನು ಕಸ ಗುಡಿಸಿದ ತಕ್ಷಣ ಬಂದು ನಡೆದೆ ನೀನು ಅಂತ ಕೋಪ ಮಾಡ್ಕೊಳ್ತಾ ಇರಲಿಲ್ಲ ಅಮ್ಮ. ಅರೆ ಕೃಷ್ಣನ ಹೆಜ್ಜೆ ಬಂದಿದ್ದಾನೆ, ಈಗೆಲ್ಲೋ ಬಂದಿದ್ದಾನೆ, ನನ್ನ ಕಣ್ಣು ಕಾಣ್ತಿಲ್ಲ ಅಂತ ಕಾತುರ ಜಾಸ್ತಿಯಾಗಿ ಅಳ್ತಾ ಇದ್ರು ಅಮ್ಮ. ನೋಡು ಅವ್ನು ಹೆಜ್ಜೆ ಗುರುತು ಬಿಟ್ಟು ಹೋಗಿದ್ರೆ ಎಲ್ಲೋದಾಗ ಗೊತ್ತಿಲ್ಲ ಅಂತ. ಪ್ರತಿಯೊಂದು ಕೃಷ್ಣಮಯವಾಗಿಸ್ಬಿಟ್ರು ಅಮ್ಮ. ಪರಮಹಂಸರು ಅದನ್ನೇ ಹೇಳ್ತಾ ಇರೋದು. ಭಕ್ತಿ ಭಾವದಿಂದ ಅನುಸಂಧಾನ ಮಾಡೋದು ಅಂದರೆ ನಮ್ಮ ಎಲ್ಲ ಅರಿಷಡ್ ವರ್ಗವನ್ನು ಭಗವಂತನ ಕಡೆಗೆ ಹರಿಸ್ಬಿಡೋದು. ಅವನ ರೂಪ ಕಾಣಲು ಕಾಮ, ಅವನನ್ನು ಬಿಟ್ಟು ನಾನು ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋದು ನನ್ನ ಮೇಲೆ ಕ್ರೋಧ, ಅವನ ನಾಮಕ್ಕಾಗಿ ಲೋಭ. ಅವನ ನಾಮ ನಾನು ಜಾಸ್ತಿ ಹೇಳಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಖಿನ್ನತೆ. ಪಾಸಿಟಿವ್ ಆಗಿ ನೋಡೋದು, ಅವ್ರು ನನಗಿಂತ ಕೂತ್ಕೊಂಡು ಜಾಸ್ತಿ ಜಪ ಮಾಡ್ತಾ ಇದ್ರ ಅನ್ನೋ ಒಂದು ಕಾಂಪಿಟೇಟಿವ್ ಬುದ್ಧಿ.
ಈ ಥರ ಪ್ರತಿಯೊಂದನ್ನು ದೈವೀಕರಿಸಿದರೆ ಅನುಸಂಧಾನ ಬಹಳ ಸುಲಭವಾಗುತ್ತೆ. ಬ್ರಹ್ಮಚೈತನ್ಯ ಮಹಾರಾಜರು ಹೇಳ್ತಾರೆ, ರಾಜಮುದ್ರೆ ಇದ್ದರೆ, ರಾಜಮುದ್ರೆ ಕೊಡ್ತಾನಲ್ವಪ್ಪ, ಒಂದು ಉಂಗುರ ಅನ್ನೋದು ಲಾಂಛನವೋ ಮುದ್ರೆಯೋ ಆಗಿರುತ್ತೆ. ಹಿಂದಿನ ಕಾಲದಲ್ಲಿ, ರಾಜರ ಕಾಲದಲ್ಲಿ ಆ ರಾಜಮುದ್ರೆ ಇದ್ದರೆ ಏನು ಕೆಲಸ ಬೇಕಾದ್ರೂ ನಡೀತಾ ಇತ್ತು. ಅದೇ ಥರ ನಾಮ ಅನ್ನೋದು ಭಗವಂತನ ರಾಜಮುದ್ರೆ. ಆ ನಾಮ ಇದ್ದರೆ ಏನು ಬೇಕಾದರೂ ನೀವು ಮಾಡಬಹುದು ಜಗತ್ತಲ್ಲಿ. ಆ ನಾಮದ ಪ್ರತಿ ಪ್ರೇಮವಿರಬೇಕು. ಹಾಗಾಗಿ ಅವನ ಅನುಸಂಧಾನವನ್ನು ಮಾಡಬೇಕಂದ್ರೆ ನಿರಂತರವಾಗಿ ಇರ್ತಕ್ಕಂಥ ಚಿಂತನೆ, ಭಾವಾನುಸಂಧಾನ. ಅನುಸಂಧಾನದಲ್ಲಿ ಭಕ್ತಿಯಿಂದ ಮಾಡ್ಬೋದು, ಕರ್ಮದಿಂದ ಮಾಡ್ಬೋದು, ಜ್ಞಾನದಿಂದ ಮಾಡ್ಬೋದು. ಜ್ಞಾನದಿಂದ ಅಂದರೆ ಏನು ಅಂದರೆ ಅಲ್ಲಿ ಡೆಸ್ಟಿನೇಷನ್, ಅದನ್ನು ನಾನು ಹೇಳ್ತೇನೆ ಮುಂದೆ. ಭಾವಾನುಸಂಧಾನ, ಭೂಸತ್ತಾಯ ಅಂದರೆ ಭಗವಂತನ ಇರುವಿಕೆ. ಭಗವಂತ ಇದ್ದಾನೆ, ಅಮ್ಮ ನನ್ನ ಜೊತೆಗೆ ಇದ್ದಾರೆ. ಜಪ ಮಾಡಬೇಕಂದ್ರೆ ಶಾರದಾ ಮಾತೆಯವರು ಒಂದು ಮಾತು ಹೇಳ್ತಾರೆ, ಜಪಕ್ಕೆ ಕೂತ್ಕೊಳ್ಳೋ ಮುಂಚೆ ನೀನೊಂದು ಭಾವ ಇಟ್ಕೋ. ಏನು? ನನ್ನ ಈ ಜೀವನದಲ್ಲಿ ಯಾರೂ ಇಲ್ಲ, ನನಗೆ ಈ ಜಗತ್ತಲ್ಲಿ ನನ್ನವರು ಯಾರೂ ಇಲ್ಲ, ಪರಮಾತ್ಮ ನೀನೊಬ್ಬರೇ ಇರೋದಪ್ಪ ಅನ್ನುವ ಭಾವದಲ್ಲಿ ಜಪಕ್ಕೆ ಕೂತ್ಕೋ ಅಂತ ಶಾರದಾ ಮಾತೆಯವರು ಹೇಳ್ತಾರೆ. ಅವಾಗೇನು? ಅವನ ಅಸ್ತಿತ್ವದ ಅನುಭವ ಆಗತ್ತೆ. ಯಾರೂ ಇಲ್ಲ ನನಗಾಗಿ ಅಂದಾಗ ಏನಾಗುತ್ತೆ? ಅವನೊಬ್ಬ ಇದ್ದಾನೆ ಅಂದರೆ ಕ್ರಮೇಣ ಅವನ ಅಸ್ತಿತ್ವದ ಅನುಭವ ನಮಗಾಗತ್ತೆ. ಈ ಭಾವಾನುಸಂಧಾನದಲ್ಲಿ ಜಪವನ್ನು ಮಾಡಬೇಕಂದ್ರೆ, ಭಾವಾನುಸಂಧಾನ ಹೇಗೆ ಮಾಡೋದು ಅಂದರೆ, ಜಪ ಮಾಡ್ತಾ ಇರಬೇಕಂದ್ರೆ ಆ ನನ್ನ ಪರಮಾತ್ಮ ನನ್ನ ಹೃದಯದಲ್ಲೇ ಇದ್ದಾನೆ. ಆ ಹೃದಯದಲ್ಲೇ ಅವನನ್ನು ನೋಡ್ತಾ ಜಪ ಮಾಡೋದು. ಅಮ್ಮ ಇದ್ದಾರೆ ನನ್ನ ಜೊತೆ. ನಿಮಗೆ ಕಷ್ಟ ಆದರೆ ಅಮ್ಮ ನನ್ನ ಜೊತೆ ಇದ್ದಾರೆ, ಅಮ್ಮ ನನ್ನ ಜೊತೆ ಇದ್ದಾರೆ ಅಂತ ಭಾವಾನುಸಂಧಾನ ಮಾಡೋದು. ಎರಡನೇದು ನಾದಾನುಸಂಧಾನ, ಅಂದರೆ ಉಪಾಂಶುವಾಣಿ. ವಾಣಿಗಳಲ್ಲಿ 4 ವಿಧ ಇದೆ. ಪರಾವಾಣಿ, ಮಧ್ಯಮವಾಣಿ, ಉಪಾಂಶುವಾಣಿ, ವೈಖರಿವಾಣಿ ಅಂತ ಇದೆ. ಉಪಾಂಶುವಾಣಿ ಅಂದರೆ ತುಟಿ ಆಡುತ್ತೆ, ಮುಂದೆ ಇರೋ ವ್ಯಕ್ತಿಗೆ ನಾದ ಕೇಳೋದಿಲ್ಲ, ಆದರೆ ನನಗೆ ಮಾತ್ರ ನಾದ ಕೇಳ್ತಾ ಇರುತ್ತೆ. ಬಹಳ ಮಂದಗತಿಯಲ್ಲಿ ನನಗೆ ಮಾತ್ರ ಕೇಳಿಸುವ ರೀತಿಯಲ್ಲಿ ಉಪಾಂಶುವಾಣಿಯಲ್ಲಿ ಜಪ ಮಾಡೋದು, ಅದನ್ನು ಉಪಾಂಶು ಅಂತ ಹೇಳ್ತೇವೆ. ಸೊ ನಾದಾನುಸಂಧಾನ ಒಂದು, ಭಾವಾನುಸಂಧಾನ ಮೊದಲನೇದು ಅನುಸಂಧಾನದಲ್ಲಿ, ಎರಡನೇದು ನಾದಾನುಸಂಧಾನ, ಅದನ್ನೇ ಕೇಳ್ತಾ ಆ ನಾದದ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸೋದು. ಇದರಿಂದ ಏನಾಗುತ್ತೆ ಅಂದರೆ ಏಕಾಗ್ರತೆ ಬಹಳ ಬೇಗ ಆಗುತ್ತೆ. ಇದು ಸಿಂಪಲ್ ಟೆಕ್ನಿಕ್ಕು. ಪಿಕ್ಚರ್ ನೋಡ್ತೀರಾ ಅಲ್ವಾ, ಸೀರಿಯಲ್ ನೋಡ್ತೀರಾ, ಹಾಡುಗಳು ಕೇಳ್ತೀರಾ, ಯಾವುದೋ ಒಂದು ಹಾಡು ಇಷ್ಟ ಆಗ್ಬಿಡ್ತು, ನೀವು ಬಸ್ಸಲ್ಲಿ ಬರಬೇಕಂದ್ರು, ಗಾಡಿ ಓಡಿಸ್ಬೇಕಂದ್ರು, ಅಡುಗೆ ಮನೆ ಕೆಲಸ ಮಾಡ್ತಾ ಇರ್ಬೇಕಂದ್ರು, ಆಫೀಸಲ್ಲಿ ಕೆಲಸ ಮಾಡ್ತಿರ್ಬೇಕಂದ್ರು, ಟೇಪ್ ರೆಕಾರ್ಡ್ರು ಮನಸ್ಸಲ್ಲಿ ಅದೇ ಹಾಡು ಓಡ್ತಾ ಇರುತ್ತೆ. ನಿಮ್ಮ ಮನಸ್ಸಲ್ಲಿ ಓಡೋ ಟೇಪ್ ರೆಕಾರ್ಡರು ನೀವು ಕೇಳ್ತಾ ಇದ್ದೀರಲ್ಲ, ಒಳಗಡೆ ಆಸ್ವಾದಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀರಲ್ಲ, ಮಾಡ್ತಾ ಇದ್ದೀವಿ ತಾನೇ. ಜಪ ಹಾಗೆ ಮಾಡಿ, ಅದು ನಾದಾನುಸಂಧಾನ. ಹಾಡ್ಕೊಂಡು ಮಾಡ್ತಿರ್ತೀವಿ ಕೆಲಸ, ಅದೇ ರೀತಿ ನಾನು ಹೇಳೋದು ನನಗೆ ಕೇಳಿಸೋ ಉಪಾಂಶವಾಣಿಲಿ, ಅದು ನಾದಾನುಸಂಧಾನ. ಆ ರೀತಿ ಮಾಡಬೇಕಂದ್ರೆ ಏಕಾಗ್ರತೆ ಬಹಳ ಬೇಗ ಸಿಗುತ್ತೆ. ಪರವಾಣಿ, ನಾನು ಈಗಾಗಲೇ ಹೇಳಿದಾಗೆ ಪರಮಾತ್ಮನ ಅಸ್ತಿತ್ವ ಸೂಕ್ಷ್ಮಾತಿ ಸೂಕ್ಷ್ಮ, ಅದರಿಂದ ಮೊದಲನೇದು ಪ್ರಕಟಿತವಾದದ್ದು ಯಾವುದು? ನಾದ. ಆ ನಾಮ ಏನಿದೆ, ಆ ನಾಮ ಮತ್ತೆ ಸೂಕ್ಷ್ಮದ ಕಡೆಗೆ ಸ್ವಾಭಾವಿಕವಾಗಿ ಕರ್ಕೊಂಡು ಹೋಗುತ್ತೆ. ಎಲ್ಲರೂ ಯಾತಕ್ಕೆ ನಿದ್ರೆ ಮಾಡ್ತೇವೆ? ಈಗಾಗಲೇ ಸ್ವಲ್ಪ ಜನ ನಿದ್ರೆ ಮಾಡ್ತಾ ಇದ್ದೀವಿ, ನನಗೆ ಗೊತ್ತು. ಸ್ವಲ್ಪ ಕ್ಲಿಷ್ಟವಾದಂಥ ಸ್ವಲ್ಪ ಕ್ಲಿಷ್ಟವಾಗ್ತಾ ಬರ್ತಾ ಇದೆ ಅಂತ, ಆದರೆ ಹೇಳಲೇಬೇಕು, ನಮಗಿದು ಅನುಕೂಲವಾಗುತ್ತೆ, ಹೇಳಲೇಬೇಕು. ಯಾತಕ್ಕೆ ನಿದ್ರೆ ಮಾಡ್ತೀವಿ ಗೊತ್ತಾ? ನಿದ್ರೆ ಮಾಡೋದು ರಿಫ್ರೆಶಿಂಗ್ ಆಗುತ್ತೆ ಗೊತ್ತಾ? ಯಾತಕ್ಕೆ? ನಮಗೆ ಅತ್ಯಂತ ಪ್ರಿಯವಾದ ಆಕ್ಟಿವಿಟಿ ಯಾವುದಪ್ಪ? ಕುಡಿಯೋದೋ ಪಿಕ್ಚರ್ ನೋಡೋದೋ ಅಲ್ಲ, ನಿದ್ರೆ. ನಿದ್ರೆ ಹತ್ತು ಬಿಡ್ತು ಅಂದರೆ ಪಿಕ್ಚರ್ ನೋಡ್ತಾ ಇದ್ರೆ ಕೂತ್ಕೊಂಡ್ಬಿಡ್ತೀವಿ, ಸತ್ಸಂಗ ಕೇಳಿದ್ರೆ ಕೂತ್ಕೊಂಡ್ಬಿಡ್ತೀವಿ. ಅಮ್ಮ ಇದ್ರೂ ಕೂಡ ದರ್ಶನ ಕೊಡ್ತಾ ಪಕ್ಕದಲ್ಲಿ ಅಮ್ಮ ಮಧ್ಯರಾತ್ರಿ 2 ಗಂಟೆ ಕೂಡಿಸಿದ್ರೆ ಸ್ವಲ್ಪ ಅಮ್ಮನ ಪಕ್ಕದಲ್ಲಿ ಕೂತ್ರೆ ಹಿಂಗೆ ಹೋಗ್ಬಿಡುತ್ತೆ. ಯಾಕೆ? ಮೋಸ್ಟ್ ಫೇವರೇಟ್ ಥಿಂಗ್ ಅದು. ಅದರಲ್ಲಿ ಅರ್ಥ ಇದೆ, ಶಾಸ್ತ್ರ ಹೇಳುತ್ತೆ ವೇದಾಂತದಲ್ಲಿ, ನಿನ್ನ ಮೂಲ ಸ್ವರೂಪ ಅದು. ನಿದ್ರೆ ಅಲ್ಲ, ನಾಮರೂಪ ಅತೀತವಾಗೋದು. ಅಲ್ಲಿ ಅರಿವಿಲ್ಲ, ಬೋಧ ಇಲ್ಲ. ನಿದ್ರೆಯಲ್ಲಿ ಜ್ಞಾನಿಯಲ್ಲಿ ಅರಿವಿರುತ್ತೆ, ಬೋಧ ಇರುತ್ತೆ. ನಾಮ ರೂಪ ಗುಣ ಅತೀತವಾಗಿರುತ್ತೆ ನಾವು. ಅದಕ್ಕೇನಾಗುತ್ತೆ? ಸ್ವಾಭಾವಿಕವಾಗಿ ಜೀವಿಗೆ ನಿದ್ರೆ ಎಳೆಯುತ್ತೆ. ಆದರೆ ನಾವು ಅಜ್ಞಾನದಲ್ಲಿರ್ತೀವಿ.
ಒಂಥರ ರಿಫ್ರೆಶಿಂಗ್ ಆಗಿರುತ್ತೆ ನೋಡಿ ನಿದ್ರೆ ಮಾಡಿ ಅಂತ ಆದಮೇಲೆ. ಯಾಕೆಂದರೆ ಮೂಲ ಸ್ವರೂಪಕ್ಕೆ ಹೋಗ್ತೀವಿ. ಮೂಲ ಸ್ವರೂಪದಲ್ಲಿ ಅಲ್ಲಿ ನಮಗೆ ಅನುಭವವೇ ಇಲ್ಲ, ಅನುಭವ ಆದರೂ ಅರಿವಿಲ್ಲ ಅಲ್ಲಿ. ಯಾಕೆ ನಿದ್ರೆನಲ್ಲಿ ನಿಮಗೆ ನಾಮರೂಪ ಗೊತ್ತಿಲ್ಲ, ಸ್ತ್ರೀ ಪುರುಷ ಭೇದ ಇಲ್ಲ, ಕಾಲದ ಭೇದ ಇಲ್ಲ. ಒಪ್ಕೊಳ್ತೀರಾ? ಗಾಢ ನಿದ್ರೆ ಇದ್ದಾಗ ತುಂಬ ಸೈಲೆಂಟ್ ಮೋಡ್ ಹಾಕಿ ಮಲಗಿರ್ತೀರಾ. ನಾನು ಫೋನ್ ಮಾಡಿರ್ತೀನಿ, ಆಮೇಲೆ ಎದ್ದಾದ್ಮೇಲೆ ಕೇಳ್ತೀನಿ, ಏನು ಎಷ್ಟಂತೀರಿ ಫೋನ್ ಮಾಡೋದು? ನಿದ್ರೆ ಮಾಡ್ತಾ ಇದೆ ಸ್ವಾಮಿ. ನಿದ್ರೆ ಮಾಡ್ತಾ ಬೇಕಾದ್ರೆ ತಟ್ಟುಬಿಟ್ಟು ಕೇಳಿ, ಏಯ್ ನಿನ್ನ ಹೆಸರೇನು ಅಂತ. ಗೊರಕೆ ಬಿಟ್ಟರೆ ಏನು ಕೇಳಲ್ಲ. ಸ್ತ್ರೀ ಪುರುಷನ ಕೇಳಲ್ಲ. ಎಲ್ಲಿ ಬೆಂಗಳೂರಿದಿನ ಮಂಗಳೂರಿದಿನ ಗೊತ್ತಾಗಲ್ಲ. ಅಲ್ಲಿ ಏನು ವ್ಯಕ್ತಿ ಇಲ್ಲ. ಸೊ ಹಾಗೆ ಏನಾಗುತ್ತೆ, ನಾಮದ ಮೂಲ ಸ್ವರೂಪ ಏನಂದ್ರೂ ಪರಮಾತ್ಮನೇ. ಹಾಗಾಗಿ ನಾಮ ಜಪ ಮಾಡ್ತಾ ಏನಾಗುತ್ತೆ, ನಮ್ಮನ್ನ ಆ ಪರಮಾತ್ಮ ತತ್ವದ ಕಡೆಗೆ ಎಳ್ಕೊಂಡು ಹೋಗ್ಬಿಡುತ್ತೆ. ಈಗ ಮನಸ್ಸು ಏನಾಗಿದೆ, ಜಗತ್ತಿನ ವಿಷಯಾಕಾರವಾಗಿದೆ. ವಿಷಯ ಎಲ್ಲ ನೋಡಿದ್ದೇವೆ, ಕೇಳಿದ್ದೇವೆ, ತುಂಬ್ಕೊಂಡ್ಬಿಟ್ಟಿದೆ ಮನಸ್ಸಲ್ಲಿ. ನೀವು ಜಪಕ್ಕೆ ಕೂತ್ಕೊಂಡ್ರೆ, ಧ್ಯಾನ ಕೂತ್ಕೊಂಡ್ರೆ, ಭಜನೆ ಕೂತ್ಕೊಂಡ್ರೆ ಮನಸ್ಸಲ್ಲಿ ಪಿಕ್ಚರ್ ಓಡ್ತಾ ಇರುತ್ತೆ. ಇದು ವಿಷಯಾಕಾರವಾಗಿರೋ ಮನಸ್ಸು. ನಾಮ ಜಪದಿಂದ ನಾಮಾಕಾರವಾಗುತ್ತೆ. ಆ ನಾಮಾಕಾರ ಹೋಗಿ ಭಗವದ್ ಆಕಾರ ಆಗುತ್ತೆ. ಹಾಗಾಗಿ ಜಪ ಬಹಳ ಸುಲಭವಾಗಿ ನಮ್ಮನ್ನ ಭಗವಂತನ ಅನುಭೂತಿಯನ್ನು ಮಾಡಿಸುತ್ತೆ. ಪಶ್ಯಂತಿ ವಾಣಿ ಏನಂದ್ರೆ ಮನಸ್ಸಿನಲ್ಲಿ ಮಾತಾಡುವಂತಹ ಶಬ್ದ. ಪರವಾಣಿ ಅನುಭೂತಿ ಮಾತ್ರ, ಸೂಕ್ಷ್ಮದಲ್ಲಿರುತ್ತೆ. ಪಶ್ಯಂತಿಯಲ್ಲಿ ಬಂದಾಗ ಏನಾಗುತ್ತೆ, ಫೇಂಟ್ ವಿಸ್ಪರಿಂಗ್, ಬಹಳ ಫೇಂಟ್ ವಿಸ್ಪರಿಂಗ್. ಮಧ್ಯಮ ವಾಣಿಯಲ್ಲಿ ಏನಾಗುತ್ತೆ, ಮನಸ್ಸಲ್ಲಿ ನಾವು ಮಾತಾಡ್ಕೊಳ್ತೀವಲ್ಲ ಜೋರಾಗಿ, ಮನಸ್ಸಲ್ಲಿ ಮಾತಾಡ್ಕೊಳ್ತೀವಿ ತಾನೆ. ವಿ ಇಂಟೋನ್ ಸೋ ಮೆನಿ ಕಾನ್ವರ್ಸೇಷನ್ಸ್ ಮೈಂಡ್ ನಡೀತಾ ಇದೆ, ಅದು ಮಧ್ಯಮ ವಾಣಿ. ವೈಖರಿ ವಾಣಿ ಇದು ಜೋರಾಗಿ ಪ್ರಕಟವಾಗುತ್ತಲ್ಲ, ಇದು ವೈಖರಿ. ಪ್ರಾರಂಭದಲ್ಲಿ ವೈಖರಿಯಲ್ಲಿ ನಾವು ಜಪಿಸಬೇಕಾಗತ್ತೆ. ಯಾಕಂದರೆ ನಮಗೆ ಮಂತ್ರ ಮೈಂಡಲ್ಲಿ ರೆಕಾರ್ಡ್ ಆಗಬೇಕು. ಹಾಡಿ ಹಾಡಿ ಮನಸ್ಸಲ್ಲಿ ರೆಕಾರ್ಡ್ ಆಗುತ್ತೆ, ಕೇಳಿ ಕೇಳಿ ರೆಕಾರ್ಡ್ ಆಗೋ ರೀತಿಯಲ್ಲಿ ನಮಗೆ ಗುರುವಿಂದ ಸಿಕ್ಕಿರ್ತಕ್ಕಂಥ ಮಂತ್ರವನ್ನು ಪ್ರಾರಂಭದಲ್ಲಿ ಇತರರಿಗೆ ಕೇಳಿಸ್ತಿರೋ ರೀತಿಯಲ್ಲಿ, ನಮಗೆ ಮಾತ್ರ ಕೇಳೋ ರೀತಿಯಲ್ಲಿ ವೈಖರಿಯಲ್ಲಿ ಹೇಳ್ತಾ ಹೇಳ್ತಾ ಬರ್ತಾ ಏನಾಗುತ್ತೆ, ಆ ನಾಮ ನಮಗೆ ಮಧ್ಯಮಕ್ಕೆ ತೆಗೆದುಕೊಂಡು ಹೋಗುತ್ತೆ. ಮಧ್ಯಮಕ್ಕೆ ತೆಗೆದುಕೊಂಡು ಹೋಗಿ ಮನಸ್ಸಿನಲ್ಲಿ ಬರುತ್ತೆ. ಏನು ಅರ್ಥ ಏನು, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಹೇಳ್ತಾ ಹೇಳ್ತಾ ಪ್ರಾರಂಭದಲ್ಲಿ. ಆಮೇಲೆ ಏನಾಗುತ್ತೆ, ಬರ್ತಾ 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 ನಾಮದ ಜಪದ ಬಲದಿಂದ ಗದ್ದಲ ಸ್ವಲ್ಪ ಕಡಿಮೆ ಆಯಿತು, ಮಧ್ಯಮಕ್ಕೆ ಬಂತು. ಮಧ್ಯಮದಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ, ಪಶ್ಯಂತಿಗೆ ಹೋಗುತ್ತೆ. ಪಶ್ಯಂತಿಯಲ್ಲಿ ಮನಸ್ಸಿನಲ್ಲಿ ಮೂಡ್ತಾ ಇದೆ ನಾದ, ಕಡೆಗೆ ಅದು ಹೋಗೋದು ಪರಾವಾಣಿಗೆ. ಪರಾವಾಣಿಯಲ್ಲಿ ಶರೀರ ಮನಸ್ಸು ಸ್ತಬ್ಧವಾಗಿ ನಿರ್ವಿಕಲ್ಪ ಸಮಾಧಿ ಅನುಭವ ಆಗ್ಬಿಡುತ್ತೆ, ಪರತತ್ವದ ಅನುಭೂತಿ ಆಗ್ಬಿಡುತ್ತೆ. ನಾಮದ ನಾಮಿಯೇ ನಾನಾಗ್ಬಿಡ್ತೀನಿ ನಾವು. ಹೇಗೆ ಅಂತ ಕೇಳಿದ್ರೆ, ದಿಸ್ ಈಸ್ ಎ ವೆರಿ ಸೈಂಟಿಫಿಕ್ ಪ್ರೋಸೆಸ್. ಈ ಮನಸ್ಸು ಏನಿದೆ ಸ್ಥೂಲ, ಮನಸ್ಸು ಸ್ಥೂಲ. ಜಗತ್ತಿನ ವಿಷಯ ಸುಖಗಳನ್ನೆಲ್ಲ ಅನುಭವಿಸಿ ಮನಸ್ಸು ಗಟ್ಟಿಯಾಗ್ಬಿಡುತ್ತೆ, ಕಲ್ಲು ಥರ ಸ್ಥೂಲವಾಗಿದೆ. ನಾಮ ಅನ್ನೋದು ಗ್ರೈಂಡಿಂಗ್ ಮೆಷಿನ್. ದತ್ತಾವಧೂತ ಮಹಾರಾಜರು ಬಹಳ ಚೆನ್ನಾಗಿ ಹೇಳ್ತಾರೆ, ನಾಮವನ್ನು ಮನಸ್ಸಿಗೆ ತೆಗೆದುಕೊಳ್ತಾ ಇದ್ರೆ, ನಾಮ ಮನಸ್ಸಿನಲ್ಲಿ ತಾನೇ ತೆಗೆದುಕೊಳ್ತಾ ಇರೋದು. ಬಾಯಲ್ಲಿ ಹೇಳಿದ್ರು ಮನಸ್ಸಲ್ಲಿ ಇದೆಯಲ್ಲ, ಹೌದಾ? ನಾಮವನ್ನು ಹೇಳ್ತಾ ಈ ಸ್ಥೂಲ ಮನಸ್ಸು ಈ ನಾಮಕ್ಕೆ ತಿಕ್ಕಿ 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 ಸೂಕ್ಷ್ಮವಾಗ್ತಾ ಬರುತ್ತೆ. ಅದು ಸ್ಥೂಲತನವನ್ನು ಕಳ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ವೈಖರಿಯಿಂದ ಮಧ್ಯಮ, ಮಧ್ಯಮದಿಂದ ಎಲ್ಲಿಗೆ ಬರುತ್ತೆ, ಪಶ್ಯಂತಿ, ಪಶ್ಯಂತಿಯಿಂದ ಕಡೆಗೆ ಪರಾವಣಿಗೆ ಹೋಗುತ್ತೆ. ಅರ್ಥಾತ್ ನಾಮ ಮನಸ್ಸಿನ ಕೈ ಹಿಡಿಕೊಂಡು ಹಂತ ಹಂತವಾಗಿ ಕೆಳಗಡೆ ಇಳಿತಾ ಬರುತ್ತೆ. ಅಥವಾ ಹೇಳೋದಾಗಿದ್ರೆ, ಒಂದು ಆಬ್ಜೆಕ್ಟಿಗೆ ಕಲ್ಲನ್ನು ಕಟ್ಟಿಬಿಡಿ, ದೊಡ್ಡ ಕಲ್ಲನ್ನು ಕಟ್ಟಿ ಸಾಗರದಲ್ಲಿ ಎಸ್ತು ಬಿಡಿ. ಆಗ ಏನಾಗುತ್ತೆ, ಆ ಕಲ್ಲಿನ ಭಾರದಿಂದ ಆ ಆಬ್ಜೆಕ್ಟು ಸಾಗರದ ತಟಕ್ಕಿಳಿಯುತ್ತೆ, ಹೌದಾ? ಮರದ ದಿಮ್ಮೆ ಎಷ್ಟೇ ದೊಡ್ಡದಿರಲಿ, ಅದಕ್ಕಿಂತ ಘನವಾದಂತಹ ಬಂಡೆಯನ್ನು ಕಲ್ಲನ್ನು ಕಟ್ಟಿ ಸಾಗರದಲ್ಲಿ ಎಸೆದ್ರೆ ಏನಾಗುತ್ತೆ, ಮರ ತೇಲಿದ್ರೂ ಕೂಡ, ಅದರ ಘನ ಅಷ್ಟಿದ್ರೂ ಕೂಡ ತೇಲೋ ಥರ
ಈ ಕಲ್ಲಿನ ಘನದಿಂದಾಗಿ ಏನಾಗುತ್ತೆ, ಕಟ್ಟಿದೀವಲ್ಲ ಅದು ಸಾಗರದ ತಟಕ್ಕೆ ಹಾಗೇ ಎಳ್ಕೊಂಡು ಹೋಗುತ್ತೆ. ನಾಮ ಸಾಧನೆ ಹಾಗೆ ಮಾಡೋದು, ಮನಸ್ಸನ್ನು ಕ್ರಮವಾಗಿ ಭಗವಂತನ ಕಡೆಗೆ ಎಳ್ಕೊಂಡು ಹೋಗ್ಬಿಡುತ್ತೆ. ನಾಮ ಸಾಧನೆಯಿಂದ ಮನಸ್ಸು ಭಗವದ್ ಆಕಾರವಾಗುತ್ತೆ. ಬಹಳಷ್ಟು ಹೇಳೋದಿದೆ, ಸಮಯ ಮೀರಿರೋದ್ರಿಂದಾಗಿ ನಾನು ಕಟ್ ಶಾರ್ಟ್ ಮಾಡ್ತಾ ಇದ್ದೀನಿ. ಕಡೆಯದಾಗಿ ಇನ್ನು ಬಹಳಷ್ಟು ವಿಷಯ ಇತ್ತು, ಅದೆಲ್ಲವೂ ಕೂಡ ಒಂದೇ ಸತಿ ಹೇಳೋಕ್ಕೆ ಸಮಯ ಇಲ್ಲ. ಹಾಗಾಗಿ ಬರೋ ದಿನಗಳಲ್ಲಿ ಬನ್ನಿ, ಇನ್ನೂ ಕೇಳಬೇಕು ವಿಷಯ ಅಂತಿದ್ರೆ ಬನ್ನಿ, ಬಂದಾಗ ಇನ್ನಷ್ಟು ಹೇಳೋಣ. ಅದು ಯಾವ ಥರ ಅಂದರೆ, ಪರಮಹಂಸರು ಉದಾಹರಣೆ ಕೊಡ್ತಾರೆ. ಒಂದು ನವಿಲಿಗೆ ಅಫೀಮ್ ಹಾಕ್ತಾರೆ. ಅಫೀಮ್ ಅಂದರೆ ಟೊಬ್ಯಾಕೊ. ನವಿಲಿಗೆ ತುಂಬ ಇಷ್ಟವಾದಂಥ ಪದಾರ್ಥ ಏನು ತಿನ್ನೋದಕ್ಕೆ ಅಂದರೆ ಟೊಬ್ಯಾಕೊ. ಒಂದು ನವಿಲಿಗೆ ಅಫೀಮ್ ಹಾಕಿದ್ರೆ ಅದು ಅತ್ಯಂತ ಸ್ವಾದವಾಗಿರುತ್ತಲ್ಲ, ಮತ್ತೆ ಮಾರನೇ ದಿವಸ ಬರುತ್ತೆ ಅದು ಮತ್ತೆ ಅಫೀಮ್ ತಿನ್ನೋಕ್ಕೆ ಕೊಡ್ತಾರೆ ಅಂತ. 3 ದಿವಸ ಹಾಕ್ಬಿಡಿ, 4ನೇ ದಿವಸ ನೀವು ಹಾಕ್ತಿದ್ರು ಆ ಟೈಮಿಗೆ ಬರುತ್ತೆ. ಹೌದಾ? ಮನೇಲಿ ನಾಯಿ ಇರುತ್ತಲ್ಲ ಅಥವಾ ಪಕ್ಕದ ಮನೇಲಿ, ಅದಕ್ಕೆ ಊಟ ಹಾಕಿದ್ರೆ ಆ ಟೈಮಿಗೆ ಕರೆಕ್ಟಾಗಿ ಬರುತ್ತೆ. ಮುಂಚೆ ಭೂತ ಋಣ, ಅದಕ್ಕೆ ಏನು ಮಾಡ್ತಾ ಇದ್ವಿ, ಜೀವಿಗಳಿಗೆ, ಪಕ್ಷಿಗಳಿಗೆ ಮನೇಲಿ ಅಡುಗೆ ಮಾಡಿದ್ರೆ, ನಮ್ಮ ತಾಯಿಯವರು, ಅಜ್ಜಿ ಮುತ್ತಜ್ಜಿಯವರೆಲ್ಲ ಮಾಡೋರು. ಮನೇಲಿ ಅಡುಗೆ ಮಾಡಿದ್ರೆ ಫಸ್ಟ್ ಒಂದು ಸೌಟ್ ತೊಗೊಂಡೋಗಿ ಹೊರಗಡೆ ಕಾಗೆಗಳಿಗೆ, ಪಕ್ಷಿಗಳಿಗೆ ಹಾಕೋರು. ಅವೆಲ್ಲ ತಿಂದಾದ್ಮೇಲೆ ಮನೇಲಿ ಇರೋರು ಕೊಡ್ತಾ ಇದ್ರು. ಭೂತ ಋಣ. ಅದೇ ರೀತಿ ಆ ಟೈಮ್ಗೆ ಅದು ಬಂದುಬಿಡತ್ತೆ. ಅದೇ ರೀತಿ ಜಪ ಇತ್ಯಾದಿಗಳನ್ನು ನೀವು ಮಾಡ್ತಾ ಬಂದರೆ, ಜಪ ಎಲ್ಲಿ ತನಕ ಮಾಡಬೇಕು ಅಂತ ಯಾರೋ ಕೇಳೋದು. ಪರಮಹಂಸರನ್ನ ಕೇಳ್ತಾರೆ, ನಾವು ಎಷ್ಟೋ ವರ್ಷ ಜಪ ಮಾಡ್ತಾ ಇದ್ದೀವಿ, ಇವತ್ತು ಜಪಯಜ್ಞ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಷ್ಟೇ ಸ್ವಾಮೀಜಿ, ನಾವು ಬೇಕಾದಷ್ಟು ಮಾಡಿಬಿಟ್ಟಿದ್ದೀವಿ ಅಂತ. ನಾವು ಮಾಡ್ತಾನೇ ಇದ್ದೀವಿ, ನಾವು ಜಪ ಅಮ್ಮನಿಂದ ತೆಗೆದುಕೊಂಡ ಆ ದಿವಸದಿಂದ ನಾವು ಮಾಡ್ತಾ ಇದ್ದೀವಿ, ಇನ್ನೂ ಎಷ್ಟು ವರ್ಷ ಮಾಡಬೇಕು ಅಂತ ಕೇಳಬಹುದು. ಅಥವಾ ಇವಾಗ ಸ್ಟಾರ್ಟ್ ಮಾಡೋರು ನಮಗೆ ಯಾವಾಗ, ಎಷ್ಟು ವರ್ಷ, ಎಷ್ಟು ದಿವಸ ಮಾಡಬೇಕು ಅಂದರೆ, ಪರಮಹಂಸರು ಹೇಳ್ತಾರೆ, ಜಪದ ರುಚಿ ಸಿಗೋ ತನಕ ನೀನು ಮಾಡು, ಆಮೇಲೆ ಬಿಟ್ಬಿಡೋದಾ, ಆಮೇಲೆ ನೀನು ಬಿಟ್ಟರು ಜಪ ಬಿಡೋಲ್ಲ. ಕೈವಾರದಲ್ಲಿ ನಾರಾಯಣ ತಾತ ಅಂತಿದ್ರು, ಬಹಳ ದೊಡ್ಡ ಮಹಾತ್ಮರು. 1-2 ಘಟನೆ ಹೇಳಿ ಮುಕ್ತಾಯ ಮಾಡ್ತೇನೆ. ಆ ಕೈವಾರ ನಾರಾಯಣ ಅಜ್ಜ ಅವರು ಗುರು ಹತ್ರ ಮಂತ್ರ ದೀಕ್ಷೆ ತೆಗೆದುಕೊಂಡ್ರಂತೆ. ಓಂ ನಮೋ ನಾರಾಯಣಾಯ ಅವರಿಗೆ ಗುರು ಕೊಟ್ಟಿದ್ದು ಮಂತ್ರ. ಇವರಿಗೆ ನಾರಾಯಣ ಶಬ್ದ ಹೇಳಕ್ಕೆ ಬರ್ತಾ ಇರಲಿಲ್ಲ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಗುರುಗಳು ಪ್ರಯತ್ನಿಸಿದ್ರು, ಏನು ಮಾಡಿದ್ರು ನಾಲ್ಗೆ ಹೊರಡ್ತಾ ಇಲ್ಲ. ಕಡೆ ಗುರುಗಳು ಹೇಳಿದ್ರಂತೆ, ನೀನು ನಾಲ್ಗೆಯಲ್ಲಿ ಜಪ ಮಾಡಬೇಕಂದ್ರೆ ಬೆಣಚಿದ ಕಲ್ಲು ಇಟ್ಕೊಂಡು ಮಾಡು. ನೀನು ಬೆಣಚಿದ ಕಲ್ಲನ್ನ ನಾಲ್ಗೆ ಕೆಳಗಡೆಗೆ ಇಟ್ಕೊಂಡು ಜಪ ಮಾಡು ನೀನು, ಹಾಗಾದರೂ ಆಟೋ ಕರೆಕ್ಷನ್ ಆಗಲಿ ಅಂತ. ಆಗ ಇವ್ರು ಕೇಳಿದ್ರೆ, ಆಯಿತು ಗುರುಗಳೇ ಮಾಡ್ತೀನಿ, ಎಷ್ಟು ವರ್ಷ ನಾನು ಮಾಡಬೇಕು? ಆ ಬೆಣಚಿದ ಕಲ್ಲು ಸಕ್ಕರೆ ಆಗೋ ತನಕ ನೀನು ಜಪ ಮಾಡು ಅಂತಾರೆ. ಕಲ್ಲು ಎಲ್ಲರೂ ಕಲ್ಲು ಸಕ್ಕರೆ ಆಗಕ್ಕೆ ಸಾಧ್ಯವೇ? ಆದರೆ ಇವ್ರಿಗೇನು ಶ್ರದ್ಧೆ, ಗುರುನಲ್ಲಿ ಅಷ್ಟು ಶ್ರದ್ಧೆ ಇವ್ರಿಗೆ. ಗುರು ಹೇಳ್ಬಿಟ್ಟಿದ್ದಾರೆ, ಆ ಕಲ್ಲು, ಬೆಣಚಿನ ಕಲ್ಲು ಕಲ್ಲು ಸಕ್ಕರೆ ಆಗತ್ತೆ ಅನ್ನೋದು ವಿಶ್ವಾಸ. ಏನು ಮಾಡಿದ್ರು, ದಿನ ಜಪಕ್ಕೆ ಕೂತ್ಕೋಬೇಕಂದ್ರೆ ಗುರು ಆಜ್ಞೆ ಆಗಿದೆ, ಗುರು ಹೇಳ್ಬಿಟ್ಟಿದ್ದಾರೆ. ಬಾಯಲ್ಲಿ ಬೆಣಚಿನ ಕಲ್ಲು ಇಟ್ಕೊಳ್ಳೋದು, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಪ್ರತಿ ದಿವಸ ಜಪ ಮಾಡಿ ಮಾಡಿ ಎಷ್ಟೋ ವರ್ಷಗಳು ಮಾಡ್ತಾ 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 ಒಂದು ದಿವಸ ಕಲ್ಲು ಕರಗಿ ಹೋಯಿತು, ಕಲ್ಲು ಸಕ್ಕರೆ ಆಗಿ. ಅದು ಆತ್ಮಜ್ಞಾನ ಆಗಿ ಹೋಯಿತು ಅವ್ರಿಗೆ. ಕೈವಾರದಲ್ಲಿದ್ದಂತಹ ಮಹಾತ್ಮ, ಅದಕ್ಕೆ ಕೈವಾರ ನಾರಾಯಣ ಅಜ್ಜ ಅಂತ ಕರಿತೀವಿ. ಅವ್ರ ಸಮಾಧಿ ಇದೆ ಇವತ್ತಿಗೂ ಕೂಡ, ಅವ್ರ ಜಪ ಸಾಧನೆ ಮಾಡಿದ ಜಾಗ ಇದೆ. ಹಾಗಾಗಿ ಯಾರಾದರೂ ಕೇಳಿದ್ರೆ ಅಮ್ಮನಲ್ಲಿ ಪ್ರಶ್ನೆ, ಅಮ್ಮ ಎಷ್ಟು ವರ್ಷ ನಾನು ಜಪ ಮಾಡಬೇಕು ಅಂದರೆ, ಇವ್ರದೇ ಉತ್ತರ, ಜಪವನ್ನು ಕಲ್ಲು ಸಕ್ಕರೆಯನ್ನು ಆಸ್ವಾದಿಸುವಂತೆ ಜಪ ಮಾಡಿ ಅಂತ ಅಮ್ಮ ಹೇಳ್ತಾರೆ. ಮೆಕ್ಯಾನಿಕಲ್ ಆಗಿ ಮಾಡ್ಬೋದು, ಆದರೆ ಬರ್ತಾ ಬರ್ತಾ ಏನಾಗಬೇಕು, ಒಂದೊಂದು ನಾಮ ಹೇಳೋದು, ಆಹಾ ಎಂಥ ಮಾಧುರ್ಯ ಇದೆ ಭಗವಂತನ ನಾಮ. ಅಮ್ಮ ಎಂಥ ಮಂತ್ರ ಕೊಟ್ಟಿದ್ದಾರೆ, ಓಂ ನಮೋ ನಾರಾಯಣ, ಓಂ ನಮಃ ಶಿವಾಯ. ಇನ್ನೊಂದು ಮಂತ್ರ ಹೇಳ್ಬಿಡ್ತೀನಿ, ಇನ್ನೊಂದು ಮಂತ್ರ ಹೇಳ್ತೀನಿ, ಅರೆ ಇನ್ನೊಂದು ಮಂತ್ರ ಹೇಳ್ತೀನಿ, ಎಷ್ಟು ಸಿಹಿಯಾಗಿದೆ, ಇನ್ನೊಂದು ಮಂತ್ರ ಹೇಳ್ತೀನಿ, ಇನ್ನೊಂದು ಮಂತ್ರ ಹೇಳ್ತೀನಿ. ಆ ಮಾಧುರ್ಯ ನಿಮಗೆ ಸಿಗಬೇಕು ಸಾಧನೆಯಲ್ಲಿ, ಅಲ್ಲಿ ತನಕ ನೀವು ಮಾಡಿ ಸಾಕು. ಆಮೇಲೇನು, ನಿರಂತರ ಅಜಪ ಆಗಿಬಿಡುತ್ತೆ. ಕೈಟ್ ಹಾರಿಸ್ತೀವಿ ಅಲ್ವ, ಮಕ್ಕಳು ಗಾಳಿಪಟ ಹಾರಿಸ್ತಾರೆ, ಆ ಗಾಳಿಪಟ ಎಲ್ಲೋ ಮೇಲ್ಗಡೆಗೆ ಹಾರ್ತಾ ಇರುತ್ತೆ. ಅದರ ನಿಯಂತ್ರಣ ಈ ಹುಡುಗನ ಹತ್ರ
ಇರುತ್ತೆ. ಏನು, ಕಾಣದ ಗಾಳಿಪಟ ಅಷ್ಟು ಮೇಲೆ ಹಾರಾಡ್ತಾ ಇದೆ ಸ್ವಚ್ಛಂದವಾಗಿ ಗಗನದಲ್ಲಿ. ಆದರೆ ಈ ಹುಡುಗನಿಗೆ ಟೆನ್ಷನ್ ಇಲ್ಲ. ಯಾಕೆ? ಅದರ ನಿಯಂತ್ರಣ ಇವನ ಕೈನಲ್ಲಿದೆ. ದಾರ, ಮಾಂಜಾ ದಾರ ಇವನ ಕೈನಲ್ಲಿದೆ. ಅದೇ ರೀತಿ ಭಗವಂತನಿಗೆ ಇದು ಮುಟ್ಟತ್ತಾ, ಭಗವತ್ ಸಾಕ್ಷಾತ್ಕಾರ ಆಗತ್ತಾ ಅಂತ ಕೇಳಿದ್ರೆ ಖಂಡಿತವಾಗಿ ಆಗತ್ತೆ. ಭಗವಂತ ಈಗ ನಮಗೆ ಅವನ ಅಸ್ತಿತ್ವ ನಮಗೆ ಅರಿವಾಗ್ತಾ ಇಲ್ಲ. ಕಾಣದ ಗಾಳಿಪಟ ಆಕಾಶದಲ್ಲಿ ಹಾರುವ, ಎತ್ತರದಲ್ಲಿರೋ ಹಾರುವಂಥ ರೀತಿಯಲ್ಲಿ ಭಗವಂತ ಸೂಕ್ಷ್ಮಾತಿ ಸೂಕ್ಷ್ಮ, ಅವನ ಸಾನ್ನಿಧ್ಯ ನಮಗೆ ಇವಾಗ ಅರ್ಥ ಆಗದೆ ಹೋದರೂ ಒಂದು ಧೈರ್ಯ ಏನಿರಬೇಕು, ಅವನು ನಾಮದ ಹಗ್ಗ ನನ್ನ ಕೈನಲ್ಲಿದೆ. ಹೇಳ್ತಾ ಇನ್ನು ಮಾತಾಡ್ತಾ ಇವನು ಆಟ ಮುಗೀತು ಅಂದರೆ ಇವ್ನು ತಿರುಗಿಸ್ಕೊಡ್ತಾನೆ. ಕಾಣದ ಗಾಳಿಪಟ ಇವ್ನು ತಿರುಗಿಸ್ತಾ ಮಾಂಜಾದಾರ ಏನಾಗುತ್ತೆ, ಹತ್ರ ಬರುತ್ತೆ ಅಲ್ವಾ. ಅದೇ ರೀತಿ ನಾಮ ಸಾಧನೆಯಿಂದ ಭಗವಂತನೂ ನಮ್ಮ ಹತ್ರ ಆಗ್ಬಿಡ್ತಾನೆ, ನಾವು ಅವನ ಹತ್ರ ಆಗ್ಬಿಡ್ತೀವಿ. ಕಡೆಯದಾಗಿ ಈ ಅನುಭವವನ್ನು ಹೇಳಿ ಮುಕ್ತಾಯ ಮಾಡ್ತಾನೆ. ಇನ್ನೂ ಬಹಳಷ್ಟು ವಿಷಯ ಇದೆ, ಕೇಳಬೇಕು ಅಂತಿದೆಯಾ? ಮುಂದಿನ ವಾರ ಬರ್ತೀರಾ? ಇರಲಿ. ನಮಗೆ ಒಂದು ಸಂಶಯ ಇರುತ್ತೆ. ಅಮ್ಮನ ಹತ್ರ ಬಂದಿದ್ದೀವಿ, ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದೀವಿ, ಸಹಸ್ರನಾಮ ಹೇಳ್ತಾ ಇದ್ದೀವಿ, ಆಶ್ರಮಕ್ಕೆ ಬರ್ತೀವಿ, ಇಲ್ಲಿ ಸೇವೆ ಮಾಡ್ತೀವಿ, ಅಮ್ಮ ಪ್ರೋಗ್ರಾಮಲ್ಲಿ ಎಲ್ಲೋ ಒಂದು ಸೇವೆ ಮಾಡ್ತೀವಿ, ಅಥವಾ ಕೂತ್ಕೊಂಡು ನಾನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇದ್ದೇನೆ, ಜಪ ಮಾಡ್ತಾ ಇದ್ದೇನೆ, ಭಜನೆ ಮಾಡ್ತಾ ಇದ್ದೇನೆ, ಇದು ಅಮ್ಮನಿಗೆ ಕೇಳುತ್ತಾ, ಗೊತ್ತಾಗುತ್ತಾ ಅಂತ ನಮಗಿರುತ್ತೆ ಮನಸ್ಸಲ್ಲಿ. ಖಂಡಿತವಾಗಿ ಮುಂಚಿನ ದಿನಗಳಲ್ಲಿ ಆಶ್ರಮ ಪ್ರಾರಂಭವಾಗೋದಕ್ಕೂ ಮುಂಚೆ ಅಮೃತ ಸ್ವರೂಪಾನಂದರು, ಅಮೃತಾತ್ಮಾನಂದರು, ಪೂರ್ಣಾಮೃತ ಸ್ವಾಮಿಗಳು, ಪರಮಾತ್ಮ ಸ್ವಾಮಿಗಳು, ತುರ್ಯಾಮೃತ ಸ್ವಾಮಿ, ಇವರೆಲ್ಲ 4-5 ಜನ ಮನೆಯಿಂದ ಬಂದು ಆಗಷ್ಟೇ ಅಲ್ಲಿ ಉಳ್ಕೊಂಡು ಪ್ರಾರಂಭ ಆಗಿದೆ ಅವರ ಆಧ್ಯಾತ್ಮಿಕ ಗರಡಿ ಅಮ್ಮನ ಕೆಳಗೆ. 8 ಗಂಟೆಗಳ ಕಾಲ ಅಮ್ಮ ಅವ್ರಿಗೆ ಸಾಧನೆ ಮಾಡಿಸೋರು. ಯಾರು ಹೇಳೋ ಹಾಗಿಲ್ಲ. ಅಮ್ಮ ಅವ್ರನ್ನ ಬಲವಂತವಾಗಿ ಕೂಡಿಸಿ ಧ್ಯಾನಕ್ಕೆ ಹಚ್ತಾ ಇದ್ರು. ಕಣ್ಣು ತೆಗೆಯೋ ಹಾಗಿಲ್ಲ. ಆ 5 ಜನರಿಗೆ ಅದೃಷ್ಟಶಾಲಿಗಳು ಕೂಡಿಸಿಬಿಟ್ಟು ಅವರಿಗೆ ಧ್ಯಾನಕ್ಕೆ ಕೂಡಿಸೋರಂತೆ, ಧ್ಯಾನ ಮಾಡಿ ಅಂತ. ಅಮ್ಮ ಅಕ್ಕಪಕ್ಕದ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡಿ ಶಿಷ್ಯರಿಗೆ ಊಟವನ್ನು ತಗೊಂಡು ಬರ್ತಾಯಿದ್ರು. ಧ್ಯಾನದ ಮಧ್ಯ ಎಬ್ಬಿಸಿ ಒಂದೊಂದು ತುತ್ತು ಅವರ ಬಾಯಿಗೆ ಇಟ್ಕೊಡ್ತಾ ಇದ್ರು. ಆ ಕಾಲಘಟ್ಟದಲ್ಲಿ ಅಮ್ಮ ಎಲ್ಲರಿಗೂ ಒಂದೊಂದು ಇಷ್ಟ ದೇವತೆಯನ್ನು ಕೊಟ್ಟಿದ್ರು. ಯಾರೂ ನನ್ನನ್ನು ನೀವು ಧ್ಯಾನಿಸ್ಬೇಡಿ, ನಿಮಗೆ ಅಮ್ಮ ಅನ್ನೋ ಅಟ್ಯಾಚ್ಮೆಂಟ್ ಇದೆ, ಈ ಅಟ್ಯಾಚ್ಮೆಂಟ್ ಇರಬಾರ್ದು, ಈ ಶರೀರಕ್ಕೂ ನಿಮ್ಮ ಅಟ್ಯಾಚ್ಮೆಂಟ್ ಇರಬಾರ್ದು ಅನ್ನೋದು ಅಮ್ಮಂದು ತತ್ವಕ್ಕೆ ಮಾತ್ರ ಇರಬೇಕು ಅಂತ. ಅದಕ್ಕೆ ಒಬ್ಬರೊಬ್ಬರಿಗೆ ಒಂದೊಂದು ಇಷ್ಟ ದೇವತೆ ಅಮ್ಮನೇ ಕೊಟ್ಟರಂತೆ. ಒಬ್ಬರೊಬ್ರಿಗೂ ಅಮ್ಮನೇ ಮಂತ್ರದೀಕ್ಷೆಯನ್ನು ಕೊಟ್ಟಿದ್ದಾರೆ, ಮಾನಸ ಪೂಜೆಯನ್ನು ಹೇಳ್ಕೊಟ್ಟಿದ್ದಾರೆ ಅಮ್ಮ. ಆ ರೀತಿ ಹಂತ ಹಂತವಾಗಿ ಮಾನಸ ಪೂಜೆ ಅಮ್ಮ ನಮ್ಗೆ ಮಾಡಿಸ್ತಾರಲ್ಲ, ಆ ಥರ ಅಮ್ಮ ಹೇಳ್ಕೊಟ್ಟಿದ್ದಾರೆ, ಮಾಡಿ ಅಂತ ಹೇಳಿದ್ದಾರೆ. ಅಮ್ಮ ಹೊರಗಡೆಗೆ ಹೋಗಿದ್ದಾರೆ, ಭಕ್ತರು ಬಂದಿದ್ದಾರೆ, ಆ ಕಡೆ ಕೂತ್ಕೊಂಡು ಅಮ್ಮ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಈ ಕಡೆಗೆ ಇವರು 5-6 ಜನ ಕೂತ್ಕೊಂಡು ಸಾಧನೆ ಮಾಡ್ತಾ ಇದ್ದಾರೆ. ಮಾನಸ ಪೂಜೆ ನಡೀತಾ ಇದೆ. ಅಮೃತಾತ್ಮಾನಂದರು ಅವರವರ ಹಂತದಲ್ಲಿ ಫಾಸ್ಟಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಅಮೃತಾತ್ಮಾನಂದರು ಮಾನಸ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಅವರಿಗೆ ಬೇರೆ ರೂಪ ನಿಲ್ತಾ ಇಲ್ಲ ಅಮ್ಮಂದು ಬಿಟ್ಟರೆ. ಅಮ್ಮನ ಕೂಡಿಸಿದ್ದಾರೆ, ಮನಸ್ಸಲ್ಲಿ ಹೃದಯ ಕಮಲದ ಮೇಲೆ ಕೂಡಿಸಿ ಪಾದನ ಗಟ್ಟಿಯಾಗಿ ಇಟ್ಕೊಂಡ್ರು, ಅದಕ್ಕೆ ಮುತ್ತು ಕೊಟ್ಟರು, ಅದು ಎದೆಗೆ ಅಪ್ಕೊಂಡ್ರು, ತಲೆ ಮೇಲೆ ಇಟ್ಕೊಂಡ್ರು, ಕಣ್ಣೀರು ಹಾಕ್ತಾ ಇದ್ದಾರೆ, ಆ ಕಣ್ಣೀರು ಬೀಳ್ತಾ ಇದೆ. ಇದೆಲ್ಲ ಆಯಿತು. ಅಭಿಷೇಕ ಸ್ಟಾರ್ಟ್ ಮಾಡಿದ್ರು. ಅಮ್ಮನ ಪಾದಕ್ಕೆ ನೀರು ಹಾಕ್ತಾ ಇದ್ದಾರೆ, ಒಂದು ಕೈಯಿಂದ ಇನ್ನೊಂದು ಕೈಯಿಂದ ಸವರ್ತಾ ಇದ್ದಾರೆ, ಬಹಳ ಏಕಾಗ್ರತೆಯಿಂದ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಹಾಲು ತೆಗೆದುಕೊಂಡ್ರು, ಹಾಕ್ತಾ ಇದ್ದಾರೆ. ಅರ್ಧ ಹಾಕಿದ್ದಾರೆ, ಯಾವುದೋ ಒಬ್ಬ ಭಕ್ತ ಅಲ್ಲಿ ಮಾತಾಡ್ತಾರೋದು ಇವ್ರ ಕಿವಿಗೆ ಬಿತ್ತು. ಮನಸ್ಸು ಆ ಕಡೆಗೆ ಹೋಯಿತು, ಈ ಕಡೆಗೆ ಮಾನಸ ಪೂಜೆ ನಿಂತೋಯ್ತು. ಅಲ್ಲಿಂದ ಹಾಗೆ ಥಾಟ್ಸ್ ಚೈನ್ ಹಿಂದೆ ಬಿದ್ದು ಬಿಟ್ರು. ಹೋಗ್ತಾ ಇದೆ. ಅಬ್ರಪ್ಟಾಗಿ ಯಾರೋ ಬಂದು ಪಟಾರ್ ಅಂತ ಒಂದು ಬೆನ್ನಿಗೆ ಹೊಡೆದ್ರಂತೆ. ಹೊಡೆದ್ಬಿಟ್ಟು ಇವ್ರು ಕಣ್ ತೆಗೆದು ನೋಡಿದ್ರೆ, ಎಷ್ಟೊತ್ತು ಹಾಲು ಗ್ಲಾಸ್ ಇಟ್ಕೊಂಡಿದ್ದೆ, ಹಾಲು ಬಗ್ಸು ಕಾಲಿಗೆ ನೋಡಿದ್ರೆ ಅಮ್ಮ. ಅಮ್ಮ ಏನು ಹತ್ರ ಬಂದು ಅಲ್ಲಿ ಕೂತಿರೋ ಅಮ್ಮನಿಗೆ ಇಲ್ಲಿ ಭಕ್ತರ ಹತ್ರ ಮಾತಾಡ್ತಾ ಇದ್ರು. ಪ್ರತಿಯೊಬ್ಬ ಶಿಷ್ಯನ ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋ ವಿವರ ಅಮ್ಮನಿಗಿದೆ. ಅವರಿಗೆ ಮಾತ್ರ ಅಲ್ಲ, ಇದು ನಮಗೂ ಅನ್ವಯ ಆಗುತ್ತೆ. ಇಲ್ಲಿ ನಾವೆಲ್ಲ ಕೂತಿದ್ದೀವಲ್ವಾ,
ಇಲ್ಲಿ ಕೂತಿರೋರು, ಇಲ್ಲಿ ಬಂದಿರೋರು, ಇಲ್ಲಿ ಬರ್ದೇ ಇರೋರು, ಅಮ್ಮನ ಮಕ್ಕಳೆಲ್ಲರ ಮಕ್ಕಳ ಮನಸ್ಸಿನಲ್ಲಿ ಈ ಕ್ಷಣ ಏನು ನಡೀತದೆ ಅಮ್ಮನಿಗೆ ವಿವರ ಇದೆ. ಅಮ್ಮ ಹೇಳ್ತಾರೆ, ಹಾಲು ಬಗ್ಸು, ಎಷ್ಟೊತ್ತು ನಾನು ಕಾಯ್ತಾ ಇರಲಿ, ಮುಗಿಸು ಪಾದ ಪೂಜೆ. ಹಾಗಾಗಿ ನಾವು ಮಾಡೋ ಸಾಧನೆ ಅಮ್ಮನಿಗೆ ಪಕ್ಕಾ ಅಕೌಂಟ್ ಇದೆ. ಜಪಯಜ್ಞವನ್ನು ಅಮ್ಮನ ದಿವ್ಯ ಸಾನ್ನಿಧ್ಯದಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಜಪಯಜ್ಞದ ನಿಯಮಗಳನ್ನು ನಾನು ನಿಮಗೆ ಅಲ್ಲಿ ಕಾರ್ಡನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಕಾರ್ಡ್ ಓಪನ್ ಮಾಡಿದ್ರೆ ನಿಮಗೆ ಅಲ್ಲಿ ಕನ್ನಡದಲ್ಲಿದೆ, ಇಂಗ್ಲೀಷ್ ಅವ್ರಿಗೆ ಯಾರಿಗೆ ಇಂಗ್ಲೀಷು ಬೇಕೋ ಅವ್ರಿಗೆ ಇನ್ಸ್ಟ್ರಕ್ಷನ್ ಶೀಟ್ ಕೂಡ ಕೊಟ್ಟಿದ್ದೇವೆ. ಅದು ಜಸ್ಟ್ ಒಮ್ಮೆ ಕಣ್ಣು ಆಡಿಸ್ತೇನೆ ಅದರ ಮೇಲೆ.